ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುಳಿ. ಸೊ ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲ? ಎಷ್ಟೊಂದು ದಿನ ಆಯ್ತು ನೋಡಿ. ಐ ಥಿಂಕ್ ಲಾಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮ್ನೆಲ್ಲ ನೋಡಿದ್ದೆ. ಹೇಗೆ ಅನಿಸ್ತಿದೆ? ಎಕ್ಸಾಮ್ ಹೆಂಗ್ ನಡೀತು? ಸುಮಾರು ಜನ ಹೇಳಿದ್ರಿ, ತುಂಬಾ ಆಕ್ಚುಲಿ ಸುಮಾರು ಮಕ್ಕಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ರಿ ಚೆನ್ನಾಗಿತ್ತು ಅಂತ. ಸೊ ಖಂಡಿತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಹೆಂಗಿತ್ತು ಎಕ್ಸಾಮ್ಸ್ ಅಂತ ನೋಡ್ತೀನಿ, ನಾನು ಖುಷಿ ಪಡ್ತೀನಿ. ಸೊ ಅದ್ರ ಜೊತೆಗೆ ಮಕ್ಕಳೇ ಫ್ರೆಶ್ ಮೈಂಡ್ ಅಲ್ಲಿ ಬಂದಿದ್ದೀರಾ ಅನ್ಕೊಂತೀನಿ, ಸ್ಕೂಲ್ ಎಲ್ಲ ಚೆನ್ನಾಗಿತ್ತು ಅನ್ಕೊಂತೀನಿ, ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ತಿರ್ಗಾ ಸ್ಟಾರ್ಟ್ ಮಾಡಿದೀರಾ ಅನ್ಕೊಂತೀನಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ. ಸೊ ನಿಮ್ಗೆ ಪ್ರಿಪೇರ್ ಆಗುವಾಗ ಯಾವ್ದಾದ್ರು ಹೆಲ್ಪ್ ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ? ನಮ್ಮ ಪರೀಕ್ಷೆ ಚಾನೆಲ್ಗೆ ಬರ್ತೀರಾ, ಕರೆಕ್ಟ್ ಅಲ್ವಾ? ಅದಲ್ಲಿ ನಿಮ್ಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ಕನ್ನಡ, ಆಮೇಲೆ ಯಾವ್ದ್ಯಾವ ಸಬ್ಜೆಕ್ಟ್ಸ್ ನಿಮ್ಗೆ ಗೊತ್ತಲ್ಲ, ಕೋರ್ ಸಬ್ಜೆಕ್ಟ್ಸ್ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಹಾಗೂ ಸೈನ್ಸಿನ ಡೀಟೇಲ್ ವಿಡಿಯೋಸ್ ಕೂಡ ಇದೆ. ಅದರ ಜೊತೆಗೆ ಮಕ್ಕಳೇ ನಿಮ್ಗೆ ಇನ್ನೇನ್ ಸಿಗತ್ತೆ, ನಿಮಗೆ PYQs ಮತ್ತೆ ಬೇರೆ ರೀತಿಯಾದ ಒಂದು ಡಾಕ್ಯುಮೆಂಟ್ಸ್ ನ ಕೂಡ ನಾವು ನೀಡ್ತೇವೆ, ಆಯ್ತಾ? ಅದರಿಂದ ನಿಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೆ ಬೆಸ್ಟ್ ಮಾರ್ಕ್ಸ್ ಸಿಗತ್ತೆ, ಓಕೆನಾ? ಅದ್ರ ಜೊತೆಗೆ ಇವಾಗ ನಾವು ಕ್ರಾಶ್ ಕೋರ್ಸ್ ನ ನಡೆಸ್ತಿದೀವಿ. ಹಿಂದಿನ ವಾರ ನಾವು ಎಲ್ಲಾ ಸಬ್ಜೆಕ್ಟ್ ನ ಮಾಡೆಲ್ ಕ್ವೆಶನ್ ಪೇಪರ್ ನ ಕೂಡ ಸಾಲ್ವ್ ಮಾಡಿದ್ರಿ. ನೀವೆಲ್ಲ ತುಂಬಾ ಇಷ್ಟಪಟ್ರಿ ಅಂತ ನಂಗೆ ಗೊತ್ತಾಯ್ತು. ಸೊ ವೆರಿ ಗುಡ್ ಮಕ್ಕಳೇ, ಹೀಗೇನೆ ನಮ್ ಜೊತೆ ಕ್ರಾಶ್ ಕೋರ್ಸ್ ಜಾಯಿನ್ ಆಗಿ ಮತ್ತೆ ಹಿಂಗೇನೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಿ, ಆಯ್ತಾ? ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆಲ್ಲ ಹೆಂಗ್ ಅನಿಸ್ತಿದೆ, ಎಕ್ಸಾಮ್ ಹೆಂಗ್ ನಡೀತು ಅಂತ. ಬಿಕಾಸ್ ಇವತ್ತು ನಾವು ನಮ್ಮ 5ನೇ ವಾರದ ಟಾಪಿಕ್ ಏನಿದೆ, ಎಸ್ಸೆ ರೈಟಿಂಗ್ ಮತ್ತೆ ಲೆಟರ್ ರೈಟಿಂಗ್, ಅದ್ರ ಜೊತೆಗೆ ಪ್ಯಾಸೇಜಸ್ ಅದನ್ನ ಕೂಡ ನೋಡ್ತೀವಿ. ಸರಿ ನಡೀರಿ, ಇವಾಗ ಹೋಗಿ ಟೈಮ್ ಟೇಬಲ್ ನ ನೋಡ್ಕೊಂಬರೋಣ. ಸೊ ಮಕ್ಕಳೇ, ಟೈಮ್ ಟೇಬಲ್ ನ ನೋಡಿದ್ರಿ ಅನ್ಕೊಂಡಿದ್ದೀನಿ, ನೆನ್ನೆ ಮೊನ್ನೆ ಲೈವ್ ನ ಅಟೆಂಡ್ ಮಾಡಿದ್ರಿ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಸೊ ಇವಾಗ ನಾಳಿನ ಲೈವ್ ಯಾವುದು? ನಾಳೆ ಆದರ್ಶ್ ಸರ್ ಅವ್ರು ಬಂದು ನಿಮ್ಗೆ ಕನ್ನಡ ಗ್ರಾಮರ್ ಪಾರ್ಟ್ 4 ನ ಮಾಡ್ತಾರೆ. ಸೊ ಖಂಡಿತ ಅದನ್ನ ಕೂಡ ಜಾಯಿನ್ ಆಗಿ. ಅಂಡ್ ಇನ್ನ 6 ವೀಕ್ಸ್ ಅಂತ ನಾವು ಹೇಳಿದ್ವಿ, ಇನ್ನ ಸ್ವಲ್ಪ ದಿನಗಳು ಉಳಿದಿದೆ. ಸೊ ಖಂಡಿತ ನಮ್ಮ ಲೈವ್ ನ ಜಾಯಿನ್ ಆಗ್ತಾನೆ ಇರಿ. ಹೀಗೇನೆ ನಮ್ ಜೊತೆ ಓದಿ, ಆಮೇಲೆ ನಿಮ್ಗೆ ಏನೇ ಫೀಡ್ಬ್ಯಾಕ್ ಇದ್ರು ನಮ್ಗೆ ತಲುಪಿಸಿ. ಸೊ ಫೀಡ್ಬ್ಯಾಕ್ ಅಥವಾ ಕ್ವೆಶನ್ಸ್ ಇದ್ದಾಗ ನೀವು ಹೇಗೆ ಅದನ್ನ ನಮ್ ಕಡೆಗೆ ತಲುಪಿಸ್ತೀರಾ? ಸೋಷಿಯಲ್ ಮೀಡಿಯಾನ ಮುಖಾಂತರ, ಆಯ್ತಾ? ಸೊ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ನೀವು ಬಂದು ನಿಮ್ಮ ಕ್ವೆಶನ್ಸ್ ನ ಕೇಳ್ಬೋದು. ನಮ್ಮ ಟೀಚರ್ಸ್ ಅದನ್ನ ಸಾಲ್ವ್ ಮಾಡ್ತಾರೆ. ಯೂಟ್ಯೂಬ್ ವಿಡಿಯೋ ಮೇಲೆ ಕೂಡ ಹಾಕ್ಬೋದು ಮಕ್ಕಳೇ. ಬಟ್ ಟೆಲಿಗ್ರಾಮು ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಏನಿದೆ, ಖಂಡಿತ ಅದನ್ನ ಜಾಯಿನ್ ಆಗಿ ಮತ್ತೆ ಇನ್ಸ್ಟಾಗ್ರಾಮ್ ನ ಕೂಡ ಫಾಲೋ ಮಾಡಿ. ಯಾಕೆ ಫಾಲೋ ಮಾಡ್ಬೇಕು ಮಕ್ಕಳೇ? ನಾವು ಶಾರ್ಟ್ ಸ್ನಿಪ್ಪೆಟ್ಸ್ ಆಗ್ತಾ ಇದೀವಿ. ನಿಮ್ಗೆ ಆ ಸ್ನಿಪ್ಪೆಟ್ಸ್ ನ ಮುಖಾಂತರ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ರಿವಿಷನ್ ಕೂಡ ಆಗತ್ತೆ. ಸೊ ಸಾಕಷ್ಟು ಕಾಮೆಂಟ್ ಬಂದಿದೆ ಇಲ್ಲಿ. ರೋಹನ್ ಅಲೋಕ್ ಅವರು, ಮ್ಯಾಮ್ ಪ್ರಿಪರೇಟರಿಯಲ್ಲಿ 93% ಬಂದಿದೆ. ವೆರಿ ಗುಡ್ ರೋಹನ್ ಅವರೇ, ತುಂಬಾ ಖುಷಿ ಆಗುತ್ತೆ. ಸೊ ಮಜೀದಾ ಅವ್ರು ಕೇಳಿದಾರೆ, ಮ್ಯಾಮ್ ವೆನ್ ಯು ವಿಲ್ ಟೀಚ್ ಅಸ್ ಟು ರೈಟ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್, ಪ್ಲೀಸ್ ಗಿವ್ ಅಸ್ ಐಡಿಯಾ ಅಂತ. ಸೊ ಮಜೀದಾ ಅವರೇ, ಇದು ಆಲ್ರೆಡಿ ಕವರ್ಡ್ ಆಗಿದೆ. ನಾನು ಹಿಂದಿನ ವಾರ ಮಾಡೆಲ್ ಕ್ವೆಶನ್ ಪೇಪರ್ ಮಾಡಿದಾಗ ಒಂದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ ನ ನೀವು ಹೇಗೆ ಅಪ್ರೋಚ್ ಮಾಡಬೇಕು, ಅದರಲ್ಲಿ ಯಾವ ಭಾಗಗಳಿದೆ ಅಂತ ಕೂಡ ನಾ ಹೇಳಿದ್ದೆ. ಥ್ಯಾಂಕ್ ಯು ಸೋ ಮಚ್. ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ. ಮತ್ತೆ ನಮ್ಮ ಬೇರೆ ಬೇರೆ ವಿಡಿಯೋಸ್ ನ ಕೂಡ ನೀವು ನೋಡಿದ್ರೆ ಅಲ್ಲಿ ಕೂಡ ನಿಮ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ, ಓಕೆನಾ ಮಕ್ಕಳೇ? ಸೊ ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ನಡೀರಿ ಇವಾಗ ಇವತ್ತಿನ ಒಂದು ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ತಾ ಇವತ್ತು ನಾ ಹೇಳ್ದಂಗೆ ಎಸ್ಸೆ ಮತ್ತೆ ಲೆಟರ್ ರೈಟಿಂಗ್ ಏನಿದೆ, ಅದು ನಿಮ್ಮ ಎಕ್ಸಾಮ್ಗೆ 5 ಮಾರ್ಕ್ ಕೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ಏನಿದೆ, ಅದು ಕೂಡ 5 ಅಂಕಗಳಿಗೆ ಬರುತ್ತೆ. ಸೊ ಇವತ್ತಿನ ಲೈವ್ ಅಲ್ಲಿ ನಾವು ಆಲ್ಮೋಸ್ಟ್ 15 ಮಾರ್ಕ್ಸ್ ನ ಕವರ್ ಮಾಡ್ತೀವಿ ಮಕ್ಕಳೇ. ತುಂಬಾ ತುಂಬಾ ಮುಖ್ಯವಾಗಿದೆ. ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮಗ್ ಬರೀ ಆನ್ಸರ್ ಕೊಡಲ್ಲ, ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನೋಡೋಣ ಬನ್ನಿ. ಫಸ್ಟ್ ವೀಕ್ ನಾವೇನ್ ಮಾಡಿದ್ವಿ, ಪಾರ್ಟ್ 2 ರಿವಿಷನ್ ನ ಮಾಡಿದ್ವಿ. ಸೆಕೆಂಡ್ ವೀಕ್ ನಾವು MCQ ಗ್ರಾಮರ್ ನ ಮಾಡಿದ್ವಿ.
ಥರ್ಡ್ ವೀಕ್ ನಾವೇನ್ ಮಾಡಿದ್ವಿ, 1 and 2 ಮಾರ್ಕರ್ಸ್ ಏನಿದೆ PYQs ಅದನ್ನ ನೋಡಿದ್ವಿ. ಆಮೇಲೆ ಫೋರ್ತ್ ವೀಕ್ ನಾವು ಮಾಡೆಲ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡಿದ್ವಿ. 5ನೇ ವಾರ ಏನಿದೆ ಎಸ್ಸೆ ಅಂಡ್ ಲೆಟರ್ ರೈಟಿಂಗ್ ಮತ್ತೆ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್. ಇವತ್ತಿನ ಕ್ಲಾಸ್ ನಾವ್ ಇದನ್ನ ಮಾಡ್ತಿದೀವಿ ಆಯ್ತಾ. ಮುಂದಿನ ವಾರ ನಾವೇನ್ ಮಾಡ್ತೀವಿ, ಸಾಕಷ್ಟು ಮಕ್ಳು ಹೇಳಿದಾರೆ ಮ್ಯಾಮ್ ನನಗೆ ಎಲ್ಲ ಗೊತ್ತು ಆದ್ರೆ ಆನ್ಸರ್ ಕನ್ಸ್ಟ್ರಕ್ಟ್ ಮಾಡಕ್ ಬರಲ್ಲ, ನಾನು ಹೇಗೆ ನನ್ನ ಟೈಮ್ ನ ಡಿವೈಡ್ ಮಾಡ್ಕೊಬಹುದು, ಒಂದ್ ಸ್ಯಾಂಪಲ್ ಟೈಮ್ ಟೇಬಲ್ ಕೊಡಿ ಮ್ಯಾಮ್, ನಂಗೆ ಹೆಂಗೆ ಹೆಲ್ಪ್ ಆಗುತ್ತೆ, ನಾನು ಹೇಗೆ 1 ತಿಂಗಳು ರಿವೈಸ್ ಮಾಡ್ಬೋದು ಅಂತ ಸಾಕಷ್ಟು ಮಕ್ಳು ಕೇಳಿದಿರಾ. ಅದಕ್ಕೋಸ್ಕರ ನಾವು ಟಿಪ್ಸ್ ಅಂಡ್ ಟ್ರಿಕ್ಸ್ ಮತ್ತೆ ನಿಮ್ಮ ಎಕ್ಸಾಮ್ಗೋಸ್ಕರ ಬೇಕಿರುವಂತ ಸ್ಟ್ರಾಟಜೀಸ್ ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ ಮಕ್ಳೇ, ಇದಿಷ್ಟು ಕ್ಲಿಯರ್ ಆಯ್ತಾ. ಇವತ್ತು ನಾವು 5ನೇ ವಾರದಲ್ಲಿ ಇದೀವಿ. ಇವತ್ತಿನ ಕ್ಲಾಸಲ್ಲಿ ಎಸ್ಸೆ, ಲೆಟರ್ ರೈಟಿಂಗ್ ಹಾಗೂ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ನ ನಾವು ಮಾಡ್ತೀವಿ. ಓಕೆ ನಡೀರಿ. ಇವಾಗ ನಾ ಹೇಳ್ದಂಗೆ 14 ಮಾರ್ಕ್ಗೆ ಅಂತ ಇಲ್ಲಿದೆ. ಸೊ ನಿಮ್ಮ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ಏನಿದೆ ಮಕ್ಳೇ ಅದು 14 ಮಾರ್ಕ್ ಬರುತ್ತೆ. 4 ಮಾರ್ಕ್ಸ್ಗೆ ಎಸ್ಸೆ ರೈಟಿಂಗ್ ಏನಿದೆ ಅದು 5 ಮಾರ್ಕ್ಸ್ಗೆ, ಲೆಟರ್ ರೈಟಿಂಗ್ ಏನಿದೆ ಅದು 5 ಮಾರ್ಕ್ಗೆ. ನಾ ಒಂದು ಟಿಪ್ ನಿಮಗೆ ಲಾಸ್ಟ್ ವೀಕು ಕೊಟ್ಟೆ ಹೇಳುವಾಗ, ನಿಮ್ಗೆ ಈ ಭಾಗಕ್ಕೋಸ್ಕರ ಎಸ್ಪೆಷಲಿ ಲೆಟರ್ ರೈಟಿಂಗು ಎಸ್ಸೆ ರೈಟಿಂಗ್ಗೆ ಅರ್ಧ ಗಂಟೆ ಅಲೋಕೇಟ್ ಮಾಡ್ಕೊಂಬಿಡಿ ಎಕ್ಸಾಮ್ ಬರೆಯುವಾಗ. ಅದರಿಂದ ಏನಾಗುತ್ತೆ ನಿಮ್ಗೆ ಈಸಿಯಾಗಿ 10 ಮಾರ್ಕ್ ಹಂಗೆ ಬಂದ್ಬಿಡುತ್ತೆ ಮಕ್ಳೇ. ಅಂಡ್ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ನೀವು ಹೇಗೆ ಅಪ್ರೋಚ್ ಮಾಡ್ಬೇಕು ಅಂತ ನಾ ಇಲ್ಲಿ ಹೇಳ್ತೀನಿ. ಒಂದೆರಡು ಆನ್ಸರ್ ಕೂಡ ಬರ್ದಿ ತೋರಿಸ್ತೇನೆ. ಬಟ್ ನಾ ಹೇಳ್ದಂಗೆ ಇದರಿಂದ ತುಂಬಾ ಈಸಿಯಾಗಿ ಮಾರ್ಕ್ಸ್ ಬರೋದ್ರಿಂದ ಹಂಗೆ ಬಿಟ್ಬಿಡ್ಬೇಡಿ ಮಕ್ಳೇ, ಅದನ್ನ ಕೂಡ ಪ್ರಾಕ್ಟೀಸ್ ಮಾಡಿ. ಇವತ್ತು ನಾನು ಹಿಂದಿನ ವರ್ಷದ ಸ್ವಲ್ಪ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿ ಹೇಳ್ತೇನೆ. ಬಟ್ ಅದ್ರ ಜೊತೆಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾಕೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಲ್ಲ ಅದಕ್ಕೆ. ಓಕೆನಾ ಮಕ್ಳೇ, ಸ್ಟಾರ್ಟ್ ಮಾಡೋಣ. ನೀವೆಲ್ಲ ರೆಡಿನಾ? ಹೆಂಗ್ ಅನಿಸ್ತಿದೆ ಅಟ್ ದಿಸ್ ಪಾಯಿಂಟ್ ಕಾಮೆಂಟ್ ಹಾಕಿ ಹೇಳಿ ನಂಗೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ. ಎಕ್ಸೈಟೆಡ್ ಆಗಿದ್ದೀರಾ? ಓಕೆ ಓಕೆ ಮಕ್ಳೇ, ನಡೀರಿ ನೋಡೋಣ. ಇಲ್ಲಿ ಅರ್ಪಿತಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಸಮ್ಮರಿ ಓದಿದ್ದಾರೆ ಮಾತ್ರ ಸಾಕಾಗುತ್ತಾ? ಸಮರಿ ಓದಿದ್ರೆ ಮಾತ್ರ ಸಾಕಾಗಲ್ಲ. ಲಾಂಗ್ ಆನ್ಸರ್ಸ್ ಆಫ್ ದ ಪೋಯಮ್ಗೆ ಮೇ ಬಿ ನಿಮ್ಗೆ ಸಮರಿ ಬರೆದ್ರೆ ಸಾಕು, ಬಟ್ ದೊಡ್ಡ ದೊಡ್ಡ ಚಾಪ್ಟರ್ಗೆಲ್ಲ ಓದ್ಬೇಕಾಗತ್ತೆ. ಸಮರಿ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಲಾಂಗ್ ಆನ್ಸರ್ಸ್ ಹೆಲ್ಪ್ ಆಗುತ್ತೆ ಅರ್ಪಿತಾ ಅವರೇ. ಬಟ್ ನಿಮ್ಗೆ 1 ಮಾರ್ಕರ್ 2 ಮಾರ್ಕರ್ನೆಲ್ಲ ಆನ್ಸರ್ ಮಾಡ್ಬೇಕಲ್ಲ, ಸ್ಪೆಸಿಫಿಕ್ ಕ್ವೆಶನ್ಸ್ ಕೇಳ್ತಾರೆ, ಅದರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋದು ಮುಖ್ಯ. ಆಮೇಲೆ ನಿಮ್ಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ ಅಲ್ಲಿ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋದು ಮುಖ್ಯ ಆಯ್ತಾ. ಜ್ಯೋತಿ ಅವ್ರು ಕೇಳ್ತಾ ಇದಾರೆ, ಮ್ಯಾಮ್ ಪ್ಲೀಸ್ ಟ್ರೈ ಟು ಸಾಲ್ವ್ ಇಂಗ್ಲಿಷ್ ಸ್ಟೇಟ್ preparatory question paper, it will be helpful. Thank you for your suggestion ಜ್ಯೋತಿ ಅವರೇ. ನಾವ್ ಅದನ್ನ ನೋಡ್ತೀವಿ ಅಂಡ್ ಆದ್ರೆ ಖಂಡಿತ ಮಾಡ್ತೀವಿ. ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಇದನ್ನ ಸಜೆಸ್ಟ್ ಮಾಡಿದಕ್ಕೆ. ಓಕೆನಾ, ಸ್ಟಾರ್ಟ್ ಮಾಡೋಣ ಮಕ್ಳೇ. ಅರ್ಪಿತಾ ಅವರೇ, ಜ್ಯೋತಿ ಅವರೇ ಕ್ವೆಶನ್ ಕೇಳಿದ್ದಾರೆ. ಹಾಗೆ ಮಜೀದಾ ಅವ್ರು ಕೂಡ ಕೇಳಿದ್ರು, ಹೀಗೇನೆ ಅಲೋಕ್ ಅವ್ರು ಕೂಡ ಹೇಳಿದ್ರು ಅವ್ರಿಗೆ ತುಂಬಾ ಚೆನ್ನಾಗಿರೋ ಮಾರ್ಕ್ಸ್ ಬಂದಿದೆ ಅಂತ. ಸೊ ಹೀಗೇನೆ ಕಮೆಂಟ್ ಮಾಡ್ತಾ ಇರಿ, ಬಿಕಾಸ್ ನಿಮ್ ಕಮೆಂಟ್ಸ್ ನ ನಾನು ಓದ್ತೀನಿ. ನಾನ್ ರೆಸ್ಪಾಂಡ್ ಮಾಡ್ತಿರೋ ಅನ್ಕೊಂಬೇಡಿ ಏನ್ ಮ್ಯಾಮ್ ಓದ್ತಾ ಇಲ್ವಲ್ಲ ಅಂತ. ಬಟ್ ನಾನು ಎಲ್ಲಾರ ಕಾಮೆಂಟ್ ನೋಡ್ತಿದ್ದೀನಿ ಆಯ್ತಾ ಮಕ್ಳೇ. ಮುಂದುವರ್ಸೋಣ. ಇವಾಗ ಮೊದಲನೇದಾಗಿ ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ನ ನೋಡೋಣ. ನಾ ಹೇಳ್ದಂಗೆ ನಿಮ್ಮ ಎಕ್ಸಾಮ್ ಅಲ್ಲಿ 4 ಮಾರ್ಕ್ ಇದ್ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆನ್ಸರು ಪ್ಯಾಸೇಜ್ ಅಲ್ಲೇ ಇರುತ್ತೆ. ಅದನ್ನ ನೀವು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹಾಕ್ಬೇಕಾಗತ್ತೆ. ಓಕೆನಾ ಮಕ್ಳೇ. ಸೊ ಇವಾಗ ಮೊದಲನೇದಾಗಿ ಹೆಡ್ಡಿಂಗ್ ನ ಓದೋಣ ಬನ್ನಿ. Read the following passages carefully and answer the questions given below. ಆಯ್ತಾ, ಈ ಒಂದು ಕೊಟ್ಟಿರುವಂತಹ ಪ್ಯಾಸೇಜ್ ಏನಿದೆ ಅದನ್ನ ಕೇರ್ಫುಲ್ ಆಗಿ ನೀವು ಓದಿ, ಅದಕ್ಕೆ ಕೇಳಿರುವಂತಹ ಕ್ವೆಶನ್ಸ್ ಏನಿದೆ ಅದನ್ನ ನೀವು ಆನ್ಸರ್ ಮಾಡ್ಬೇಕು. ಇಲ್ಲಿ 4 into 1 ಅಂತ ಕೊಟ್ಟಿದಾರಲ್ಲ, 1 into 4 ಅಂದ್ರೆ 4 ಮಾರ್ಕ್ ಇದ್ ಕೇಳ್ತಾರೆ. 2 into 2 ಅಂದ್ರೆ 2 ಕ್ವೆಶನ್ ಇರುತ್ತೆ. ಒಂದ್ ಕ್ವೆಶನ್ಗೂ 2 ಮಾರ್ಕ್. ಓಕೆನಾ ಮಕ್ಳೇ. ಸೊ 2 ಕ್ವೆಶನ್ ಇರುತ್ತೆ, ಒಂದ್ ಕ್ವೆಶನ್ಗೂ 2 ಮಾರ್ಕ್ಸ್ ಅಲಾಕೇಟ್ ಆಗಿದೆ. ಅರ್ಥ ಆಗತ್ತಾ ಮಕ್ಳೇ? ಎಲ್ಲಾರ್ಗು ಗೊತ್ತಾಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ? ಸೊ ನಿಮ್ಮ ಪ್ಯಾಸೇಜಸ್ಗೆ 2 ಕ್ವೆಶನ್ ಇರುತ್ತೆ, ಒಂದ್ ಕ್ವೆಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಇವಾಗ ಪ್ಯಾಸೇಜ್ ಓದೋಣ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ, ನಾನು ಎವ್ರಿ ಪ್ಯಾಸೇಜ್ ಓದಲ್ಲ ಮಕ್ಳೇ. ಈ ಪ್ಯಾಸೇಜಸ್ ನಿಮ್ಗೆ ಕೊಟ್ಟಿದ್ದೀನಿ, ನಾನು ಮನೇಲಿ ಓದ್ಕೊಂಡು ಮಾಡಿ. ಮೊದಲನೇ ಪ್ಯಾಸೇಜ್ ಮಾತ್ರ ಡೀಟೇಲ್ ಆಗಿ ಓದಿ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅನ್ಸುತ್ತೋ ನಾನು ಹೇಳ್ತೀನಿ ಆಯ್ತಾ. ಸೊ ಇವಾಗ ಓದೋಣ ಬನ್ನಿ. As a countryman was carelessly driving his wagon along a muddy road, the wheels of the cart sank deep into the mud. The wagoner urged on the horses, but they could not draw the wagon out of the soft mud. Upon this, the man, without making the least effort of his own, began to call upon Hercules to come and help him out of his trouble. Hercules appeared instantly before the kneeling man and said to him, "Do not kneel there, you lazy fellow, but get up and lay your shoulder to the wheel."
Heaven helps only those who try to help themselves. The Wagner got up, put his shoulder to the wheel, and the wheel of his cart got out of the mud. ಓಕೆನಾ ಮಕ್ಳೇ? ಸೊ ಇಲ್ಲಿ ನಾವಿವಾಗ ಈ ಒಂದು ಸ್ಟೋರಿನ ನೋಡಿದೀವಿ. ಇಲ್ಲೊಬ್ಬ ವ್ಯಾಗ್ನರ್ ಇದ್ದಾನೆ, ಅವನು ಆನ್ಸರ್ಸ್ ಅಲ್ಲ, ಅವನ್ಗೆ ಒಂದು ವೀಲ್ ಏನಿರುತ್ತೆ ಅದು ಹೋಗಿ ಮಡ್ಡಲ್ಲಿ ಸಿಂಕ್ ಆಗ್ಬಿಡುತ್ತೆ. ಅಂಡ್ ಅವ್ನ್ ಹೆಲ್ಪ್ ಕೇಳಕ್ಕೆ ಹರ್ಕ್ಯುಲಸ್ ಹತ್ರ ಹೋಗಿ ಕೇಳ್ತಾನೆ. ಆವಾಗ ಹರ್ಕ್ಯುಲಸ್ ಏನಂತಾನೆ, ಈ ತರ ಮಾಡ್ಬೇಡ, ನೀನ್ ಯಾವಾಗ ನಿನ್ನನ್ನೇ ನೀನ್ ಹೆಲ್ಪ್ ಮಾಡ್ತೀಯ ಆವಾಗ್ಲೇನೆ ನಿಂಗೆ ಹೆಲ್ಪ್ ಸಿಗೋದು ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ, ಅದನ್ನ ಎತ್ತಿ ಆಚೆ ಹಾಕ್ತಾನೆ. ತುಂಬಾ ಸಿಂಪಲ್ ಪ್ಯಾರಾಗ್ರಾಫ್ಸ್. ಇದೇ ರೀತಿಲಿ ನಿಮ್ಗೆ ಸುಮಾರು ಪ್ಯಾರಾಗ್ರಾಫ್ಸ್ ನ ಕೂಡ ಕೇಳಿದ್ದಾರೆ ಮಕ್ಳೇ. ಸೊ ಇವಾಗ ಕ್ವೆಶನ್ಸ್ ನ ನೋಡೋಣ ಬನ್ನಿ. ಮೊದಲನೇ ಕ್ವೆಶ್ಚನ್ ಈ ತರ ಇದೆ, ಓಕೆನಾ? ಏನ್ ಕ್ವೆಶ್ಚನ್ ಮಕ್ಳೇ, A, why did the wagoner call on Hercules? ಆಯ್ತಾ? ಸೊ ಯಾಕೆ ಈ ವ್ಯಾಗನರು ಹರ್ಕ್ಯುಲಸ್ ನ ಕರ್ದ ಅಂತ ಪ್ಯಾಸೇಜಸ್ ಅಲ್ಲಿ ನೀವು ಕೀವರ್ಡ್ಸ್ ನ ನೋಡ್ಕೊಳ್ಳಿ. ವ್ಯಾಗನರ್ ಇದೆ, ಹರ್ಕ್ಯುಲಸ್ ಇದೆ, ಕಾಲ್ ಇದೆ, ಆಯ್ತಾ? ಸೊ ನಾನು ಇವಾಗ ಹಿಂದಿನ ಪ್ಯಾರಾಗ್ರಾಫ್ ಹೋದ್ರೆ ಇಲ್ಲಿ ನೀವು ಹುಡುಕ್ಬೇಕು. ಓಕೆ, ಸೊ ಕಾಲ್ ಅಪಾನ್ ಹರ್ಕ್ಯುಲಸ್ ಅಂತ ಇಲ್ಲಿದೆ. ಸೊ ನಿಮಗ್ ಗೊತ್ತು ಆನ್ಸರ್ ಕೂಡ ಅದ್ರ ಸುತ್ತಮುತ್ತಾನೆ ಇದೆ ಅಂತ. ಸೊ ನೀವ್ ಕೇಳ್ಬೋದು, ಮ್ಯಾಮ್ ಅದೇ ಲೈನ್ ನ ಬರ್ದ್ರೆ ಸಾಕಾ ಅಂತ. ನಿಮ್ಗೆ ಅಕಸ್ಮಾತ್ ಏನು ತೋಚ್ತಿಲ್ದರೆ ಅದನ್ನ ಬರ್ದ್ರೆ ನಿಮಗ್ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ ಮಕ್ಳೇ. ಆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಬೇಕು ಅಂದ್ರೆ ನೀವ್ ಅದನ್ನ ಡೀಟೇಲ್ ಆಗಿ ಬರಿಬೇಕಾಗತ್ತೆ, ಆಯ್ತಾ? ಬರೀ ಆ ಸ್ಟೇಟ್ಮೆಂಟ್ ಬರ್ದ್ರೆ ಸಾಕಿಲ್ಲ. ನಡೀರಿ ಇವಾಗ ಆನ್ಸರ್ ಬರ್ದಿ ಹೇಳ್ತೀನಿ ನಿಮ್ಗೆ. ಸೊ ಇಲ್ಲಿ ಎ ಅಲ್ಲಿ ಆನ್ಸರ್ ಏನು ಮಕ್ಳೇ, ನಾ ಹೇಳ್ತೀನಿ, ದ ವೀಲ್ಸ್ ಆಫ್ ದ ಕಾರ್ಟ್ ಹ್ಯಾಡ್ ಸಂಕ್ ಡೀಪ್. ಆಯ್ತಾ? ನೋಡಿ, ದ of the cart had sunk. ಆಯ್ತಾ? ಆ ಒಂದು ವೀಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಒಳಗೋಗ್ತೋಗಿರುತ್ತೆ. ಎಲ್ಲಿ ಒಳಗೋಗಿರುತ್ತೆ? ಇನ್ ಟು ದ ಸಾಫ್ಟ್ ಮಡ್. ಓಕೆನಾ? And the horses couldn't ಏನ್ ಮಾಡಕ್ಕಾಗಲ್ಲ ಹಾರ್ಸಸ್ಗೆ, ಡ್ರಾ ದ ಕಾರ್ಟ್ ಔಟ್. ಆಯ್ತಾ? ಸೊ ಈ ರೀಸನ್ಗೆ ಏನಾಗುತ್ತೆ, ಅವನು ಹರ್ಕ್ಯುಲಸ್ ನ ಕರೀತಾನೆ. ಆಯ್ತಾ? ಸೊ ಏನಾಗುತ್ತೆ, ವಿತೌಟ್ ಮೇಕಿಂಗ್ ಎನಿ ಎಫರ್ಟ್ ದ ವ್ಯಾಗನರ್ ಕಾಲ್ಡ್. ಆಯ್ತಾ? ವಿತೌಟ್ ಮೇಕಿಂಗ್ any effort the called, ಯಾರನ್ ಕರ್ದ? ಅಪಾನ್, ಕಾಲ್ಡ್ ಆನ್ ಹರ್ಕ್ಯುಲಸ್. ಆಯ್ತಾ? ಟು ಹೆಲ್ಪ್ ಹಿಮ್ ಔಟ್. ಅರ್ಥ ಆಯ್ತಾ? ಸೊ ಈ ಒಂದು ಇದಲ್ಲಿ ಅವನು ಕರ್ದ್ಬಿಟ್ಟು ಕಷ್ಟದಿಂದ ನನ್ನನ್ನು ಆಚೆ ಹಾಕಪ್ಪ ಅಂತ ಕರ್ದ ಹರ್ಕ್ಯುಲಸ್ ನ. ಸೊ ಈ ಒಂದು ಸೆಂಟೆನ್ಸ್ ಏನಿದೆ ಮಕ್ಳೇ, ಇಲ್ಲಿ ನಿಮ್ಗೆ ಇಲ್ಲೂ ಕೂಡ ಸಿಗತ್ತೆ. ಆಯ್ತಾ? ನಾನ್ ನಿಮ್ಗೆ ತೋರಿಸ್ಬೇಕು ಅಂದ್ರೆ, ದ ವ್ಯಾಗ್ನರ್ ಅರ್ಜ್ಡ್ ಆನ್ ದ ಹಾರ್ಸಸ್ ಬಟ್ ದೇ ಕುಡ್ ನಾಟ್ ಡ್ರಾ ದ ವ್ಯಾಗನ್ ಔಟ್ ಆಫ್ ದ ಸಾಫ್ಟ್ ಮಡ್. ನಾನು ಸೇಮ್ ಸೆಂಟೆನ್ಸ್ ನ ಇಲ್ಲಿ ಬರ್ದಿದ್ದೀನಿ ನೋಡಿ. ಆಯ್ತಾ? ಸೊ ಅದನ್ನ ನಾನು ಏನ್ ಮಾಡಿದೀನಿ, ಬರೀ ಹಂಗೆ ಕಾಪಿ ಮಾಡೋ ಬದಲು ಅದನ್ನ ಒಂದ್ ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಮಾಡ್ಕೊಂಡಿದೀನಿ. ಓಕೆನಾ? ಸೊ ನಾನು ಇವಾಗ ಪಾಸ್ ಮಾಡ್ತೀನಿ, ಇದರ ಒಂದು ಸ್ಕ್ರೀನ್ ಶಾಟ್ ನ ತಗೊಳ್ಳಿ.
ಸೊ ಮಕ್ಳೇ ಸ್ಕ್ರೀನ್ ಶಾಟ್ ತಗೊಂಡ್ರ ನಾ ಏನ್ ಹೇಳ್ತಿದ್ದೆ ನಿಮ್ಗೆ, ನಾನು ಹೇಳ್ತಿದ್ದ ಏನಂದ್ರೆ ಆನ್ಸರು ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರುತ್ತೆ, ಬಟ್ ನೀವ್ ಅದನ್ನ ಒಂದ್ ಸ್ವಲ್ಪ ಆಲ್ಟರ್ ಮಾಡಿ ಬರಿಬೇಕಾಗತ್ತೆ ಆಯ್ತಾ. ಇವಾಗ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನಾನು ಹೇಳ್ತೀನಿ ಅಷ್ಟೇ, ತಿರ್ಗಾ ಬರಿಯಕ್ ಹೋಗಲ್ಲ ಮಕ್ಳೇ. ಸೊ ಖಂಡಿತ ನೋಡ್ಕೊಳ್ಳಿ. ವಾಟ್ ಡಿಡ್ ಹರ್ಕ್ಯುಲಿಸ್ ರಿಪ್ಲೈ ಟು ದ ಮ್ಯಾನ್? ಹರ್ಕ್ಯುಲಿಸ್ ಆ ಒಂದು ಮನುಷ್ಯನಿಗೆ ಏನಂತ ಹೇಳ್ದ? ಸೊ ಏನಾಯ್ತು, ಹರ್ಕ್ಯುಲಿಸ್ ಅಪಿಯರ್ಡ್ ಬಿಫೋರ್ ದ ನೀಲಿಂಗ್ ಕಂಟ್ರಿ ಮ್ಯಾನ್ ಅಂಡ್ ಸೆಡ್ ಟು ಹಿಮ್. ಆಯ್ತಾ, ನಾನು ಇಲ್ಲೇ ಆನ್ಸರ್ ಮಾರ್ಕ್ ಮಾಡಿ ತೋರಿಸ್ತೀನಿ ಇದಲ್ಲಿ ನಿಮ್ಗೆ ನೋಡಿ. ಹರ್ಕ್ಯುಲಿಸ್ ಅಪಿಯರ್ಡ್ instantly before the kneeling man and said to him, do not kneel there, you lazy fellow, but get up and lay your shoulder to the wheel ಅಂತ ಹೇಳ್ತಾನೆ. heaven helps only those who try to help. ಇದಿಷ್ಟೇನಿದೆ ಮಕ್ಕಳೇ, ಇದು ನಿಮ್ಮ ಬಿ ನ ಆನ್ಸರ್ ಆಯ್ತಾ. ಸೊ ನಾ ಹೇಳ್ದಂಗೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಪ್ಯಾಸೇಜಸ್ ಏನಿದೆ ತುಂಬಾ ಈಸಿಯಾಗಿ ನಿಮಗೆ 4 ಮಾರ್ಕ್ ಬರ್ಬೋದು. ಇದನ್ನ ಬರ್ದ್ರೆ ನಿಮಗೆ 2 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ ನೋಡಿ ಆಯ್ತಾ. ಸೊ ಖಂಡಿತ ಅದನ್ನ ನೋಡ್ಕೊಳ್ಳಿ. ಇದನ್ನ ನಿಮ್ಗೆ ಪ್ಯಾಸೇಜ್ ಅರ್ಥ ಮಾಡ್ಕೊಂಡು ಕ್ವೆಶ್ಚನ್ ಅರ್ಥ ಮಾಡ್ಕೊಂಡು ಕೀವರ್ಡ್ಸ್ ಹುಡ್ಕೊಳ್ಳಿ ಆಯ್ತಾ. ಕೀವರ್ಡ್ಸ್ ಹುಡ್ಕೊಂಡಿದ ತಕ್ಷಣ ನಿಮ್ಗೆ ಆನ್ಸರ್ ಅಲ್ಲೇ ಗೊತ್ತಾಗ್ಬಿಡತ್ತೆ ಆಯ್ತಾ. ನೋಡಿ, ಹರ್ಕ್ಯುಲಿಸ್ ರಿಪ್ಲೈ ಅಂತ ಕೊಟ್ಟಿದ ತಕ್ಷಣ ಅವನ ಡೈಲಾಗ್ ಹೇಳ್ತಾನಲ್ಲ ಅದನ್ನ ಬರಿಬೇಕು ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ ಆಯ್ತಾ. ಕಷ್ಟ ಏನಿಲ್ಲ, ತುಂಬಾ ಸಿಂಪಲ್. ಓಕೆನಾ, ಅರ್ಥ ಆಯ್ತಾ? ಪ್ಯಾಸೇಜಸ್ ಅಲ್ಲಿ ಏನ್ ಟ್ರಿಕ್ ನ ನೀವು ಯೂಸ್ ಮಾಡ್ಬೇಕು ಅಂತ ಅರ್ಥ ಆಗಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಬಿಕಾಸ್ ಇದನ್ನ ಈಸಿಯಾಗಿ ನಿಮಗ್ ಮಾರ್ಕ್ಸ್ ಸಿಗತ್ತೆ. ನಡೀರಿ ಮಕ್ಳೇ, ಇವಾಗ ಮುಂದೆ ನೋಡೋಣ. ಇವಾಗ ಈ ಪ್ಯಾಸೇಜಸ್ ನಾವು ಓದ್ತೀನಿ, ಆನ್ಸರ್ನ ಇಲ್ಲೇ ಹೇಳ್ತೀನಿ, ಬಟ್ ನಾ ಹೇಳ್ದಂಗೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ಬಿಕಾಸ್ ಇಲ್ಲೇ ಆನ್ಸರು ಇದಲ್ಲೇ ಇರುತ್ತೆ ಆಯ್ತಾ. Life is not the aggregate of days and months. It is the aggregate of lofty ideals and noble deeds. There is joy when you meet the demands you make and quench your thirst. Greater is the joy when we meet the need of others and quench their thirst. Lucky you are if you have no cause to shed tears of your own. Luckier you should be if you can wipe the tears of the poor and the suffering, the forsaken and the forlorn. Blind and ignorant we are. We try to seek fame in conquering nations, in giving false promises, uttering sugar-coated words, and fanning religious riots in order to perpetuate our position and power. We think we make history and therefore prefer a claim to fame. We do not realize that our names do not enter even the pages of children's story books. The moment we go away once for all, even from the memories of the people. So ಇದು ಒಂದು ಪ್ಯಾಸೇಜ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೊಟ್ಟಿರೋದು. ಇದಕ್ಕೆ ರಿಲೇಟೆಡ್ ಕೊಟ್ಟಿರುವಂತ ಕ್ವೆಶ್ಚನ್ ಏನು, ನಾನ್ ಯಾವಾಗ್ಲೂ ಇದೇ ಹೇಳೋದು, ಕೀವರ್ಡ್ ನ ನೋಡ್ಕೊಳ್ಳಿ. ವೆನ್ ವಿಲ್ ಯು ಬಿ ಲಕ್ಕಿಯರ್ ಅಂತ ಕೇಳಿದ್ದೇನೆ ಆಯ್ತಾ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಿಕ್ಕೆ ಇಲ್ಲಿ ಲಕ್ಕಿಯರ್ ಎಲ್ಲಿದೆ ನೋಡಿ, ಲಕ್ಕಿಯರ್ ಇಲ್ಲಿದೆ ನೋಡಿ ಆಯ್ತಾ. ಸೊ ಲಕ್ಕಿಯರ್ ಎಲ್ಲಿದೆ ನೋಡ್ಕೊಂಡು ಆ ಪಾರ್ಟ್ ನ ನೀಟಾಗಿ ಓದಿ. ಲಕ್ಕಿಯರ್ ಯು ಶುಡ್ ಬಿ ಇಫ್ ಯು ಕ್ಯಾನ್ ವೈಪ್ ದ ಟಿಯರ್ಸ್ ಆಫ್ ದ ಪುವರ್ ಅಂಡ್ ದ ಸಫರಿಂಗ್. ಸೊ ಆನ್ ಅಂಡ್ ಸೋ ಫೋರ್ತ್. ಇವಾಗ ಆನ್ಸರ್ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. We will be luckier if we can wipe the tears of the poor and the suffering, the forsaken and the forlorn. Instead of seeking fame, position and power, there is joy in meeting the demands of yourself and others. ಇವಾಗ ನೀವು ಇಲ್ಲಿ ಹೋದ್ರೆ ಇಲ್ಲೇ ಇದೆ ನೋಡಿ ಆಯ್ತಾ. ಈ ಲೈನ್ ನ ಹಾಕ್ಬಿಟ್ಟು ಇದು ಆನ್ಸರು, ಬಟ್ ಅಷ್ಟೇ ಬರ್ದ್ರೆ ಸಾಕಾ? ನಾ ಹೇಳ್ದಂಗೆ ಇಲ್ಲ ಮಕ್ಳೇ, ಅಷ್ಟೇ ಬರ್ದ್ರೆ ಸಾಕಿಲ್ಲ. ಖಂಡಿತ ನೀವು ಅದಕ್ಕೆ ಕಂಪ್ಲೀಟ್ ಆಗಿ ಆನ್ಸರ್ ನ ಕೊಡ್ಬೇಕು ಓಕೆನಾ. ಅಟ್ಲೀಸ್ಟ್ 2 ಸೆಂಟೆನ್ಸಸ್ ಬರೀಲೇಬೇಕು ಓಕೆನಾ ಮಕ್ಳೇ. ಸೊ 2 ಸೆಂಟೆನ್ಸಸ್ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಅಂತ ಗೊತ್ತಲ್ವಾ ನಿಮ್ಗೆ. ಸೊ ಅಷ್ಟು ಬರೆಯೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ನಿಮ್ಗೆ ಇಲ್ಲಿ ಏನೇ ಕಾಣಿಸಿದ್ರು ನೀವು ಅದನ್ನ ಬರಿಬಹುದು, ಬರಿಬಾರ್ದು ಅಂತ ಅಲ್ಲ, ಬಟ್ ನಾವು ಪ್ಯಾಕ್ ಮಾಡಿರೋ ತರ ಚೆನ್ನಾಗಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಿ ನೋಡೋಣ ಬನ್ನಿ. ವೈ ಆರ್ ವಿ ಕನ್ಸಿಡರ್ಡ್ ಟು ಬಿ ಬ್ಲೈಂಡ್ ಅಂಡ್ ಇಗ್ನೋರೆಂಟ್? ಸೊ ಬ್ಲೈಂಡ್ ಅಂಡ್ ಇಗ್ನೋರೆಂಟ್ ಅಂತ ಎಲ್ಲಿ ಬರುತ್ತೆ ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಕೊಳ್ಳಿ. ಹುಡುಕಿದ ತಕ್ಷಣ ಗೊತ್ತಾಗುತ್ತೆ ನೋಡಿ ಯಾಕೆ ನಾವು ಬ್ಲೈಂಡ್ ಅಂಡ್ ಇಗ್ನೋರೆಂಟ್ ಅಂತ ಕನ್ಸಿಡರ್ ಆಗ್ತೀವಿ ಅಂತ ಕೇಳಿದ್ದಾರೆ. ಸೊ ಯಾಕೆ? ಬಿಕಾಸ್ ವಿ ಟ್ರೈ ಟು ಸೀಕ್ ಫೇಮ್ ಇನ್ ಕಾಂಕರಿಂಗ್ ನೇಷನ್ಸ್, ಇನ್ ಗಿವಿಂಗ್. ಸೊ ಈ ಒಂದೇನಿದೆ ಇದು ನಮ್ಮ ಆನ್ಸರ್ ಬರುತ್ತೆ ಓಕೆನಾ. ನೋಡೋಣ ನಾವೇನ್ ಬರ್ತಿದೀವಿ ಅಂತ ಇವಾಗ. ಓಕೆ, ಸೊ ನೋಡಿ ಸೇಮ್ ಅದೇ ಬರ್ದಿದ್ದೀನಿ ನಾನು. ವಿ ಆರ್ ಕನ್ಸಿಡರ್ಡ್ ಟು ಬಿ ಬ್ಲೈಂಡ್ ಅಂಡ್ ignorant because we try to seek fame in conquering nations, in giving false promises, uttering sugar coated words
and fanning religious riot in order to perpetuate our position and power, thinking that we make history. We do not realize that the moment we go away once for all from the memories of the people. So ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಈ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಈ ಪ್ಯಾರಾಗ್ರಾಫ್ ಈ ಸೆಂಟೆನ್ಸ್ ಬರ್ದ್ಬಿಟ್ಟು ಇದನ್ನ ಹಾಕಿದ್ದೀನಿ ಎಂಡಿಂಗ್ ಆಗಿ. ಓಕೆ, ಅದರಿಂದ ಹೆಲ್ಪ್ ಕೂಡ ಆಗತ್ತೆ. ಓಕೆನಾ, ಇಲ್ಲಿ ಒಂದು ಕಾಮೆಂಟ್ ಹಾಕಿದ್ದಾರೆ ಪೂಜಾ ಗುಪ್ತಾ ಅವರು. ಐ ಗಾಟ್ 98.9% ಇನ್ ಪ್ರಿಪರೇಟರಿ ಬಿಕಾಸ್ ಆಲ್ ಟೀಚರ್ಸ್ ಆಫ್ SSLC ಅಟ್ ಪರೀಕ್ಷೆ. ವೆರಿ ಗುಡ್ ಪೂಜಾ, ವಿ ಆರ್ ಪ್ರೌಡ್ ಆಫ್ ಯು. ನಾನು ಯಾವಾಗ್ಲೂ ಹೇಳ್ದಂಗೆ ಈ ಲೈವ್ ನೋಡ್ತಿರುವಂತಹ ಪ್ರತಿ ಒಂದು ಸ್ಟೂಡೆಂಟ್ಗೂ ಈ ಮಾರ್ಕ್ಸ್ ತೆಗೆಯೋ ಒಂದು ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ಸೊ ಖಂಡಿತ ಪ್ರಯತ್ನ ಪಡೆದರೆ ಏನೂ ಆಗಲ್ಲ ಅಲ್ಲ. ಸೊ ಕೀಪ್ ಟ್ರೈಯಿಂಗ್ ಮಕ್ಳೇ. 100% ನಿಮ್ ಬೋರ್ಡ್ ಎಕ್ಸಾಮ್ಸ್ಗೆ ನೀವೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ ಅಂತ ನಂಗೆ ಗೊತ್ತು. ಓಕೆನಾ, ಸೊ ಹಿಂಗೆ ನಿಮ್ಗೆ ಆನ್ಸರ್ಸ್ ಕ್ವೆಶ್ಚನ್ ಅಲ್ಲೇ ಸಿಗತ್ತೆ ಮಕ್ಳೇ. ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಇವಾಗ. ರೆಡಿನಾ ನೀವೆಲ್ಲ? ಥಮ್ಸ್ ಅಪ್ ಕೊಡಿ, ಬಿಕಾಸ್ ನಾನು ಒಂದ್ ಸ್ವಲ್ಪ ಬೇಗ ನಿಮ್ಗೆ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಪ್ಯಾರಾಗ್ರಾಫ್ ಸೇಮ್ ಇರಲ್ಲ ನಿಮ್ ಎಕ್ಸಾಮ್ ಅಲ್ಲಿ. ಸೊ ನಾನು ಎಷ್ಟೇ ಪ್ಯಾರಾಗ್ರಾಫ್ ಸೇಮ್ ಓದಿದ್ರು ಸಾಲ್ವ್ ಮಾಡಿದ್ರು ನಿಮ್ಗೆ ಅದು ಹೇಗೆ ಆನ್ಸರ್ ಬರೆಯೋದು ಅಂತ ಗೊತ್ತಿರ್ಬೇಕು. ಓಕೆನಾ, ಸೊ ನಡೀರಿ ಇವಾಗ ಮುಂದಿನ ಒಂದು ಪ್ಯಾರಾಗ್ರಾಫ್ ನ ನೋಡೋಣ. ಒನ್ ಆಫ್ ದ ಮೋಸ್ಟ್ inexplicable mysteries that has ever puzzled the selfish rich is their failure to find happiness where they had expected to find it. The bitterest disappointment that comes to people who have made fortunes is that their wealth did not bring the happiness which it promised or anything like it. They find the affections do not feed on material things, that the heart would starve in the midst of the greatest luxuries alone. They find that while money can do many things, it has little power to satisfy the heart's yearning, the heart's hunger. How many women there are in the palatial houses in this country who are starving for happiness and would gladly exchange all the luxuries for the love of a good man, even if he had not a dollar in the world? ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನಾನು ಏನ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಆಗ್ಲೇ ಹೇಳಕ್ ಮರ್ತೋದೆ ನಾನು. ನಿಮ್ಗೆ 15 ಮಿನಿಟ್ಸ್ ಇದೆ ಅಲ್ಲ ಮುಂಚೆನೆ, ಆಯ್ತಾ? ಆ 15 ಮಿನಿಟ್ಸ್ ಅಲ್ಲಿ ಆಕ್ಚುಲಿ ನೀವು ಈ ಪ್ಯಾರಾಗ್ರಾಫ್ ನ ಓದಿ ಆನ್ಸರ್ ನ ಮಾರ್ಕ್ ಕೂಡ ಮಾಡಿ ಇಟ್ಕೊಬಹುದು. ಸೊ ಅದರಿಂದ ನೀವು ಟೈಮ್ ಕೂಡ ಸೇವ್ ಮಾಡ್ತೀರಾ. ಇವಾಗ ಕ್ವೆಶ್ಚನ್ ನೋಡೋಣ. ವಾಟ್ ಇಸ್ ದ ರಿಯಲೈಸೇಷನ್ ಆಫ್ ಮೆನಿ ಸೆಲ್ಫಿಶ್ ರಿಚ್ ಅಂತ ಇದೆ. ಇವಾಗ ರಿಯಲೈಸೇಷನ್ ಅನ್ನೋದು ಒಂದು ಟರ್ಮ್ ಅಲ್ವಾ, ನಮ್ ಕೀವರ್ಡ್. ಸೊ ನಾನು ಇಲ್ಲಿ ರಿಯಲೈಸೇಷನ್ ನ ಹುಡುಕ್ತೀನಿ. ಎಲ್ಲಿದೆ ರಿಯಲೈಸೇಷನ್ ಮಕ್ಳೇ? ನಿಮಗ್ ಕಾಣಿಸ್ತಾ? ಓಕೆ, ರಿಯಲೈಸೇಷನ್ ಇಲ್ಲೇ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಬಟ್ ನಾನ್ ನಿಮ್ಗೆ ಆನ್ಸರ್ ನ ಓದಿ ಇವಾಗ ಹೇಳ್ತೀನಿ ನೋಡಿ. ನಡೀರಿ ಇವಾಗ ಆನ್ಸರ್ ನ ಓದೋಣ. Many selfish rich realize that their wealth does not bring the promised happiness and the affection do not feed on material things. They find that while money can do many things, it has little power to satisfy their heart's yearning or hunger ಅಂತ ಹೇಳಿದ್ದಾರೆ. ಸೊ ಆಯ್ತಾ, ಸೊ ಇದು ನನ್ನ ಪ್ಯಾರಾಗ್ರಾಫ್ ಇಂದಾನೆ ಎತ್ತಿದ್ದು. ನಾನೇನ್ ದೊಡ್ಡ ಕೆಲಸ ಮಾಡಿಲ್ಲ. ಪ್ಯಾರಾಗ್ರಾಫ್ ಇಂದಾನೆ ಎತ್ತಿ ನಿಮ್ಗೆ ಒಂದು ಪ್ಯಾಕ್ಡ್ ಆನ್ಸರ್ ಆಗಿ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನೀವು ಅಲ್ಲಿಂದಾನೆ ಹುಡ್ಕೊಬಹುದು. ಆಯ್ತಾ, ಇವಾಗ ಬಿ ನೋಡೋಣ ಬನ್ನಿ. ವಾಟ್ ಇಸ್ ದ ಸ್ಟೇಟ್ ಆಫ್ ಮೆನಿ ವಿಮೆನ್ ಲಿವಿಂಗ್ ಇನ್ ಪಲೇಷಿಯಲ್ ಹೌಸಸ್? ಈ ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡಿದ್ರೆ ಲಾಸ್ಟ್ ಅಲ್ಲಿ ನಾನು ಪಲೇಷಿಯಲ್ ಹೌಸಸ್ ಬಗ್ಗೆ ಹೇಳ್ದೆ. ಆಯ್ತಾ, ಇಲ್ಲಿ ನೋಡಿ. Women living in palatial houses in this country who are starving for happiness, and ಇದಿಷ್ಟು ಏನಿದೆ ಆ ಪರ್ಟಿಕ್ಯುಲರ್ ಬಿ ಏನ ಆನ್ಸರ್. ಓಕೆನಾ, ನಡೀರಿ ಇವಾಗ ನೋಡೋಣ ಮಕ್ಳೇ. ನೋಡಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ನಾ ಇನ್ನೊಂದು ಹೇಳ್ಬೇಕು ನಿಮ್ಗೆ ಹೆಂಗೆ ಸ್ಟಾರ್ಟ್ ಮಾಡೋದು ಆನ್ಸರ್ ಅಂತ ಅಂದ್ರೆ, ನೀವು ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಅಂತ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಆಯ್ತಾ, ಅದರಿಂದ ನಿಮ್ಮ ಆನ್ಸರ್ ಒಂದು ವೆಲ್ ಪ್ಯಾಕ್ಡ್ ಆಗಿರುತ್ತೆ. ಪ್ಯಾಸೇಜ್ ಇನ್ನ ಒಂದು ಅದರ ಮೂಲಕ ಅದರ ಪ್ರಕಾರ ಅಂತ ನಾವೇನಂತೀವಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಅಂತ ಹಾಕಿ ನೀವು ಬರಿಬಹುದು. Many women who live in palatial houses in the country are starving for happiness and affection. They would gladly exchange all their luxuries for the love of good man, even if he did not have a dollar in the world ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಗೊತ್ತಾಯ್ತಾ? ಸಿಂಪಲ್ ಮಕ್ಳೇ. ಈ ಪ್ಯಾಸೇಜಸ್ ಏನಿದೆ ಅದ್ರಷ್ಟು ಸಿಂಪಲ್ ನಿಮ್ ಪೇಪರ್ ಅಲ್ಲಿ ಯಾವ್ದು ಇಲ್ಲ. ಸೊ ಖಂಡಿತ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನ ಏನ್ ಮಾಡೋಣ, ಓದೋಣವಾ? ಸ್ಟಾರ್ಟ್ ಮಾಡೋಣ. ತಿರ್ಗಾ ಓದ್ತೀನಿ, ಕೇಳಿಸ್ಕೊಳ್ಳಿ. ನಾ ಹೇಳ್ದಂಗೆ ಆಕ್ಚುಲಿ ನಾನೆಲ್ಲ ಓದೋದ್ ನೆಸೆಸಿಟಿ ಇಲ್ಲ, ಬಿಕಾಸ್ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಒಂದು ಪ್ಯಾಸೇಜಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇದು ಒಂದು ನಾನು ಹೇಳಿರೋದ್ರಿಂದ ಒಂದು ಲಾಸ್ಟ್ ಒನ್ ಓದ್ಬಿಡ್ತೀನಿ. ಆಯ್ತಾ, ಸೊ ಇಲ್ಲಿ ಪ್ರೀತಮ್ ಅವ್ರು ಹೇಳ್ತಾ ಇದಾರೆ, ಮ್ಯಾಮ್ ಐ ಗಾಟ್ 97.5 ಅಂತ. ವೆರಿ ಗುಡ್ ಪ್ರೀತಮ್ ಅವರೇ.
ನನಗಂತೂ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ನಿಮ್ ಮಾರ್ಕ್ಸ್ ಹಾಕಿ ಈ ತರ ಹೇಳಿದ್ರೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದಿರಾ, ಖಂಡಿತ ವೆರಿ ವೆರಿ ಗುಡ್, ಅಪ್ರಿಶಿಯೇಟೆಡ್. ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತೀರಾ ಮಕ್ಕಳೇ. ಯಾರೇ ಒಬ್ರು ಕಡಿಮೆ ಅಥವಾ ಯಾರೇ ಜಾಸ್ತಿ ಅಂತ ಅಲ್ಲ, ಎಲ್ಲಾರ್ಗು ಈಕ್ವಲ್ ಚಾನ್ಸ್ ಇದೆ ಮತ್ತೆ ಈಕ್ವಲ್ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ಸೊ ಖಂಡಿತ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಚೆನ್ನಾಗಿ ಓದಿ, ಅದರಿಂದ ಬೆಸ್ಟ್ ಆಗುತ್ತೆ. ಓಕೆನಾ? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ವಿ ಶುಡ್ ಹ್ಯಾವ್ ಫ್ರೀಡಮ್ ಆಫ್ ಥಾಟ್. ದಿಸ್ ಇಸ್ ನಾಟ್ ಆಸ್ ಈಸಿ ಆಸ್ ಇಟ್ ಸೌಂಡ್ಸ್. ಫಾರ್ ಎವ್ರಿ ಒನ್ ಲೈಕ್ಸ್ ಟು ಹ್ಯಾವ್ ದಿಸ್ ಫ್ರೀಡಮ್ ಫಾರ್ ಹಿಮ್ಸೆಲ್ಫ್ ಬಟ್ is not ready to give it to others when they express different opinions. This is particularly the case when the differences of opinion arise on such important matters as religion and or politics. But if we refuse to let other people hold their opinions on these matters, and especially if we try to force them to accept ours, progress is impossible. If everyone went on thinking the same thing as his ancestors thought, progress would come to an end, because as the Buddha said, what a man thinks he becomes. So if we think exactly what our forefathers thought, we shall remain in the condition in which they were. Our thoughts depends a good deal upon what we read and what we talk about. Therefore, if we want to think new thoughts, we must try to study all sides of the topics that come before us and not be content only with what we read in newspapers or what others say. Okay na makle, iva questions ta nodona bani. ಮೊದಲನೇದಾಗಿ when is progress impossible ಅಂತ ಕೇಳಿದ್ದಾರೆ. Although everyone likes to have freedom of thought for themselves, they aren't ready to give it to others, especially when difference of opinions arise on important matters such as religion or politics. If we refuse to let other people hold their opinions and try to force them to accept ours, progress becomes impossible ಅಂತ ಕೇಳಿದ್ದಾರೆ. ಸೊ ನಾ ಹೇಳ್ದಂಗೆ ಅದೇ ಟೆಕ್ನಿಕ್ ಮಕ್ಕಳೇ, ಇಲ್ಲಿ ಹೋಗ್ಬಿಟ್ಟು ಹುಡುಕಿ ಪ್ರೋಗ್ರೆಸ್ ಯಾವಾಗ ಇಂಪಾಸಿಬಲ್ ಆಗತ್ತೆ. Progress becomes impossible, progress would come to an end ಇದೆ ನೋಡಿ. ಸೊ ನಾ ಹೇಳ್ದಂಗೆ ಈ progress becomes impossible ಹಿಂದೆ ಇರುವಂತಹ ಏನ್ ಪ್ಯಾರಾಗ್ರಾಫ್ ಇದೆ ಅದನ್ನ ನಾನು ಆನ್ಸರ್ ಅಂತ ಬರಿತೀನಿ. ಸೊ ಅದನ್ನ ಓದಬೇಕು ಆಯ್ತಾ. ನಾನು ಸುಮ್ನೆ ಪ್ರೋಗ್ರೆಸ್ ಇಸ್ ಇಂಪಾಸಿಬಲ್ ಅಂತ ನೋಡಿದ ತಕ್ಷಣ ಅದು ಹಾಕ್ಬಿಟ್ಟು ಹಿಂದೆ ಮುಂದೆ ಸೆಂಟೆನ್ಸ್ ಬರೆದ್ರೆ ಆಗಲ್ಲ. ಪ್ಯಾರಾಗ್ರಾಫ್ ನ ಓದಿ ಅರ್ಥ ಮಾಡ್ಕೊಳ್ಳಿ, ಲೈನ್ ನ ಚೂಸ್ ಮಾಡ್ಕೊಂಡು ಮಾಡಿ. ಓಕೆನಾ? ಮುಂದೆ ನೋಡೋಣ, ವಾಪಸ್ ಬರೋಣ ಈ ಪ್ಯಾರಾಗ್ರಾಫ್ಗೆ. ಬಿ ನೋಡಿದಾಗ ಸೊ ಇವಾಗ ಆನ್ಸರ್ ಕೂಡ ಹಾಕ್ಬಿಟ್ಟೆ. ಹೌ ಶುಡ್ ಆರ್ ಥಾಟ್ಸ್ ಬಿ ಫಾರ್ಮ್ಡ್? ನಮ್ಮ ಒಂದು ಥಾಟ್ಸ್ ನಾವ್ ಹೇಗೆ ಫಾರ್ಮ್ ಮಾಡಬೇಕು ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಆಯ್ತಾ. ಈ ಪ್ಯಾಸೇಜಿನ ಒಂದು ಅದರ ಪ್ರಕಾರ ನಮ್ಮ ಒಂದು ಥಾಟ್ಸ್ ಏನಿದೆ ಅದು ನಾವೇನ್ ಓದ್ತೀವಿ ಮತ್ತೆ ಅದೇನ್ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Therefore, if we want to think new thoughts, we must try to study all sides of the topic that come before us and not be content only with what we read in newspapers or what others say. ನೋಡಿ ಇಲ್ಲಿ ನಾ ಹೇಳಿದ್ದೀನಲ್ಲ, ಈ ಲಾಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ ನೋಡಿ. ಸೊ ನಮ್ಮ ಥಾಟ್ಸ್ ಏನಿದೆ ಅದು ಫಾರ್ ಅ ಗ್ರೇಟ್ ಡೀಲ್ ಡಿಪೆಂಡ್ಸ್ ಆನ್ ವಾಟ್ ವಿ ರೀಡ್ ಅಂಡ್ ವಾಟ್ ವಿ ಟಾಕ್ ಅಬೌಟ್. ಸೊ ಇದಿಷ್ಟು ಏನಿದೆ ಇದು ಪಾರ್ಟ್ ಬಿ ಕ್ವೆಶ್ಚನ್ ಇದೆ ಅದರ ಉತ್ತರ. ನಿಮ್ಮ ಆನ್ಸರು ಪ್ಯಾಸೇಜ್ ಅಲ್ಲೇ ಇದೆ. ಓಕೆನಾ? ಇವಾಗ ಮುಂದಿನಿಂದ ನಾನು ಓದಲ್ಲ ಪ್ಯಾಸೇಜು, ನಿಮ್ಗೆ ನಾನು ಡಾಕ್ಯುಮೆಂಟ್ ನ ಕೊಟ್ಟಿದ್ದೀನಿ, ಅಲ್ಲಿ ನೀವು ಕಂಪ್ಲೀಟ್ ಆಗಿ ಓದ್ಬೋದು. ಇದು ನ್ಯೂಸ್ ಪೇಪರ್ ಬಗ್ಗೆ ಇರೋದು. ಸೊ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಆನ್ಸರ್ ನ ಹುಡ್ಕೋಣ ಮಕ್ಳೇ, ಆಯ್ತಾ? ಓಕೆ. ವಾಟ್ ವರ್ಕ್ ಡಸ್ ದ ನ್ಯೂಸ್ ಪೇಪರ್ ಡೂ ಟುಡೇ? ಇವತ್ತಿನ ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ ಏನ್ ಮಾಡುತ್ತೆ ಅಂತ ಕೇಳಿದ್ದಾರೆ, ಆಯ್ತಾ? ಸೊ ಈ ಒಂದು ಕ್ವೆಶ್ಚನ್ ನ ಕೇಳಿದಾಗ ನೀವೊಂದು ಪ್ಯಾಸೇಜ್ ನ ಓದಿದ್ರೆ ಈ ಕಾಲದಲ್ಲಿ ನ್ಯೂಸ್ ಪೇಪರ್ ಇದ್ ಮಾಡುತ್ತೆ, ಬಟ್ ಹಿಂದೆ ನ್ಯೂಸ್ ಪೇಪರ್ ಇದನ್ನ ಮಾಡ್ತಿತ್ತು ಅಂತ ಕೂಡ ಕೊಟ್ಟಿದ್ದಾರೆ, ಆಯ್ತಾ? ಸೊ ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ನ್ಯೂಸ್ ಪೇಪರ್ಸ್ ಟುಡೇ have become a tremendous force for good and the evil in the world. In addition to giving news, it also comments on it, criticizes the people and the government, deals with social, political, industrial and religious questions, reviews books and periodicals, ventilates grievances among other things. ಆಯ್ತಾ? ಸೊ ನ್ಯೂಸ್ ಪೇಪರ್ ಏನ್ ಮಾಡುತ್ತೆ ಅಂತ ಕೇಳಿದಾರಲ್ಲ, ಸೊ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಇದೆಲ್ಲ ಬ್ಯಾರಿಯರ್ಸ್ ನ ಬ್ರೇಕ್ ಡೌನ್ ಮಾಡತ್ತೆ. ಇದನ್ನೆಲ್ಲ ಏನಿದೆ ಅದು ಇವಾಗ ನ್ಯೂಸ್ ಪೇಪರ್ ಏನ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರ್ದಿದೆ ಅಲ್ಲ,
ಇದಿಷ್ಟು ನಾನು ಆನ್ಸರ್ ಬರ್ತೀನಿ, ಅಂಡರ್ಲೈನ್ ಮಾಡಿದ್ದೀನಲ್ಲ, ಅದೇ ನಿಮ್ಮ ಆನ್ಸರ್ ಕೂಡ ಇರುತ್ತೆ. ಆರ್ ಕೆ ದೊಡ್ಡಮನಿ ಅವ್ರು ಕೇಳಿದ್ದಾರೆ, ಮ್ಯಾಮ್ ಪ್ಯಾಸೇಜಸ್ ತುಂಬಾ ಕಷ್ಟ ಇರುತ್ತೆ. ಅಯ್ಯೋ ಆರ್ ಕೆ ದೊಡ್ಡಮನಿ, ಫಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಕಷ್ಟ ಇದೆ ಅಂತ ಅನ್ಕೊಳ್ಳೋದ್ ನಿಲ್ಸಿ, ನೀವ್ ಯಾವಾಗ ಅದು ಕಷ್ಟ ಇಲ್ಲ ಅಂತ ಅನ್ಕೊಂತೀರೋ ಆವಾಗ್ಲೇ ಈಸಿ ಆಗ್ಬಿಡುತ್ತೆ. ನಾ ಯಾವಾಗ್ಲೂ ಹೇಳ್ದಂಗೆ ಕೀವರ್ಡ್ ನೋಡ್ಕೊಳ್ಳಿ. ನಾ ಇವಾಗ ಇಂಟರ್ನ್ಯಾಷನಲ್ ಫೀಲಿಂಗ್ ಅಂತ ಇದೆ ನೋಡಿ, ಅದನ್ನ ಹೋಗಿ ಹುಡುಕಿದ್ರೆ ಅಲ್ಲಿ ನಿಮ್ಗೆ ಪ್ಯಾಸೇಜ್ ಎಲ್ಲ ಸಿಕ್ಬಿಡುತ್ತೆ. ಸೊ ನಾನ್ ಹೇಳ್ದಾಗ ಫಸ್ಟ್ 15 ಮಿನಿಟ್ಸ್ ಏನಿದೆ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕೊಡ್ತಾರಲ್ಲ, ನಿಮ್ಗೆ ಓದ್ಕೊಳಕ್ ಟೈಮ್ ಕೊಡ್ತಾರಲ್ಲ, ಪ್ಯಾಸೇಜ್ ಓದ್ಕೊಂಡು ಬೇಕಾದ್ರೆ ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ವಾಪಸ್ ಬಂದಾಗ ನೀವು ಆನ್ಸರ್ನ ಬರೀಬಹುದು, ಆಯ್ತಾ ಆರ್ ಕೆ ದೊಡ್ಡಮನಿ ಅವರೇ. ಸೊ ಕೀವರ್ಡ್ಸ್ ನ ನಿಮಗೆ ಗೊತ್ತಿದ್ರೆ ಪ್ಯಾಸೇಜಸ್ ಕ್ವೆಶನ್ಸ್ ತುಂಬಾ ಈಸಿ, ಅದನ್ನೇ ಕಾಪಿ ಮಾಡಿ ಬರೀತೀರಾ. ಬಟ್ 2 ಮಾರ್ಕ್ಸ್ ಆಗಿರೋದ್ರಿಂದ 2 ಲೈನ್ ಬರಿಬೇಕು ಪ್ರತಿ ಒಂದು ಕ್ವೆಶನ್ಗೆ. ಓಕೆನಾ? ಸೊ ಮ್ಯಾಮ್ ಯಾವುದೇ ಪ್ಯಾಸೇಜ್ ಬಂದ್ರೂ ನಾವು ಬರಿಬಹುದಾ? ಸೊ ನೀವೇನ್ ಕೇಳ್ತಿದ್ದೀರಾ ಇಲ್ಲಿ ಅನ್ಕೊಂಡ್ರೆ, ಕ್ವೆಶನ್ ಏನಿರುತ್ತೆ ಮಕ್ಕಳೇ, ಆರ್ ಕೆ ದೊಡ್ಡಮನಿ ಅವರೇ, ಆ ಕ್ವೆಶನ್ ಏನಿದೆ ಅದಕ್ಕೆ ಅಕಾರ್ಡಿಂಗ್ಲಿ ನೀವು ಪ್ಯಾಸೇಜ್ ಅಲ್ಲಿ ಕೀವರ್ಡ್ಸ್ ಹುಡುಕಿ ಅದನ್ನ ತಗೊಂಡ್ಬಂದ್ರೆ ನಿಮ್ಗೆ ಯಾವ್ದೇ ಪ್ಯಾಸೇಜ್ ಕೇಳಿದ್ರು ಈ ಟ್ರಿಕ್ ಯೂಸ್ ಮಾಡ್ಕೊಂಡು ನೀವು ಬರಿಬಹುದು. ಓಕೆನಾ ಆರ್ ಕೆ ದೊಡ್ಡಮನಿ ಅವರೇ? ನಡೀರಿ ಇದರ ಒಂದು ಆನ್ಸರ್ ನ ನೋಡೋಣ ಇವಾಗ್ಲೇ. ಸೊ ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ನ್ಯೂಸ್ ಪೇಪರ್ yield a tremendous influence to break down barriers between nations and help them frame themselves into a great brotherhood of nations. It teaches different parts of a continent to feel for one another and to embrace the whole world, thus fostering international feelings. So ಇವಾಗ ನಾವು ಮಾಡ್ತಿರೋದು ಆಕ್ಚುಲಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ ಸಾಲ್ವ್ ಮಾಡ್ತಾ ಇದೀವಿ ಮಕ್ಕಳೇ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾ ಹೇಳ್ದಾಗೆ ಈ ಒಂದು ಪ್ಯಾಸೇಜಸ್ ಏನಿದೆ ರಿಪೀಟ್ ಆಗೋದು ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಹೊಸ ಹೊಸ ಪ್ಯಾಸೇಜ್ ಕೊಡ್ತಾರೆ. ಸೊ ಆದಷ್ಟು ಪ್ಯಾಸೇಜಸ್ ನ ಪ್ರಾಕ್ಟೀಸ್ ಮಾಡಿ. ನಾನು ಕೊಟ್ಟಿರೋದನ್ನು ನಿಮ್ಗೆ ಡಾಕ್ಯುಮೆಂಟ್ ಆಗಿ ಅಟ್ಯಾಚ್ ಮಾಡಿರ್ತೀವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ, ನೀವೇ ಆನ್ಸರ್ ಹುಡ್ಕಕ್ ಟ್ರೈ ಮಾಡಿ, ಫ್ರೇಮ್ ಮಾಡಕ್ ಟ್ರೈ ಮಾಡಿ. ಇದನ್ನೆಲ್ಲ ಏನಂದ್ರೆ ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು, ಪ್ಯಾಸೇಜಸ್ ಎಲ್ಲ ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ನಿಮ್ಗೆ ಒಳ್ಳೇದು. ಓಕೆನಾ? ಇವಾಗ ಅದನ್ನ ಹೇಳ್ತಾ ಇವಾಗ ನೆಕ್ಸ್ಟ್ ಒಂದಕ್ಕೆ ಹೋಗೋಣ. ಸೊ ನಾ ಹೇಳ್ದಂಗೆ ಪ್ಯಾಸೇಜ್ ನಾನು ಓದಲ್ಲ, ಇದನ್ನ ನಾನು ಕೊಟ್ಟಿದ್ದೀನಿ, ನೀವು ಓದಿ ಅರ್ಥ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಟ್ರಿಕ್ ಮಾತ್ರ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಿರೋದು, ಆಯ್ತಾ? ಬಿಕಾಸ್ ಅದೇ ಮುಖ್ಯ, ಬಿಕಾಸ್ ಪ್ಯಾಸೇಜ್ ಡಿಫರ್ ಆಗ್ತಾ ಇರತ್ತೆ. ವೈ ವೆರ್ ದ ಮೆಷಿನ್ಸ್ ಫಸ್ಟ್ ಮೇಡ್ ಅಂಡ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ನೌ? ಇನಿಷಿಯಲಿ ಮೆಷಿನ್ಸ್ ಯಾಕೆ ಮಾಡಿದ್ರು, ಇವಾಗ ಅದೇನಾಗಿದೆ ಅಂತ ಕೇಳಿದ್ದಾರೆ. ಆನ್ಸರು, ಮೆಷಿನ್ಸ್ were first made to make work easy or to be man's servant according to this passage. ನಾ ಹೇಳ್ದಂಗೆ ಅಕಾರ್ಡಿಂಗ್ ಟು ದಿಸ್ ಪ್ಯಾಸೇಜ್ ಅಂತ ಪದವನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಒಂದು ಪ್ಯಾಸೇಜ್ ಬಿಗಿನಿಂಗ್ ಸೆಂಟೆನ್ಸಸ್ ಎಲ್ಲ ಹಾಕಿದ್ರೆ ಈಸಿಯಾಗಿ ಆ ಒಂದು ಆನ್ಸರ್ ಈಸಿಯಾಗಿ, ಪ್ಯಾಸೇಜ್ ಅಲ್ಲ ಆನ್ಸರ್ ಈಸಿಯಾಗಿ ನಾವು ಫ್ರೇಮ್ ಮಾಡ್ಬೋದು, ಆಯ್ತಾ? However, the machines have become man's master because man has grown so dependent upon them. We do not know how to manage our machines. So ನಾ ಹೇಳ್ದಂಗೆ ಒಂದ್ ಸೆಂಟೆನ್ಸ್ ಬರೆದ್ರೆ ಸಾಕಿಲ್ಲ, 2 ಬರೆಯೋದು ತುಂಬಾ ತುಂಬಾ ಮುಖ್ಯ ಈ ಒಂದು ಕ್ವೆಶನ್ಸ್ಗೆ. ನಡೀರಿ ಇವಾಗ ಒಂದು ಲಾಸ್ಟ್ ಒಂದು ಕ್ವೆಶನ್ ನೋಡೋಣ. ಹೌ ಡು ಮಿಷಿನ್ಸ್ ರಿಯಾಕ್ಟ್ ಇಫ್ ದೇ ಆರ್ ನಾಟ್ ಗಿವನ್ ಫುಡ್ ಅಂಡ್ at the expected time? ಕರೆಕ್ಟ್ ಟೈಮ್ಗೆ ನಾವು ಊಟ ಕೊಡ್ದರೆ ಮಿಷಿನ್ ಅವ್ರು ಅದು ಹೆಂಗೆ ರೆಸ್ಪಾಂಡ್ ಮಾಡತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರು ಪ್ಯಾಸೇಜ್ ಇನ ಪ್ರಕಾರ ನಾ ಹೇಳ್ದೆ ನೋಡಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ನೀವು ನೋಡಿದ್ರೆ ನಾನು ಪ್ರತಿ ಒಂದು ಆನ್ಸರು ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಕೀವರ್ಡ್ ಗೊತ್ತಾಯ್ತಲ್ಲ, ಪ್ಯಾಸೇಜ್ ಇನ ಪ್ರಕಾರ ಅಂತ ಹಾಕ್ಬಿಟ್ಟು ಕಾಮಾ ಹಾಕ್ಬಿಟ್ಟು ನಿಮ್ಮ ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದಕ್ಕೆ ರಿಲೇಟೆಡ್ ನೀವು ಅದನ್ನ ಬರೆದ್ರೆ ಆಯ್ತು. ಓಕೆನಾ? ಏನು ರಾಕೆಟ್ ಸೈನ್ಸ್ ಇಲ್ಲ ಮಕ್ಳೇ, ಪ್ಯಾಸೇಜ್ ನ ಅರ್ಥ ಮಾಡ್ಕೊಳ್ಳಿ, ಕ್ವೆಶ್ಚನ್ ಏನು, ಕೀವರ್ಡ್ ಏನಿದೆ ಅಂತ ನೋಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬರೀರಿ. ಇಫ್ ಮೆಷಿನ್ಸ್ ಆರೆಂಟ್ attentively cared for, they grow sulky and refuse to work, burst with rage, blow up and spread ruin and destruction all around them. They need to be fed with coal and petrol to drink and oil to wash with, and they must be kept at the right temperature. Okay na makle? ಸೊ ಇದ್ರ ಜೊತೆಗೆ ನಾನು ನಿಮ್ಗೆ ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ ಅಲ್ಲಿ 4 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಹೇಗೆ ತಗೊಬಹುದು ಅಂತ ಹೇಳ್ಕೊಡಿದ್ದೀನಿ. ನೆಕ್ಸ್ಟ್ ನೀವು ಬೋರ್ಡ್ ಎಕ್ಸಾಮ್ ಬರೀತೀರಲ್ಲ, ಅದಾದ್ಮೇಲೆ ನೀವು ಬಂದು ನನಗೆ ಕಾಮೆಂಟ್ ಮಾಡಿ ಹೇಳಿ ಇದು ಹೆಲ್ಪ್ ಆಯ್ತೋ ಇಲ್ವೋ ಅಂತ. ಅಂಡ್ ದಿನ ನಾನು ಹೇಳ್ತೀನಿ, ದಿನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಳೆ. ಒಂದಿನ ಪ್ಯಾಸೇಜಸ್ ಮಾಡಿ, ಒಂದಿನ ಲೆಟರ್ ರೈಟಿಂಗ್ ಮಾಡಿ, ಇನ್ನೊಂದಿನ ಎಸ್ಸೆ ರೈಟಿಂಗ್ ಮಾಡಿ. ದಿನಕ್ಕೊಂದು 15 ನಿಮಿಷ ಇದಕ್ಕಂತ ಇಟ್ಬಿಡಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡಿದಷ್ಟು ಈಸಿಯಾಗಿ ಮಾರ್ಕ್ಸ್ ಸಿಗ್ಬೋದು. ಅಂಡ್ ನೀವು ಇದರೆಲ್ಲ ಎಲಿಮೆಂಟ್ಸ್ ಬರೆದ್ರೆ ನಿಮ್ಗೆ ಯಾರು ಈ ಮಾರ್ಕ್ಸ್ ನ ತಗೊಳಕ್ ಆಗಲ್ಲ, ಆಯ್ತಾ ನಿಮ್ಮಿಂದ. ಸೊ ಖಂಡಿತ ಅದನ್ನ ಪ್ರಾಕ್ಟೀಸ್ ಮಾಡಿ. ಇವಾಗ ಒಂದು ಸಣ್ಣ ಬ್ರೇಕ್ ನಾವು ತಗೊಂಡು ವಾಪಸ್ ಬರೋಣ, ಓಕೆನಾ?
ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. Prakash Narayan with pride, he led us all. Socialist wing, a new stride. Freedom struggle front side by side. A tale of resilience filled with pride. Biggest waves in history's tide. Vimukti diverse, cheers in the air. Muslim League stands clear and fair. Partitions proposal, a divisible affair. In history's pages, a chapter declared. Through the pain, through the strife. Our story, the rhythm of life. ಭಾರತದ ಕಥೆ Through the pain, through the strife. ಜೀವನದ ಲಯ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಆರ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಫೆಬ್ರವರಿಯಿಂದ ನಮ್ಮ ಕರ್ನಾಟಕ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಂತ ನಮಗೆ ಗೊತ್ತಾಗಿದೆ. ಇದಕ್ಕಾಗಿ ಪರೀಕ್ಷೆ ಚಾನೆಲ್ ನಿಮ್ಗೋಸ್ಕರ ಮಾಡೆಲ್ ಕ್ವೆಶ್ಚನ್ ಪೇಪರ್ ವೀಕ್ ನ ತಂದಿದೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ ವೀಕ್ನಲ್ಲಿ ನೆಕ್ಸ್ಟ್ ಡೇ ನಿಮ್ಮ ಯಾವ ಎಕ್ಸಾಮ್ ನಡೆಯುತ್ತೋ ಅದೇ ಸಬ್ಜೆಕ್ಟ್ ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಪ್ರೀವಿಯಸ್ ಡೇ ನಿಮ್ಮ ಪರೀಕ್ಷೆ ಟೀಚರ್ ಸಾಲ್ವ್ ಮಾಡ್ತಾರೆ. ಪೇಪರ್ ಸಾಲ್ವಿಂಗ್ ಅಲ್ಲದೆ ಆನ್ಸರ್ಸ್ ಅಲ್ಲಿ ಯಾವ ಪಾಯಿಂಟ್ಸ್ ನ ಹೈಲೈಟ್ ಮಾಡಬೇಕು, ಆನ್ಸರ್ಸ್ ನ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅಂಡ್ ಎಕ್ಸಾಮ್ ನಲ್ಲಿ ನಿಮ್ಮ ಟೈಮ್ ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕೂಡ ಪರೀಕ್ಷೆ ಟೀಚರ್ಸ್ ಹೇಳ್ಕೊಡ್ತಾರೆ. ಇದಲ್ಲದೆ ಎಕ್ಸಾಮ್ ನ ಫೇಸ್ ಮಾಡೋಕೆ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೂಡ ಕೊಡ್ತಾರೆ. ಇನ್ನೇನಕ್ಕೆ ತಡ, ನಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ವೀಕ್ ನ ಬಂದು ಜಾಯ್ನ್ ಆಗಿ. ಬೂಸ್ಟ್ ಯೋರ್ SSLC exam success with Parikshe channel. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲರ್ ಪ್ಲಾಟು. ಸೊ ಅಲ್ಲಿ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ನರ್ಮದಾ ರಿವರ್ ನರ್ಮದಾ.
Jayaprakash Narayan with pride, he led us all. Socialist wing, a new stride. Freedom struggle front side by side. A tale of resilience filled with pride. Biggest waves in history's tide. Vimukti Divas, chills in the air. Muslim League stands clear and fair. Partition's proposal, a divisive affair. In history's pages, a chapter declared. ನೋವಿನ ಜಗದಲ್ಲೂ Through the pain, through the strife, ಕಂಡಿತು ಸೂರ್ಯೋದಯ our story, the rhythm of life. ಭಾರತದ ಕಥೆ Through the pain, through the strife. ಜೀವನದ ಲಯ ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಆರ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಂ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಂ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು, ಆಯಿತಾ? ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಮಕ್ಳೇ, ಚಿಕ್ಕದು ಒಂದು ಬ್ರೇಕ್ ತಗೊಂಡ್ಬಂದ್ರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಸ್ಸೆ ರೈಟಿಂಗ್ ನ ನೋಡೋಣ ಬನ್ನಿ. ಎಸ್ಸೆ ರೈಟಿಂಗ್ ನಾನು ಯಾವಾಗ್ಲೂ ಹೇಳ್ದಂಗೆ ಅರ್ಧ ಗಂಟೆ ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ಗೋಸ್ಕರ ಇಟ್ಕೊಂಬಿಡಿ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಇನ್ ಮಿಕ್ಕಿದೇನಿದೆ 2.5 ಗಂಟೆ ನೀವು ಬೇರೆ ಪಾರ್ಟ್ಸ್ ಎಲ್ಲ ಮುಗಿಸ್ಬಿಟ್ಟು ಅರ್ಧ ಗಂಟೆ 3 hours ಅಲ್ಲಿ ಅರ್ಧ ಗಂಟೆ ಎಸ್ಸೆ ರೈಟಿಂಗ್ 15 ನಿಮಿಷ, ಲೆಟರ್ ರೈಟಿಂಗ್ಗೆ 15 ನಿಮಿಷ ಅಂತ ಇಟ್ಕೊಂಬಿಡಿ. ಓಕೆನಾ? ಇಲ್ಲೂ ಕೂಡ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದು ಎಸ್ಸೆ ಬರ್ದು ನಿಮಗೆ ತೋರ್ಸಲ್ಲ, ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಯಾಕೆ ಅಂತ ನಾನು ಹೇಳ್ತೀನಿ, ಟಾಪಿಕ್ಸ್ ಡಿಫರ್ ಆಗುತ್ತೆ ಮಕ್ಕಳೇ. ಈ ಸತಿ ಕೇಳಿರುವಂತ ಟಾಪಿಕ್ ನೆಕ್ಸ್ಟ್ ಟೈಮ್ ಕೇಳಲ್ಲ, ನೆಕ್ಸ್ಟ್ ಟೈಮ್ ಕೇಳಿರುವಂತ ಟಾಪಿಕ್ ಅದನ್ನ ನೆಕ್ಸ್ಟ್ ಟೈಮ್ ಕೇಳಲ್ಲ. ಸೊ ಚಾನ್ಸಸ್ ಇದೆ ರಿಪೀಟ್ ಆಗಕ್ಕೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಸಾಕಷ್ಟು ಸತಿ ಬೇರೆ ತರ ಕೇಳಿದ್ದಾರೆ, ಅಥವಾ ಬೇರೆ ಎಸ್ಸೆನೇ ಬರೀರಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರನೇ ನಾ ಹೇಳ್ತಿರೋದು. ಸೊ ನಾವೊಂದು ಎಸ್ಸೆ ರೈಟಿಂಗ್ ಅಂತ ಹೇಳಿದಾಗ ಇದ್ರಲ್ಲಿ ಯಾವ ಭಾಗಗಳು ಬರುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 1 ನಿಮಿಷ. ಓಕೆ, ಎಸ್ಸೆ ರೈಟಿಂಗ್ ಅಂತ ನಾವ್ ಹೇಳಿದಾಗ ಕ್ವೆಶ್ಚನ್ ನ ಓದೋಣ ಬನ್ನಿ. ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಈ ಎಸ್ಸೆನ 18 ಇಂದ 20 ಸೆಂಟೆನ್ಸಸ್ ಅಲ್ಲಿ ನೀವು ಬರಿಬೇಕು. ಅಂಡ್ ಅಲ್ಲಿ 2 ಆಪ್ಷನ್ಗಳು ಕೊಟ್ಟಿರ್ತಾರೆ. ರೈಟ್ ಅನ್ ಎಸ್ಸೆ ಆಫ್ ಅಬೌಟ್ 18 to 20 sentences on any one of the following topics. 5 ಮಾರ್ಕ್ ಕೊಟ್ಟಿದ್ದಾರೆ. ಇದು 5 ಮಾರ್ಕು ನೀವು ಪಡ್ಕೊಳ್ಳೋದು ತುಂಬಾ ಈಸಿ. ಅರ್ಥ ಆಯ್ತಾ? ಸೊ ಇವಾಗ ನಾನೇನ್ ಮಾಡಿದೀನಿ, ಎಸ್ಸೆ ರೈಟಿಂಗ್ ಏನು ಅಂತ ನಾವು ಒಂದು ಡೀಟೇಲ್ ಸೆಷನ್ನೇ ಮಾಡಿದೀವಿ, ಆಯ್ತಾ? ಅದನ್ನ ಹೋಗಿ ಗ್ರಾಮರ್ ಅಲ್ಲಿ ನಿಮಗೆ ಸಿಗತ್ತೆ ಪ್ಲೇ ಲಿಸ್ಟ್ ಅಲ್ಲಿ. ಎಸ್ಸೆ ಬಗ್ಗೆ ಒಂದು ಸೆಷನ್ ಇದೆ ಅಲ್ಲ, ಅದನ್ನ ನೋಡಿದ್ರೆ ಫಾರ್ಮ್ಯಾಟ್ ಕಂಪ್ಲೀಟ್ ಆಗಿ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ನಾವು ಎಸ್ಸೆ ಅಂತ ಹೇಳಿದಾಗ ಮಕ್ಕಳೇ ಒಂದು ಇಂಟ್ರೊಡಕ್ಷನ್ ಇದೆ. ಆ ಇಂಟ್ರೊಡಕ್ಷನ್ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೈಟ್ ಅಬೌಟ್ ಅ ವಿಸಿಟ್ ಟು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಕೇಳಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಐ ವಿಸಿಟೆಡ್ ಸೋ ಅಂಡ್ ಸೋ ಪ್ಲೇಸ್ ಅಂತ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ, ಅದಕ್ಕೆ ಒಳ್ಳೆ ಇಂಟ್ರೊಡಕ್ಷನ್ ನ ನೀವು ನೀಡಬೇಕು. ಆ ಇಂಟ್ರೊಡಕ್ಷನ್ ಅಲ್ಲಿ
ಫಸ್ಟ್ ಒಂದು ಕೋಟ್ ಇಂದ ಸ್ಟಾರ್ಟ್ ಮಾಡಿ ಅಥವಾ ಒಂದು ಹುಕ್ ಸ್ಟೇಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ. ಆ ಜಾಗದ ಬಗ್ಗೆ ನೀವು ಹೇಳ್ಬೋದು, ಸಾಕಷ್ಟು ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಹೇಳ್ಬೋದು. ಆಯ್ತಾ, ಇವಾಗ ವಾಟರ್ ಬಗ್ಗೆ ಕೇಳಿದ್ರೆ ನಿಮ್ ಎಲೆಕ್ಸರ್ ಆಫ್ ಲೈಫ್ ಅಲ್ಲಿ ಕೊಟ್ಟಿದಾರಲ್ಲ, ಸಿ.ವಿ. ರಾಮನ್ ಕೋಟ್ಸ್ ದಟ್ ಎಲೆಕ್ಸರ್ ವಾಟರ್ ಇಸ್ ದಿ ಎಲೆಕ್ಸರ್ ಆಫ್ ಲೈಫ್ ಅಂತ, ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಆಯ್ತಾ, ಸೊ ವಿ ನೀಡ್ ಟು ರೈಟ್ ದಿಸ್ ಇನ್ ಅ ಫಾರ್ಮ್ ಆಫ್ ಪ್ಯಾರಾಗ್ರಾಫ್. ನಂಗೆ ಸುಮಾರು ಕ್ವೆಶನ್ಸ್ ಬಂದಿದೆ. ನಾ ಆಕ್ಚುಲಿ ಆಗ್ಲೇ ಕಾಮೆಂಟ್ಸ್ ಎಲ್ಲಾನು ಓದೋವಾಗ, ಮ್ಯಾಮ್ ಕ್ಯಾನ್ ವಿ ರೈಟ್ ಎಸ್ಸೆ ಇನ್ ಪಾಯಿಂಟ್ ವೈಸ್? ಇಲ್ಲಪ್ಪ, ಪಾಯಿಂಟ್ ವೈಸ್ ಬರೆಯಕ್ಕಾಗಲ್ಲ. ಪಾಯಿಂಟ್ ವೈಸ್ ಬಂದ್ರೆ ನಿಮ್ಗೆ 0 ಅಂಕಗಳಿಗೆ ಸಿಗುತ್ತೆ. ಸೊ ಪ್ಯಾರಾಗ್ರಾಫ್ ತರಾನೇ ಬರೀಬೇಕು. ನಾನು ಇಲ್ಲಿ ಬರ್ದಿದ್ದೀನಲ್ಲ, ಇದೇ ರೀತಿಲಿ ನೀವು ಅದನ್ನ ಸ್ಟ್ರಕ್ಚರ್ ಮಾಡ್ಬೇಕು. ಇಂಟ್ರೊಡಕ್ಷನ್ ಒಂದ್ ಪ್ಯಾರಾಗ್ರಾಫ್ ಅಲ್ಲಿ ಹೋಗುತ್ತೆ, ನಮ್ಮ ಮೇನ್ ಕಾಂಟೆಂಟ್ ಏನಿದೆ ಅದು ಒಂದ್ ಪ್ಯಾರಾಗ್ರಾಫ್ ಅಲ್ಲಿ ಹೋಗುತ್ತೆ, ಅಂಡ್ ಕನ್ಕ್ಲೂಷನ್ ಒಂದ್ ಪ್ಯಾರಾಗ್ರಾಫ್ ಅಲ್ಲಿ ಹೋಗುತ್ತೆ. ಆಯ್ತಾ, ಇಂಟ್ರೊಡಕ್ಷನ್ ಏನಿದೆ, ವಿ ಆಲ್ಸೋ ಹ್ಯಾವ್ ಟು ಇಂಟ್ರೊಡ್ಯೂಸ್ ಅ ಟಾಪಿಕ್ ಬಿಫೋರ್ ವಿ ಡ್ವೆಲ್ವ್ ಇಂಟು ಸ್ಪೆಸಿಫಿಕ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ವಾಟರ್ ಕನ್ಸರ್ವೇಷನ್ ಬಗ್ಗೆ ಕೇಳಿದ್ದಾರೆ ಅನ್ಕೊಳ್ಳಿ, ಅದನ್ನ ನೀವು ಕಂಪ್ಲೀಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅದಾದ್ಮೇಲೆ ಕೇಳಿರುವಂತಹ ಒಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅದನ್ನ ನೀವು ಮೇನ್ ಕಾಂಟೆಂಟ್ ಅಲ್ಲಿ ಹಾಕ್ತೀರಾ. ಸೊ ಮೇನ್ ಮ್ಯಾಟರ್ ಏನಿದೆ ಅದು ನೀವಿಲ್ಲಿ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಹಾಕಿರ್ತೀರಲ್ಲ, ನಿಮ್ಮ ಒಪಿನಿಯನ್ ಸ್ಟೇಟ್ಮೆಂಟ್ ನ, ಅದನ್ನ ನೀವು ಕಾಂಟೆಂಟ್ ಇದರಲ್ಲಿ ಸಪೋರ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಇದನ್ನ ನೀವು ನಿಮ್ಮ ಒಂದು ಹೇಗೆ ನಿಮ್ಮ ಒಂದು ಕಾಂಟೆಂಟ್ ಒಂದು ಪ್ಯಾರಾಗ್ರಾಫ್ ನ ಏನ್ ಮಾಡ್ತೀರಾ, ಎಂಡ್ ವಿತ್ ಅ ಕಪಲ್ ಆಫ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಕಾಂಟ್ರಡಿಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂ. ಸೊ ಇವಾಗ ಟೆಕ್ನಾಲಜಿದ ಅಡ್ವಾಂಟೇಜಸ್ ಕೇಳಿದ್ದಾರೆ ಅನ್ಕೊಳ್ಳಿ, ಅದರ ಡಿಸ್ಅಡ್ವಾಂಟೇಜಸ್ ಏನು, ಅಥವಾ ನೀವು ಬಿಲೀವ್ ಮಾಡ್ತೀರಾ ಟೆಕ್ನಾಲಜಿ ಒಳ್ಳೇದು ಅಂತ, ಒಳ್ಳೇದು ಹೇಗಿಲ್ಲ ಅಂತ ಕೂಡ ನೀವು ಹಾಕ್ಬಿಟ್ಟು ಇದನ್ನ ಎಂಡ್ ಮಾಡ್ಬೋದು. ಅಂಡ್ ನಿಮ್ಮ ಕನ್ಕ್ಲೂಷನ್ ಏನಿದೆ, ಕನ್ಕ್ಲೂಷನ್ ಕೂಡ ಪ್ಯಾರಾಗ್ರಾಫ್ ಆಗಿರ್ಬೇಕು. ನಾ ಹೇಳ್ದಂಗೆ ಒಂದ್ ಪ್ಯಾರಾಗ್ರಾಫ್ ನಾವು ಇಂಟ್ರೋಗ್ ಹಾಕೊಂತೀವಿ, ಒಂದ್ ಪ್ಯಾರಾಗ್ರಾಫ್ ನಾವು ಮೇನ್ ಮ್ಯಾಟರ್ ಅಥವಾ ಮೇನ್ ಕಾಂಟೆಂಟ್ಗೆ, ಅಂಡ್ ಇನ್ನೊಂದೇನಿದೆ ಕನ್ಕ್ಲೂಷನ್. ಆಯ್ತಾ? ಸೊ ಕನ್ಕ್ಲೂಷನ್ ಏನಿದೆ ಇದನ್ನೆಲ್ಲ ನೀವು ನೋಡ್ಕೊಂಡ್ ಮಾಡ್ತೀರಾ. ಸೊ ಮೊದಲನೇ ಇಂಟ್ರಡಕ್ಷನ್ ಏನಿದೆ ಮಕ್ಳೇ, ಅದು 5 to 6 ಸೆಂಟೆನ್ಸಸ್ ಅಲ್ಲಿ ಬರೀರಿ. ಈ ಒಂದು ಮೇನ್ ಕಾಂಟೆಂಟ್ ಏನಿದೆ 8 ಇಂದ 10 ಸೆಂಟೆನ್ಸ್, ತಿರ್ಗಾ ಇದು 5 to 6 ಸೆಂಟೆನ್ಸಸ್. ಹಿಂಗೆ ನೀವು ಫ್ರೇಮ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಆಯ್ತಾ, ಮೇನ್ ಕಾಂಟೆಂಟ್ ಏನಿದೆ ಅದು ದೊಡ್ಡದಾಗಿರ್ಬೇಕು. ಆಯ್ತಾ ಮಕ್ಳೇ? ಸೊ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ 5 ಮಾರ್ಕ್ಸ್ ಕೂಡ ನಿಮ್ಗೆ ಸಿಗತ್ತೆ. ಸೊ ಇವಾಗ ನಾವ್ ಏನ್ ಮಾಡಿದೀವಿ, ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೆಲ್ಲ ನಾವು ತೆಗ್ದಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಓದಿ ನಾವೇನ್ ಮಾಡಿದೀವಿ ಅಂದ್ರೆ ಎಸ್ಸೇಸ್ ನ ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದೀವಿ. ಇಂಡಿಯಾ ಅಂಡ್ ಆ ಸೊಸೈಟಿ ಇದೆ, ಎನ್ವೈರನ್ಮೆಂಟ್ ಬಗ್ಗೆ ಕೇಳಿರುವಂತ ಎಸ್ಸೇಸ್ ಇದೆ, ಟೆಕ್ನಾಲಜಿ ಬಗ್ಗೆ, ಸ್ಟೂಡೆಂಟ್ ಅಂಡ್ ಸ್ಕೂಲ್ ಲೈಫ್ ಬಗ್ಗೆ ಕೇಳಿದ್ದಾರೆ, ಹೆಲ್ತ್ ಬಗ್ಗೆ, ಮತ್ತೆ ಸಾಕಷ್ಟು ಮಿಸಿಲೇನಿಯಸ್ ಅಂದ್ರೆ ಬೇರೆ ಬೇರೆ ರೀತಿಯಾದ ಒಂದು ಕ್ಯಾಟಗರಿಲಿ ಹಾಕದಿರುವಂತಹ ಟಾಪಿಕ್ಸ್ ಕೂಡ ಬಂದಿದೆ. ಸೊ ಜಾಸ್ತಿ ನಿಮಗೆ ಇಂಡಿಯಾ ಮತ್ತೆ ನಮ್ಮ ಸೊಸೈಟಿ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಆಯ್ತಾ? ತರುಣ್ ಅವ್ರು ಕೇಳಿದ್ದಾರೆ, ಮ್ಯಾಮ್ ಹೌ ಮಚ್ ವರ್ಡ್ಸ್ ಇನ್ ಕನ್ಕ್ಲೂಷನ್ ಇಸ್ ಕಂಪಲ್ಸರಿ? ನಾ ಹೇಳ್ದಂಗೆ 5 ಇಂದ 6 ಸೆಂಟೆನ್ಸಸ್ ನೀವು ಬರೀಲೇ ಬೇಕಾಗಿದೆ. ನಾನು ಇವಾಗ ಏನಂತಿದ್ದೆ ಮಕ್ಳೇ, ಇಂಡಿಯಾ ಅಂಡ್ ಆ ಸೊಸೈಟಿ, ಎನ್ವೈರನ್ಮೆಂಟ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಕ್ವೆಶನ್ ಕೇಳಿದ್ದಾರೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಸ್ಸೆ ಅಂದ್ರೆ ಮ್ಯಾಮ್ ನನಗೆ ಬರೆಯಕ್ ಬರಲ್ಲ, ತುಂಬಾ ಡಿಫಿಕಲ್ಟ್ ಅಂತ ಅನ್ಕೊಳ್ಬೇಡಿ. ಎಸ್ಸೆ ರೈಟಿಂಗ್ ಏನಿದೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನಿಮ್ಮ ಒಂದು ಸ್ಕೂಲ್ ಇದರಲ್ಲಿ ಓದಿರುವಂತ ಟಾಪಿಕ್ಸೇ ಕೇಳ್ತಾರೆ, ಅಥವಾ ನಿಮ್ಮ ದಿನಚರಿ ಬಗ್ಗೆ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಗೊತ್ತಿಲ್ಲದಿರೋಂಥದ್ದು, ನೀವು ರಾಕೆಟ್ ಸೈನ್ಸ್ ಬಗ್ಗೆ ಬರೀರಿ ಅಂತ ಯಾರು ಕೇಳಲ್ಲ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೋ ಅದೇ ಕೇಳ್ತಾರೆ. ಇಂಗ್ಲಿಷ್ ಮಾತ್ರ ಅಲ್ಲ, ಸಾಕಷ್ಟು ಟಾಪಿಕ್ಸ್ ನಿಮ್ಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಆಗಿರೋದು ನಿಮಗಿದೆ. ನಾನು ಅಲ್ಲಿ ಪಾಯಿಂಟ್ ಔಟ್ ಮಾಡಿ ನಿಮ್ಗೆ ಹೇಳ್ತೇನೆ. ಆಯ್ತಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ, ನಡೀರಿ. ಸ್ಟೂಡೆಂಟ್ ಲೈಫ್ ಬಗ್ಗೆ ಕೇಳಿರುವಂತಹ ಒಂದು ಟಾಪಿಕ್ಸ್ ನ ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ 3 ಟಾಪಿಕ್ ಇದೆ ಮಕ್ಕಳೇ. ಒಂದು, ಅ ವಿಸಿಟ್ ಟು ಅ ಹಿಸ್ಟಾರಿಕಲ್ ಪ್ಲೇಸ್. ಈ ಒಂದು ಎಸ್ಸೆಲಿ ನೀವು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಬರ್ದ್ಬಿಟ್ಟು ನೀವು ಯಾವ್ದೇ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂದ್ರೆ ಯಾವ್ದೇ ಒಂದು ದೇವಸ್ಥಾನ ಆಗಿರ್ಲಿ ಅಥವಾ ಒಂದು ಹಿಸ್ಟಾರಿಕಲ್ ಪ್ಲೇಸ್ ನ ವಿಸಿಟ್ ಮಾಡಿರೋ ಬಗ್ಗೆ ನೀವು ಬರಿಬಹುದು. ಅಕಸ್ಮಾತ್ ನೀವ್ ಅದನ್ನ ವಿಸಿಟ್ ಮಾಡಿಲ್ಲ ಅಂದ್ರೆ ನೀವ್ ಅದನ್ನ ಹುಟ್ಟಿಸ್ಕೊಂಡ್ ಕೂಡ ಬರಿಬಹುದು. ನೀವ್ ಹೋಗಿದ್ರೆ ಮಾತ್ರ ಬರಿಬೇಕು ಅಂತ ಏನಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಅದನ್ನ ಬರಿಬಹುದು. ಆಯ್ತಾ? ಆಮೇಲೆ ನೀಡ್ ಅನ್ ಇಂಪಾರ್ಟೆನ್ಸ್ ಆಫ್ ಸ್ಕೂಲ್ ಪಾರ್ಲಿಮೆಂಟ್. ಯಾಕೆ ಸ್ಕೂಲ್ ಪಾರ್ಲಿಮೆಂಟ್ ಇಂಪಾರ್ಟೆಂಟು, ಅದರ ನೀಡ್ ಏನು ಅಂತ ಕೂಡ ಕೇಳಿದ್ದಾರೆ. ಆಯ್ತಾ? ಸೊ ಅದೇನಿದೆ ಅದು ಕೂಡ ಇಂಪಾರ್ಟೆಂಟ್. ಇಲ್ಲಿ ನಾನು 2015 M ಅಂತ ಯಾಕೆ ಹಾಕಿದ್ದೀನಿ, 2015 M ಅಂತ ಹಾಕಿರೋದು ಬಿಕಾಸ್ 2015 ಮಾರ್ಚ್ ಪೇಪರ್ ಅಲ್ಲಿ ಕೇಳಿರೋದಿದ್ದು. ಇಲ್ಲಿ ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಕೂಲ್ ಪಾರ್ಲಿಮೆಂಟ್ 2018 ಮಾರ್ಚ್. ನಾ ಹೇಳ್ದಂಗೆ ನಿಮ್ಮ ಒಂದು ಏನ್ ಲೈಫ್ ಅಲ್ಲಿ ನಡೆದಿರುವಂತಹ ಅಥವಾ ಸ್ಕೂಲ್ ಲೈಫ್ ಬಗ್ಗೆ ಕೂಡ ಕೇಳೋ ಚಾನ್ಸಸ್ ಇದೆ. ಅದನ್ನ ನೀಟಾಗಿ ನೀವು ರೀಕಾಲ್ ಮಾಡ್ಕೊಂಡ್ ಬರಿಬಹುದು. ಆಯ್ತಾ? ರೋಲ್ ಆಫ್ ಅ ಸ್ಟೂಡೆಂಟ್ ಇನ್ ಕೀಪಿಂಗ್ ದಿ ಎನ್ವೈರನ್ಮೆಂಟ್ ಕ್ಲೀನ್ ಅಂಡ್ ಗ್ರೀನ್. ಆಯ್ತಾ? ಸೊ ಇದೇನಿದೆ, ಈ ಥರ್ಡ್ ಟಾಪಿಕ್ ಏನಿದೆ ಅದು ಎನ್ವೈರನ್ಮೆಂಟ್
ಜೊತೆ ಓವರ್ಲ್ಯಾಪ್ ಆಗತ್ ಮಕ್ಕಳೇ. ಇದನ್ನ 2 ಸತಿ ಕೇಳಿದ್ರು, 2016 ಜೂನ್ ಅಲ್ಲಿ ಮತ್ತೆ 2019 ಜೂನ್ ಅಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದೇನಾಗುತ್ತೆ, ಇದು ತುಂಬಾ ಮುಖ್ಯವಾಗಿದೆ. ಇದಕ್ ನಿಮ್ಗೆ ಎನ್ವೈರನ್ಮೆಂಟ್ ಬಗ್ಗೆ ಗೊತ್ತಿದ್ರೆ, ಮತ್ತೆ ನಿಮ್ಮ ಒಂದು ಯಾಕೆ ಕ್ಲೀನ್ ಆಗಿ ಇಟ್ಕೊಬೇಕು, ಯಾಕೆ ಅದನ್ನ ಸ್ವಚ್ಛವಾಗಿ ಇಟ್ಕೊಬೇಕು ಅಂತ ನಮಗ್ ಗೊತ್ತಿದ್ರೆ, ಅದ್ರಲ್ಲಿ ನೀವು ಸ್ಟೂಡೆಂಟ್ ರೋಲ್ ಅಂತ ಆಡ್ ಮಾಡ್ಕೊಂಡು ಇದನ್ನ ಆನ್ಸರ್ ಮಾಡ್ಬೋದು. ಆಯ್ತಾ? 2ನೇ ಟಾಪಿಕ್ಗೆ ಅದ್ರಲ್ಲಿ ನಿಮ್ಮ ಸ್ಕೂಲ್ ಲೀಡರ್ಸು, ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್, ಈ ಕಮಿಟಿಲಿ ಯಾರ್ಯಾರು ಇರ್ತಾರೆ, ಟೀಚರ್ಸ್ ಅದ್ರಲ್ಲಿ ಹೆಂಗೆ ಭಾಗವಾಗಿ ಇಟ್ಕೊಂತಾರೆ, ಅಂಡ್ ಇದನ್ನ ನೀವ್ ಏನೇನ್ ಮಾಡ್ತೀರಾ ನಿಮ್ಮ ಸ್ಕೂಲಲ್ಲಿ, ಅದ್ಯಾಕೆ ಮುಖ್ಯ, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕಾಗಿರ್ಲಿ, ಒಂದು ಸ್ಕೂಲ್ ಫಂಕ್ಷನ್ ನ ಕಂಡಕ್ಟ್ ಮಾಡ್ಬೇಕಾಗಿರೋದಿರ್ಲಿ, ಅಂಡ್ ಡಿಫ್ರೆಂಟ್ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡೋದಾಗಿರ್ಲಿ, ಅದನ್ನೆಲ್ಲ ಇಲ್ಲಿ ಅಡ್ರೆಸ್ ಮಾಡ್ತಾರೆ ಅಂತ ಕೂಡ ನೀವು ಹಾಕ್ಬೋದು. ಸೊ ಇದೆಲ್ಲ ನಿಮ್ ಸ್ಕೂಲಲ್ಲಿ ನಡೆಯೋದೇ ಅಲ್ವಾ, ಇದೇನ್ ಹೊಸದಲ್ಲ. ಎಲ್ಲಾ ಸ್ಕೂಲಲ್ಲಿ ಕೂಡ ಈ ಸ್ಕೂಲ್ ಪಾರ್ಲಿಮೆಂಟ್ ಅನ್ನೋದಿರುತ್ತೆ, ಹೆಸರು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಸಿಗತ್ತೆ ನಿಮ್ಗೆ, 2ರಲ್ಲಿ ಯಾವ್ದೋ ಒಂದು ಬರಿಬೇಕಾಗತ್ತೆ. ಸೊ ಆನ್ಯುವಲ್ ಡೇ ಇರೋ ಪ್ಲಾನಿಂಗು ಅದೆಲ್ಲ ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆನಾ? ಸ್ಟೂಡೆಂಟ್ ಅಂಡ್ ಸ್ಕೂಲ್ ಲೈಫ್ ಅನ್ನೋದು ಒಂದು ಮೇಜರ್ ಬ್ರಾಕೆಟ್. ಇದನ್ನ ಬರಿತಾ ಹೋಗ್ಬೇಡಿ, ನಿಮ್ಗೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿದೀವಿ, ಅದರಲ್ಲಿ ನಿಮ್ಗೆ ಎಲ್ಲಾ ಕ್ಯಾಟಗರೀಸ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಕೇಳಿರೋದು ಇದೆ. ಆಯ್ತಾ? ಸೊ ಇದು ತರುಣ್ ಅವ್ರು ಕೇಳಿದ್ದು, ಆಕ್ಚುಲಿ ನಾ ಹೇಳಿದ್ದು ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಕೂಲ್ ಪಾರ್ಲಿಮೆಂಟ್ ಮೀನ್ಸ್ ಅಂತ ಕೇಳಿದ್ರು. ನಾ ಇವಾಗ ಹೇಳಿದ್ನಲ್ಲ, ಅದನ್ನೇ ನೀವು ಅಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ನೋಡೋಣ, ಎನ್ವೈರ್ಮೆಂಟ್. ಆಯ್ತಾ? ಎನ್ವೈರ್ಮೆಂಟ್ ಅಂದ್ರೆ ಇಲ್ಲಿ ಇಷ್ಟು ಟಾಪಿಕ್ಸ್ ಬಂದಿದೆ. ಆಕ್ಚುಲಿ ಇದ್ರ ಜೊತೆ ಸಾಕಷ್ಟು ಟಾಪಿಕ್ಸ್ ಇದೆ. ಸೊ ನೀವು ಒಂದು ಟಾಪಿಕ್ ನ ನೋಡಿದಾಗ ಹೇಗೆ ಅದನ್ನ ಅಪ್ರೋಚ್ ಮಾಡ್ತೀರಾ, ಅರ್ಥ ಆಯ್ತಾ? ನೀಡ್ ಟು ಕನ್ಸರ್ವ್ ವಾಟರ್, ಇದನ್ನ 2015 ಮಾರ್ಚ್ ಅಲ್ಲಿ ಕೇಳಿದ್ರು. ಎನ್ವೈರನ್ಮೆಂಟಲ್ ಅವೇರ್ನೆಸ್ 2016 ಮಾರ್ಚ್ ಅಲ್ಲಿ ಕೇಳಿದ್ರು. ಮ್ಯಾನ್ಸ್ ರೋಲ್ ಇನ್ ರೆಡ್ಯೂಸಿಂಗ್ ಗ್ಲೋಬಲ್ ವಾರ್ಮಿಂಗ್, ಇದು 2017 ಜೂನ್ ಅಲ್ಲಿ. ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್ 2017 ಮಾರ್ಚ್. ಮತ್ತು ವಾಟರ್ ಇಸ್ ಪ್ರೆಷಿಯಸ್, ಸೇವ್ ಇಟ್ ಅಂತ ಕೇಳಿದ್ರು 2018 ಮಾರ್ಚ್ ಅಲ್ಲಿ. ಸೇವ್ ವಾಟರ್ ಸೇವ್ ಲೈಫ್ ಅಂತ 2018 ಜೂನು, 2022 ಜೂನ್ ಅಲ್ಲಿ ಕೇಳಿದ್ರು. ಅರ್ಥ ಆಯ್ತಾ ಮಕ್ಕಳೇ? ಸೊ ನೀವು ಇಲ್ಲಿ ನೋಡಿದ್ರೆ ಇದೆಲ್ಲ ನೀರು, ಎನ್ವೈರನ್ಮೆಂಟ್, ಗ್ಲೋಬಲ್ ವಾರ್ಮಿಂಗ್ ಗೆ ರಿಲೇಟ್ ಆಗಿರೋದು. ಸೊ ಇದಕ್ಕೆ ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲದಕ್ಕೂ ಆಕ್ಚುಲಿ ನೀವು ಒಂದೊಂದು ಕ್ಯಾಟಗರಿಗೂ ಒಂದೊಂದು ಹುಕ್ ಸ್ಟೇಟ್ಮೆಂಟ್ ಅಂತ ನೀವು ಎತ್ತಿಟ್ಕೊಬಹುದು. ಆಯ್ತಾ? ಸೊ ಇದರಲ್ಲಿ ನಾ ಹೇಳ್ದಂಗೆ ಸಿ ವಿ ರಾಮನ್ ಅವ್ರು ಹೇಳಿರೋದು ವಾಟರ್ ಇಸ್ ಎಲಿಕ್ಸರ್ ಆಫ್ ಲೈಫ್ ಅಂತ ಇದಾಕೊಂಡು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಟಾಪಿಕ್ ಗೆ ಕನೆಕ್ಟ್ ಮಾಡ್ಬೋದು. ಅವ್ರು ಇದನ್ನ ಹೇಳಿದ್ದಾರೆ, ಹೇಗೆ ಒಂದು ನೀರು ಒಂದು ಡಿವೈನ್ ಅಮೃತ ಆಗಿದೆ, ಅದಕ್ಕೆ ನಾವು ನೀರನ್ನ ಕನ್ಸರ್ವ್ ಮಾಡ್ಬೇಕು. ಬಿಕಾಸ್ ನಮ್ಮ ಒಂದು ದೇಹಕ್ಕಾಗ್ಲಿ ಜನಕ್ಕಾಗ್ಲಿ ಎಲ್ಲದಕ್ಕೂ ನೀರ್ ಬೇಕೇ ಬೇಕು ಅಂತ ನಾವು ಇಂಟ್ರೊಡಕ್ಷನ್ ಅಲ್ಲಿ ಹಾಕೊಂಡು ಮಾಡ್ಕೊಬೇಕು. ಆಯ್ತಾ ಮಕ್ಳೇ? ಸೊ ಈ ಒಂದು ಆಕ್ಚುಲಿ ಒಂದಲ್ಲ, 1, 2, 3 ತನಕ ನೀವು ಒಂದು ಹುಕ್ ಸ್ಟೇಟ್ಮೆಂಟ್ ನ ಒಂದೊಂದಕ್ಕೂ ಕೂತ್ಕೊಂಡು ಇವತ್ತಿಂದ ಓದ್ಕೊಳ್ಳೋವಾಗ ರಿಸರ್ಚ್ ಮಾಡಿ ಒಂದು ಕೋಟ್ ಆಗಿನೋ ಅಥವಾ ಸ್ಟೇಟ್ಮೆಂಟ್ ಆಗಿನೋ ಮಾಡಿಟ್ಕೊಂಬಿಡಿ. ಎನ್ವೈರ್ಮೆಂಟ್ ಬಗ್ಗೆ ಕ್ವೆಶನ್ ಕೇಳಿದ್ರೆ ನನ್ನ ಹತ್ರ 3 ಆಪ್ಷನ್ಗಳಿದೆ, ಆ 3ರಲ್ಲಿ ನಾನು ಯಾವ್ದೋ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆನಾ ಮಕ್ಳೇ? ಅದಾದ್ಮೇಲೆ ನಾನು ಇವಾಗ ನಿಮಗ್ ಕೇಳ್ತೀನಿ. ಆಯ್ತಾ? ಸೊ ನಾವು ಎನ್ವೈರ್ಮೆಂಟ್ ಅಂತ ಬಂದಾಗ ಏನೇನ್ ಇಶ್ಯೂಸ್ ಆಗತ್ತೆ ನಮ್ಮ ಎನ್ವೈರ್ಮೆಂಟ್ ಜೊತೆಗೆ, ಅದನ್ನೆಲ್ಲ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಇಲ್ಲಿ ಬರ್ಕೊಂತೀನಿ. ಆಯ್ತಾ? ಸೊ ಇವಾಗ ನಮ್ಮ ಎನ್ವೈರ್ಮೆಂಟ್ ಅಂದಾಗ ಅದ್ರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ಏನೇನ್ ಕಷ್ಟಗಳು ನಮ್ಮ ಎನ್ವೈರ್ಮೆಂಟ್ ಫೇಸ್ ಮಾಡುತ್ತೆ, ಅದನ್ನ ನೋಡ್ಕೊಳ್ಳಿ. ಅದನ್ನ ಹಾಕಿ ನಾನು ಇವಾಗ ಹಾಕ್ತೀನಿ ಅಥವಾ ಬರೀತೀನಿ ಇಲ್ಲಿ. ಓಕೆ? ಸೊ ನೀವು ಅದನ್ನ ಹಾಕೋ ತನಕ ಇಲ್ಲಿ ಒಂದು ಕ್ವೆಶನ್ ಕೇಳಿದೆ, ಮಿಸ್ ಸೇ ಅಬೌಟ್ ಪೇಪರ್ ಪ್ರಿಪರೇಷನ್. ಖಂಡಿತ ಅಭಿಷೇಕ್ ಅವರೇ, ಅದು ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಆಗಿ ನಾನು ಸಾಲ್ವ್ ಮಾಡಿದ್ದೀನಿ ಲಾಸ್ಟ್ ಒಂದು ವೀಕು. ಸೊ ಅದನ್ನ ರೆಫರ್ ಮಾಡಿ, ನಿಮ್ಗೆ ಅಲ್ಲಿ ಇದರ ಉತ್ತರ ಸಿಗತ್ತೆ. ಅಂಡ್ ಅದನ್ನ ಅಡ್ರೆಸ್ ಮಾಡ್ಕೊಂಡು ಒಂದು ಪೇಪರ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಅಡ್ರೆಸ್ ಮಾಡ್ಕೊಂಡೆ ನಾನು ಆ ವಿಡಿಯೋನ ಮಾಡಿರೋದು. ಹಾಕಿದ್ರ ನೀವು ಇಶ್ಯೂಸ್ ಆಫ್ ಫೇಸ್ಡ್ ಬೈ ಅವರ್ ಎನ್ವೈರನ್ಮೆಂಟ್, ಏನೇನು ಇಶ್ಯೂಸ್ ಇದೆ ಹಾಕಿ ನೋಡೋಣ. ಕಾಯ್ತಾ ಇದೀನಿ ಮಕ್ಳೇ. ಇವತ್ತು ಆಕ್ಚುಲಿ ಕಡಿಮೆ ನೀವೆಲ್ಲ ಟೈಪ್ ಮಾಡ್ತಿದ್ದೀರಾ, ಸೊ ನಿಮ್ಗೂ ಒಂದ್ ಸ್ವಲ್ಪ ಕೆಲಸ ಕೊಡೋಣ. ಬೇಗ ಬೇಗ ಹಾಕಿ, ಏನೇನ್ ಇಶ್ಯೂಸ್ ನಮ್ಮ ಒಂದು ಎನ್ವೈರನ್ಮೆಂಟ್ ಫೇಸ್ ಮಾಡುತ್ತೆ. ನೀವ್ ಹೇಳ್ದಾರೆ ಅಷ್ಟೇ ನಾನೇ ಹೇಳ್ಬೇಕಾಗತ್ತೆ. ಓಕೆ, ಸಾಯಿಲ್ ಇರೋಷನ್ ಅಂತ ಭೂಮಿಕಾ ಅವ್ರು ಹೇಳ್ತಾ ಇದಾರೆ. ಓಕೆ, ಆಮೇಲೆ ಏನಂತ ಇದಾರೆ ಆರ್ ಕೆ ದೊಡ್ಡಮನಿಯವರು, ಗ್ಲೋಬಲ್ ವಾರ್ಮಿಂಗ್. ಓಕೆ, ಆಮೇಲೆ ಇನ್ಕ್ರೀಸ್ ಗಾರ್ಬೇಜ್. ಓಕೆ,
ಇನ್ನು ಒಂದೆರಡನ್ನ ನಾನು ಇಲ್ಲಿ ಬರೀತೀನಿ, ಪೊಲ್ಯೂಷನ್, ಪ್ಲಾಸ್ಟಿಕ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಇನ್ನ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಓಕೆ, ಅದು ಕೂಡ ಇದೆ. ನಾನು ಬರೀತಾ ಹೋದ್ರೆ ಇವಾಗ ಇದು ಇನ್ನೊಂದು ಪಾರ್ಟ್ ಕೂಡ ಇದೆ, ಸೊ ನಾನು ಅದಕ್ಕೆ ಬರೀತಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು ನೀವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದಕ್ಕೆ. ಇವಾಗ ಇನ್ನೊಂದು ಕ್ವೆಶನ್ ನಾನು ನಿಮಗೆ ಕೇಳ್ತೀನಿ. ಇದನ್ನೆಲ್ಲ ನಾವು ಮಾಡೋದಕ್ಕೆ, ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೋದು? ಇವಾಗ ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೇಳಿದ್ರಲ್ಲ, ಅದನ್ನೆಲ್ಲ ನಾವು ಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ಬೋದು? ರೆಮಿಡೀಸ್, ಆಯ್ತಾ? ಇದರ ರೆಮಿಡೀಸ್ ಏನು ಅಂತ ನೀವು ಹಾಕಿ. ಇವಾಗ ಇದನ್ನೆಲ್ಲ ಇಶ್ಯೂಸ್ ಇದೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವ್ ಏನೇನ್ ಮಾಡ್ಬೋದು? ಹಾಕ್ತಿದ್ದೀರಾ? ಕಮಾನ್ ಹಾಕಿ. ನಾನು ಯಾಕೆ ಇದನ್ನ ಮಾಡಿಸ್ತಿದ್ದೀನಿ ಅಂದ್ರೆ, ಆಕ್ಚುಲಿ ಇದನ್ನ ನೀವು ನಿಮ್ ಪಾಯಿಂಟರ್ಸ್ ತಗೊಬಹುದು ನಿಮ್ಮ ಒಂದು ಎಸ್ಸೆ ರೈಟಿಂಗ್ ಆನ್ಸರ್ಗೆ. ಅದಕ್ಕೆ ಈ ಆಕ್ಟಿವಿಟಿ ಮಾಡಿಸ್ತಿರೋದು. ಇದನ್ನ ಮಾಡಿ ನಾನು ನಿಮ್ಗೆ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ಎಸ್ಸೆ ಟಾಪಿಕ್ ನ ನೋಡಿದ ನಂತರ ನಿಮ್ಮ ರಫ್ ಶೀಟ್ ಏನಿರುತ್ತೆ ಅದ್ರಲ್ಲಿ ಸುಮ್ನೆ ಈ ತರ ಪಾಯಿಂಟರ್ಸ್ ಹಾಕೊಂಬಿಡಿ ನೀವು, ಆಯ್ತಾ? ಸೊ ಅದನ್ನ ಹಾಕೊಂಡ್ರೆ ಅದನ್ನ ನೀವು ಎಸ್ಸೆ ರೈಟಿಂಗ್ ಬರೆಯುವಾಗ 15 ನಿಮಿಷ ಏನ್ ಇಟ್ಕೊಳ್ಳಿ ಅಂತ ನಾ ಹೇಳಿದ್ನಲ್ಲ ಎಸ್ಸೆ ರೈಟಿಂಗ್ಗೆ, ಆವಾಗ ಆ ಪಾಯಿಂಟರ್ಸ್ ನ ನೋಡ್ಕೊಂಡು ನೀವು ಅದನ್ನ ಎಲಾಬ್ರೇಟ್ ಮಾಡ್ಕೊಂಡು ಆನ್ಸರ್ ಬರೀಬಹುದು. ಅದರಿಂದ ನಿಮ್ಮ ಆನ್ಸರ್ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ತರುಣ್ ಅವರು ಹೇಳ್ತಾ ಇದಾರೆ, ರೀಪ್ಲೇಸ್ ಡಿಸ್ಪೋಸಬಲ್ ಐಟಮ್ಸ್ ವಿತ್ ರಿಯೂಸಬಲ್ ಐಟಮ್ಸ್. ಸೊ ಡಿಸ್ಪೋಸಲ್ ಐಟಮ್ಸ್, ಓಕೆ, ನೀವ್ ಹೆಂಗೆ ಬರೀತಿದ್ದೀರಾ ನಾನು ಹಂಗೆ ಇದನ್ನ ಬರೀತಿದ್ದೀನಿ, ಆಯ್ತಾ? ಇದನ್ನ ನಾವು ರಿಯೂಸಬಲ್ ಐಟಮ್ಸ್ ಜೊತೆಗೆ ಹಾಕೊಬೇಕು. ಸೊ ನಿಮ್ಗೆ ಗೊತ್ತಾಯ್ತಲ್ವಾ? ಅದಾದ್ಮೇಲೆ ಇವಾಗ ರೀಸೈಕ್ಲಿಂಗ್ ಸಿಸ್ಟಮ್ ಅಂತ ಇದೆ, ಸೇವ್ ವಾಟರ್, ಗ್ರೋ ಪ್ಲಾಂಟ್ಸ್ ಅಂತ ಇದೆ, ವಿ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಆಫ್ ಅರ್ತ್ ಅಂಡ್ ಅವರ್ ಫ್ಯೂಚರ್ ಅಂತ ಹಾಕಿದ್ದೀರಾ. ಓಕೆ, ಥ್ಯಾಂಕ್ ಯು ದೊಡ್ಡಮನಿ, ತರುಣ್, ಫಿರ್ದೋಸ್, ಥ್ಯಾಂಕ್ ಯು ಫಾರ್ ಕಾಂಟ್ರಿಬ್ಯೂಟಿಂಗ್. ಸಾಕಷ್ಟು ಮಕ್ಕಳು ಆನ್ಸರ್ ಮಾಡ್ತಿದ್ದೀರಾ ಅನ್ಕೊಂಡಿದೀನಿ. ಸೊ ಈ ಆನ್ಸರ್ನ ಅಲ್ಲೇ ಇಟ್ಕೊಂಡಿರಿ 1 ನಿಮಿಷ. ನಾನು ಏನ್ ಹೇಳೋಣ ಅಂತ ಹೇಳ್ತಾ ಇದ್ರೆ, ಇವಾಗ ನೀಡ್ ಟು ಕನ್ಸರ್ವ್ ವಾಟರ್ ಅಂತ ಇದೆ. ನಿಮಗ್ ಗೊತ್ತು ವಾಟರ್ ಕನ್ಸರ್ವೇಷನ್ ಒಂದ್ ದೊಡ್ಡ ಪ್ರಾಬ್ಲಮ್ ಅಂತ. ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ನಾ ಹೇಳ್ದಂಗೆ ಸಿ ವಿ ರಾಮನ್ ಅವ್ರ ಕೋಟ್, ನೀವು ಬೇರೆ ಯಾವ್ದಾದ್ರು ಏನಾದ್ರು ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಆದ್ರೆ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ನಿಮಗೆ ಸಿಗತ್ತೆ, ಆಯ್ತಾ? ಸೊ ಅದನ್ನ ಹಾಕೊಂಡು ಹೇಳ್ಬೋದು, ಈ ತರ ವಾಟರ್ ಪ್ರಾಬ್ಲಮ್ ಆಗಿದೆ, ಸಾಯಿಲ್ ಇರೋಷನ್ ಇಸ್ ಆಲ್ಸೋ ಒನ್ ಆಫ್ ದ ಇದು ಕಾಸಸ್ ಅಂತ ಹಾಕೊಂಡು ಆಮೇಲೆ ನಾವು ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ಬೋದು ಅದೇ ಇದ್ರಲ್ಲಿ, ಆಯ್ತಾ? ಸೊ ಸೇವ್ ವಾಟರ್ ಮಾಡ್ಬೇಕು, ಜಾಸ್ತಿ ಪ್ಲಾಂಟ್ಸ್ ನ ಗ್ರೋ ಮಾಡ್ಬೇಕು, ಅಂಡ್ ನಮ್ಮ ಸಿಚುಯೇಷನ್ ಆಫ್ ಅರ್ತ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಆಮೇಲೆ ಆರ್ ಕೆ ದೊಡ್ಡಮನಿ ಅವ್ರು ಹೇಳಿದಾರಲ್ಲ, ವಿ ಹ್ಯಾವ್ ಟು ಯುನೈಟ್ ಟು ಸಾಲ್ವ್ ಪ್ರಾಬ್ಲಮ್ ಅಂತ. ನಮ್ಮ ಕನ್ಕ್ಲೂಷನ್ ಅಲ್ಲಿ ಕೂಡ ನಾವ್ ಇಂಥ ಸ್ಟೇಟ್ಮೆಂಟ್ ಇಟ್ಕೊಂಡು ಇದೆಲ್ಲ ಪ್ರಾಬ್ಲಮ್ಗಳಿದೆ, ಆದ್ರೆ ನಾವು ಜೊತೆಗೂಡಿ ಇದನ್ನ ಸಾಲ್ವ್ ಮಾಡ್ಕೊಬಹುದು ಅಂತ ಕೂಡ ಹೇಳ್ಬೋದು. ಸೊ ಇದೇ ರೀತಿಲಿ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಆಗಿರ್ಲಿ, ಎನ್ವೈರನ್ಮೆಂಟಲ್ ಅವೇರ್ನೆಸ್ ಅಲ್ಲಿ ನೀವು ಹೇಳ್ಬೋದು ಇಷ್ಟೆಲ್ಲ ಇಶ್ಯೂಸ್ ಇದೆ, ಈ ಇಶ್ಯೂಸ್ ನೆಲ್ಲ ನಾವು ಬೇರೆಯವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಸ್ಕೂಲ್ಸ್ ಅಲ್ಲಿ ಹೇಳ್ಕೊಡ್ಬೇಕು, ಕಾಲೇಜಸ್ ಅಲ್ಲಿ ಹೇಳ್ಕೊಡ್ಬೇಕು, ಅದೆಲ್ಲ ಹೇಳ್ಕೊಟ್ಟು ಈ ರೆಮಿಡೀಸ್ ನ ನಾವು ಮಾಡ್ಬೋದು ಅಂತ. ಸೇಮ್ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಲಿ, ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್ಸ್. ಸೊ ಇದನ್ನ ನೀವು ಹೆಂಗ್ ಸಾಲ್ವ್ ಮಾಡ್ತೀರಾ? ನೀವುಗಳೇ ಆನ್ಸರ್ ಹಾಕಿದಿರಲ್ಲ, ಒಂದ್ ನೀರನ್ನ ಸೇವ್ ಮಾಡಿ, ಪ್ಲಾಂಟ್ಸ್ ನ ಗ್ರೋ ಮಾಡಿ, ರೀಸೈಕ್ಲಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡಿ, ಆಮೇಲೆ ನಮ್ಮ ಸಿಚುಯೇಷನ್ ನ ಅರ್ಥ ಮಾಡ್ಕೊಂಡು ಜೊತೆಗೂಡಿ ನಾವ್ ಇದನ್ನ ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ಯಾವ್ದೋ ಒಂದು ರಾಕೆಟ್ ಸೈನ್ಸ್ ಎಲ್ಲ ಮಕ್ಳು ತುಂಬಾ ಅಂದ್ರೆ ತುಂಬಾ ಸಿಂಪಲ್, ಓಕೆನಾ? ಸೊ ಈ ತರಾನೇ ನೀವು ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ ನಾನು ಏನ ಹೇಳೋದು ಅಂದ್ರೆ, ಇವತ್ತಿಂದ ನೀವು ಎಸ್ಸೆ ರೈಟಿಂಗ್ ಗೆ ಪ್ರಾಕ್ಟೀಸ್ ಮಾಡೋವಾಗ ಟಾಪಿಕ್ ತಗೊಳ್ಳಿ, ಟಾಪಿಕ್ ಅಲ್ಲಿ ಏನ್ ಕೇಳಿದಾರೆ ಅಂತ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅಂಡ್ ಈ ಒಂದು ಬ್ರಾಡ್ ಕ್ಯಾಟಗರಿ ನಾವ್ ಏನ್ ಕೊಟ್ಟಿದೀವಿ ಅದ್ರ ಪ್ರಕಾರ ನೀವು ನಿಮ್ಮ ಇಂಟ್ರೊಡಕ್ಷನ್ಸ್ ನ ಪ್ಲಾನ್ ಮಾಡ್ಬೋದು, ಓಕೆನಾ? ಸೊ ನಡೀರಿ ಮುಂದೆ ನೋಡೋಣ. ಇನ್ನಿಷ್ಟು ಒಂದಿಷ್ಟು ಟಾಪಿಕ್ ಗಳಿದೆ ಸೇಮ್ ಅದೇ ತರ. ಇದರಲ್ಲಿ ದ ಗ್ರೀನರ್ ದ ವರ್ಲ್ಡ್ ದಿ ಹ್ಯಾಪಿಯರ್ ಲೈಫ್, ಹ್ಯಾಪಿಯರ್ ದ ಲೈಫ್ ಈ ತರ ಕೇಳಿದ್ರೆ ಏನ್ ಅರ್ಥ? ಎನ್ವೈರನ್ಮೆಂಟ್ ಬಗ್ಗೆನೇ ಹೇಳ್ತಾ ಇರೋದು. ನಮ್ಮ ಒಂದು ವರ್ಲ್ಡ್ ಏನಿದೆ ಅದು ಗ್ರೀನರ್ ಆಗಿದ್ರೆ ನಮ್ಮ ಜೀವನ ಕೂಡ ಹ್ಯಾಪಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೇವ್ ಫಾರೆಸ್ಟ್, ಸೇವ್ ಅರ್ತ್, ಸೇಮೇ ಅಲ್ವಾ? ಎಲ್ಲ ಸೇಮೇ ಇರೋದು, ಟಾಪಿಕ್ಸ್ ಡಿಫ್ರೆಂಟ್ ರೀತಿಲಿ ಕೇಳಿದ್ದಾರೆ. ಇದೆಲ್ಲ ಎನ್ವೈರನ್ಮೆಂಟ್ ಬಗ್ಗೆನೆ. ರೀಸೆಂಟ್ ನ್ಯಾಚುರಲ್ ಕ್ಯಾಲಮಿಟೀಸ್, ನೇಚರ್ಸ್ ವೇ ಆಫ್ ರಿಟಾಲಿಯೇಟಿಂಗ್ ಅಗೇನ್ಸ್ಟ್ ಇಟ್ಸ್ ಡಿಗ್ರೇಡೇಷನ್, ಆಯ್ತಾ? ಪಕ್ಕದಲ್ಲೇ ಯಾವ ವರ್ಷ ಕೇಳಿದ್ರು ಅಂತ ಕೂಡ ಹಾಕಿದ್ದೀನಿ. ದ ಹೈ ಕಾಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್, population explosion, pollution, the invisible enemy, environmental pollution and protection, ಆಯ್ತಾ? ಇದು 2023 ಮಾರ್ಚ್ ಮತ್ತೆ ಜೂನ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳು. ಎನ್ವೈರನ್ಮೆಂಟ್ ಬಗ್ಗೆ ಸಾಕಷ್ಟು ಕ್ವೆಶನ್ಸ್ ನ ಕೇಳಿದ್ದಾರೆ. 2 ಆಪ್ಷನ್ ಇರುತ್ತೆ, 2ಅಲ್ಲಿ 1 ಬರಿಬೇಕು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ ನೀವು ಯಾವ್ದೇ ಒಂದು ಎಸ್ಸೆನ ಬರೆಯೋದಕ್ಕೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮುಂದೆ ನೋಡೋಣ, ಟೆಕ್ನಾಲಜಿ. ಅರ್ಥ ಆಯ್ತಾ? ಇವಾಗ ಟೆಕ್ನಾಲಜಿ ಇರೋದು ಒಂದು ಅಡ್ವಾಂಟೇಜಸ್ ಏನು ಅಂತ ನೀವೆಲ್ಲ ಹಾಕಿ ನೋಡೋಣ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇದರ ಅಡ್ವಾಂಟೇಜಸ್ ಏನು. ನಾನು ಇಲ್ಲಿ ಬರೀತಿದ್ದೀನಿ ನೋಡಿ, ಅಡ್ವಾಂಟೇಜಸ್ ಏನ್ ಹೇಳಿ?
ಇವಾಗ ನೀವೆಲ್ಲ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಹಾಕಿ ನೋಡೋಣ. ನೀವ್ ಹಾಕೋಷ್ಟಲ್ಲ ಒಂದು ಡೌಟ್ ಇದೆ, ಅದನ್ನ ಅಡ್ರೆಸ್ ಮಾಡ್ತೀನಿ. ವಾಟ್ ಟು ರೈಟ್ ಫಾರ್ ಕನ್ಕ್ಲೂಷನ್ ಇನ್ ದ ಎಂಡ್ ಮ್ಯಾಮ್. ಸೊ ನಿಮ್ಮ ಫೈನಲ್ ಒಪಿನಿಯನ್, ಅಂದ್ರೆ ನೀರ್ ಕನ್ಸರ್ವ್ ಮಾಡ್ಬೇಕಾ ಮಾಡಬಾರ್ದಾ, ಅದನ್ನ ಒಂದು ಒಪಿನಿಯನ್ ಏನಿದೆ ಅದನ್ನ ನೀವು ಹಾಕ್ಬೇಕು ಆಯ್ತಾ. ಅದನ್ನ ಹಾಕಿದ್ರೆ ನಿಮ್ಮ ಕನ್ಕ್ಲೂಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಡೀರಿ ಇವಾಗ ಅಡ್ವಾಂಟೇಜಸ್ ನ ಹಾಕಿ. ಈ ಟೆಕ್ನಾಲಜಿಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಬುಕಿಂಗ್, ಬಿಲ್ ಪೇಯಿಂಗ್. ಹೌದು, ನೀವು ಈಸಿಯಾಗಿ ಬುಕಿಂಗ್ ಮಾಡ್ಬೋದು, ಇವಾಗ ಬಿಲ್ಸ್ ನ ಪೇ ಮಾಡ್ಬೋದು. ಅಂಡ್ ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಲೈಫ್ ಈಸಿಯರ್ ಆಗಿದೆ. ಎಜುಕೇಶನ್ ಕೂಡ ಈಸಿ ಆಗ್ತಿದೆ, ಬಿಕಾಸ್ ನಿಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದೆ. ಆರ್ ಕೆ ದೊಡ್ಡಮನಿ ಅವರೇ, ಇವಾಗ ನೀವು ಅದೇ ಅಲ್ವಾ ಮಾಡ್ತಿರೋದು. ವೆರಿ ಗುಡ್, ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಜುಕೇಶನ್ ಈಸ್ ಬಿಕಮಿಂಗ್ ಈಸಿಯರ್. ಹೌದು, 100% ಅಗ್ರೀಡ್ ಆಯ್ತಾ. ಸೊ ಇದ್ರ ಜೊತೆಗೆ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ನ ಹಾಕಿ ನೋಡೋಣ. ಟೆಕ್ನಾಲಜಿಯಿಂದ ಡಿಸ್ಅಡ್ವಾಂಟೇಜಸ್ ಏನು ಹಾಕಿ ನೋಡೋಣ. ಸೊ ಈ ಒಂದು ಟಾಪಿಕ್ ಬಗ್ಗೆ ಎಲ್ಲ ನೀವು ಸಾಕಷ್ಟು ಓದ್ಬೇಕು ಅಂದ್ರೆ ಓದ್ಬೋದು, ಬಟ್ ನಿಮ್ಗೆ ಇದು ಸೋಷಿಯಲ್ ಸೈನ್ಸು ಮತ್ತೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲೇ ನಿಮ್ಗೆ ಇದೆಲ್ಲ ಸಿಗತ್ತೆ ಆಯ್ತಾ. ಸೊ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಎಲ್ಲ ನಿಮ್ಗೆ ನಮ್ಮ ಒಂದು ಕನ್ಸ್ಯೂಮರ್ಸ್ ಕಲ್ಚರ್ ಅಲ್ಲೇ ಕೊಟ್ಟಿದ್ದಾರೆ. ಅಂಡ್ ಹೇಗೆ ಒಂದು ಲೈಫ್ ಚೇಂಜ್ ಆಗ್ತಿದೆ ಅದ್ರ ಬಗ್ಗೆನೂ ಹೇಳಿದ್ದಾರೆ. ಫಿರ್ದೋಸ್ ಅವ್ರು ಹೇಳ್ತಾ ಇದಾರೆ ಅಡ್ವಾಂಟೇಜಸ್ಗೆ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸೆಂಟ್ ಕ್ವಿಕ್ಲಿ ಅಂತ. ಹೌದು ಫಿರ್ದೋಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಟೆಕ್ನಾಲಜಿಯಿಂದ ಇನೋವೇಷನ್ ಇನ್ಕ್ರೀಸ್ ಆಗಿದೆ ಅಂತ ಪ್ರಜ್ಞಾ ಅವ್ರು ಹೇಳ್ತಾ ಇದ್ದಾರೆ. ಆನ್ಲೈನ್ ಶಾಪಿಂಗ್ ಖಂಡಿತ ಪ್ರವಚನ ಅವರೇ. ಅಂಡ್ ಅದ್ರ ಬಗ್ಗೆ ನಮ್ಮ ಒಂದು ಚೆರಿಯನ್ ಅಲೆಕ್ಸಾಂಡರ್ ಅವ್ರು ಕೂಡ ಹೇಳಿದ್ದಾರೆ ನಮ್ಮ ಕನ್ಸ್ಯೂಮರ್ಸ್ ಕಲ್ಚರ್ ಅಲ್ಲಿ. ಎಸ್ ವೆರಿ ಗುಡ್ ಮಕ್ಳೇ. ಸೊ ಈ ಲೆಸನ್ಸ್ ಎಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಬರಿಬಹುದು. ಸೊ ತರುಣ್ ಅವ್ರು ಹೇಳ್ತಾ ಇದಾರೆ ಡಿಸ್ಅಡ್ವಾಂಟೇಜಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ನೋಡಿ ನಾ ಹೇಳ್ದಂಗೆ ಅದ್ರ ಬಗ್ಗೆ ಕ್ವೆಶ್ಚನ್ ಎಸ್ಸೇನೇ ಇದೆ ಆಯ್ತಾ. ಸೋಷಿಯಲ್ ಮೀಡಿಯಾ ನೀವು ಬರಿಬೇಕಾದ್ರೆ ಅದರಲ್ಲಿ ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಬರ್ದಿ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಅಲ್ಲಿ ಹಾಕ್ಬೋದು. ಇಂಪ್ಯಾಕ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ ಅಲ್ಲಿ ಕೂಡ ನೀವು ಹೇಳಿದಿರಾ. ಸೊ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ನಮ್ಮ ಚೆರಿಯನ್ ಅವ್ರ ಅಲೆಕ್ಸಾಂಡರ್ ಅವ್ರು ಹೇಳಿದಾರಲ್ಲ, ನೀವು ಆ ಲೆಸನ್ ಅಲ್ಲಿ ಏನೇನು ಓದ್ತೀರಾ ಅದನ್ನ ಹಾಕ್ಬೋದು ಇಲ್ಲಿ. ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ಸ್ ಅಡ್ವಾಂಟೇಜ್ ಏನು, ನಮ್ಗೆ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಟೆಕ್ನಾಲಜಿ ಇದರೆಲ್ಲ ಆಕ್ಸೆಸ್ ಕೊಡುತ್ತೆ. ಆದ್ರೆ ಅದರ ಡಿಸ್ಅಡ್ವಾಂಟೇಜ್ ಏನು, ನೀವುಗಳೇ ಹಾಕಿದಿರಲ್ಲ ಸ್ಕ್ರೀನ್ ಮೇಲೆ, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ರಿಡಕ್ಷನ್ ಆಫ್ ಸೂಪರ್ಸ್ಟಿಷನ್ ಅಮಾಂಗ್ ಪೀಪಲ್. ಓಕೆ, ಹ್ಯಾಕಿಂಗ್, ಎಸ್. ಸೊ ಇದ್ರ ಜೊತೆಗೆ ಇನ್ಫಾರ್ಮೇಶನ್ ಲೀಕೇಜ್, ಎಸ್. ಇದೆಲ್ಲ ಏನಿದೆ ಅದು ನಮ್ಮ ಅಡ್ವರ್ಟೈಸ್ಮೆಂಟ್ಸ್ ಕಂಪ್ಯೂಟರ್ಸ್ ಡಿಸ್ಅಡ್ವಾಂಟೇಜಸ್. ಸೊ ಈ ತರ ನೀವು ಬ್ರಾಕೆಟ್ ವೈಸ್ ಕಲ್ತ್ಬಿಡಿ ಟಾಪಿಕ್ ನ. ಪ್ರತಿ ಒಂದು ಬ್ರಾಕೆಟ್ಗೆ ಅಥವಾ ಒಂದು ಕ್ಯಾಟಗರಿಗೆ 3 ಅಥವಾ 4 ಒಂದು ಹುಕ್ ಸ್ಟೇಟ್ಮೆಂಟ್ಸ್, ಇಂಟ್ರೊಡಕ್ಷನ್ ಹೆಂಗ್ ಮಾಡ್ತೀರಾ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ಆಕ್ಟಿವ್ ಅಂಡ್ ರೆಸ್ಪಾನ್ಸಿಬಲ್ ಮಾಸ್ ಮೀಡಿಯಾ ಇನ್ ಆ ಕಂಟ್ರಿ, ಅದೇ ನ್ಯೂಸ್ ಪೇಪರ್ಸ್ ಅದ್ರ ಬಗ್ಗೆ ಎಲ್ಲ ಕೂಡ ಕೇಳಿದ್ದಾರೆ ಆಯ್ತಾ. ಅದರ ಜೊತೆಗೆ ರೋಲ್ ಆಫ್ ಮಾಸ್ ಮೀಡಿಯಾ ಇನ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟಿಗ್ರೇಷನ್. ಈ ಮಾಸ್ ಮೀಡಿಯಾ ಹೇಗೆ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ಒಟ್ಟು ಜೊತೆಗೂಡಿ ನಾವು ಹೇಗೆ ಜೀವನವನ್ನ ಸಾಗಿಸ್ತಿದೀವಿ ನಮ್ಮ ಒಂದು ದೇಶದಲ್ಲಿ ಅಂತ ಅದರ ಅರ್ಥ ಆಯ್ತಾ. ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್, ಇನ್ಫ್ಲುಯೆನ್ಸ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್, ಸೋಷಿಯಲ್ ಮೀಡಿಯಾ ಶುಡ್ ಬಿ ಯೂಸ್ಡ್ ವಿತ್ ಅ ಲಾಟ್ ಆಫ್ ಕಾಷನ್. ಇದು ಟಾಪಿಕ್ ಹೌದೋ ಇಲ್ವೋ ಅಂತ ನೀವು ಬರಿಬೇಕು ಆಯ್ತಾ. ಸೊ ಅದನ್ನ ಕಾಶಿಯಸ್ ಆಗಿ ನೀವು ಯೂಸ್ ಮಾಡ್ಬೇಕಾ, ಅಂದ್ರೆ ತುಂಬಾ ಹುಷಾರಾಗಿ. ಕಾಶಿಯಸ್ ಅಂದ್ರೆ ಹುಷಾರಾಗಿ ಆಯ್ತಾ. ಸೊ ಇಂಟರ್ನೆಟ್, ಇಟ್ಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಇಂಪ್ಯಾಕ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಇದರಲ್ಲಿ ಏನಿದೆ ಮಕ್ಕಳೇ, ನೀವು ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಕ್ನಾಲಜಿ, ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಕಂಪ್ಯೂಟರ್ಸ್, ಇಂಟರ್ನೆಟ್, ಅದರ ಅಡ್ವಾಂಟೇಜಸ್. ಅದೇ ನೀವು ಡಿಬೇಟ್ ಆಗಿ ಹೆಂಗ್ ನೋಡ್ತಿರಲ್ಲ ಫಾರಿನ್ ಅಗೇನ್ಸ್ಟ್, ಆ ತರ ಕೂಡ ನಿಮ್ದೊಂದು ಸ್ಟ್ಯಾನ್ಸಸ್ ನ ಡಿಸೈಡ್ ಮಾಡ್ಕೊಂಬಿಡಿ. ಅದರಿಂದ ಅಷ್ಟು ಟೈಮ್ ತಗೊಳ್ಳಲ್ಲ ನಿಮ್ಗೆ ಆನ್ಸರ್ ಬರೆಯುವಾಗ. ಮುಂದೆ ನೋಡೋಣ ಇವಾಗ ಇಂಡಿಯಾ ಅಂಡ್ ಆ ಸೊಸೈಟಿ. ಸೊ ಇಂಡಿಯಾ ಅಂಡ್ ಆ ಸೊಸೈಟಿ ಏನಿದೆ, ಇಲ್ಲಿ ಸಾಕಷ್ಟು ವೆರೈಟಿ ಆದ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರಲ್ಲಿ ವಿಮೆನ್ ಬಗ್ಗೆ ಕೇಳಿದ್ದಾರೆ, ಸೇಫ್ಟಿ ಆಫ್ ವಿಮೆನ್, ಗರ್ಲ್ಸ್ ಇನ್ ಇಂಡಿಯಾ ಅಟ್ ಸ್ಟೇಕ್ ಟುಡೇ. CLM ಅಲ್ಲಿ ಕೂಡ ಆಥರ್ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಸೊ ನೀವು ಅದನ್ನ ನಿಮ್ಮ ಕಾಂಟೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸ್ವಚ್ಛ ಭಾರತ್ ಅಭಿಯಾನ್ ಬಗ್ಗೆ ನಮಗ್ ಗೊತ್ತು, ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೂಡ ನಾವು ಓದಿದೀವಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಇಲ್ಲೊಂದು ಆಗ್ಲೇ ಒಬ್ರು ಸ್ಟೂಡೆಂಟ್ ಕೂಡ ಹೇಳಿದ್ರು, ಅದು ಕೂಡ ಪ್ರಾಬ್ಲಮ್ ಇದೆ ಅಂತ. ಸೊ ಇದನ್ನೆಲ್ಲ ನೀವು ಆನ್ಸರ್ ನಿಮ್ಮ ಸೋಷಿಯಲ್, ಸೈನ್ಸ್, ಇಂಗ್ಲಿಷ್ ಅಲ್ಲಿ ಈ ವರ್ಷನೇ ಓದಿರುವಂತಹ ಟಾಪಿಕ್ಸ್ ಅಲ್ಲಿ ನೀವು ಪಡಿಬಹುದು ಆಯ್ತಾ. ಸೊ ನಾ ಹೇಳ್ದಂಗೆ ಪಾಯಿಂಟ್ ವೈಸ್ ಬರಿಬೇಡಿ. ಅಂಡ್ ಯಾವ್ದು ಒಂದು ತುಂಬಾ ಟಫ್ ಅನ್ನೋದಿಲ್ಲ, ನೀವು ಓದಿರೋದ್ ಬಗ್ಗೆನೆ ಕೇಳಿರ್ತಾರೆ,
5 ಇಂದ 6 ಸೆಂಟೆನ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್, ಮತ್ತೆ 8 ಇಂದ 10 ಸೆಂಟೆನ್ಸಸ್ ಅಲ್ಲಿ ನಿಮ್ಮ ಕಾಂಟೆಂಟ್ ನ ನೀವು ಬರಿಬೇಕು. ನ್ಯಾಷನಲ್ ಇಂಟಿಗ್ರೇಷನ್, ದ ನೀಡ್ ಆಫ್ ದ ಆರ್ ಇನ್ ಇಂಡಿಯಾ, ಹೇಗೆ ನ್ಯಾಷನಲ್ ಇಂಟಿಗ್ರೇಷನ್ ಇಂಪಾರ್ಟೆಂಟ್ ಅಂತ. ರೋಲ್ ಆಫ್ ಎನ್ ಐಡಿಯಲ್ ಸಿಟಿಸನ್, ಈ ರೋಲ್ ಆಫ್ ಎನ್ ಐಡಿಯಲ್ ಸಿಟಿಸನ್ ಅಲ್ಲಿ ನೀವು ಏಬ್ರಹಾಂ ಲಿಂಕನ್ಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಏನಿದೆ ಅದರಲ್ಲಿ ಏನೇನ್ ಐಡಿಯಲ್ ಸಿಟಿಸನ್ ಆಗೋದಕ್ಕೆ ಅವನೇನೇನ್ ಹೇಳ್ತಾನೆ, ಆನೆಸ್ಟಿ ಆಗಿರ್ಲಿ ಅಥವಾ ಒಂದು ಎಂಪತಿ, ಆಪ್ಟಿಮಿಸಮ್, ಅದನ್ನೆಲ್ಲ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅದ್ರ ಜೊತೆಗೆ ವಾಟ್ ಇಸ್ ಮಾರಲ್ ಆಕ್ಷನ್ ಅಂತ ಮಹಾತ್ಮ ಗಾಂಧಿ ಅವ್ರು ಬರೆದಿರುವಂತಹ ಎಸ್ಸೆ ಕೂಡ ಇದೆ ಅಲ್ಲ, ನಾವು ಯಾವ ಒಂದು ಆಕ್ಷನ್ ನ ಮಾರಲ್ ಅಂತ ಯೂಸ್ ಮಾಡ್ತೀವಿ ಅಥವಾ ಕನ್ಸಿಡರ್ ಮಾಡ್ತೀವಿ ಅದನ್ನ ಕೂಡ ನೀವು ಇದರಲ್ಲಿ ಮಾಡ್ಕೊಬಹುದು. ಆಯ್ತಾ? ಸೊ ಇದೇನಿದೆ ತುಂಬಾ ಮುಖ್ಯ. ಅಂಡ್ ಇದು ಕ್ವೆಶ್ಚನ್ ಅರ್ಥ ಮಾಡ್ಕೊಂಡು ಮೊದಲನೇದಾಗಿ ನಾನು ಇದನ್ನ ಎಲ್ಲಿ ಓದಿದ್ದೀನಿ, ನ್ಯೂಸ್ ಪೇಪರ್ ಅಲ್ಲಿ ಓದಿನಿಲ್ಲ. ವಿಮೆನ್ಸ್ ಕಂಡೀಷನ್, ಸೇಫ್ಟಿ ಆಫ್ ವಿಮೆನ್ ಎಲ್ಲ ನೀವು ಸೋಷಿಯಲ್ ಕೂಡ ಓದಿರ್ತೀರಾ, ಬಟ್ ನ್ಯೂಸ್ ಪೇಪರ್ಸ್ ಅಲ್ಲಿ ಕೂಡ ತುಂಬಾ ಬರ್ತಿರುತ್ತೆ. ಸೊ ಅದನ್ನ ಕೂಡ ಮಾತಾಡ್ಕೊಬಹುದು. ಆಯ್ತಾ? ಸೊ ಮಿಟ್ಸ್ ಮ್ಯಾಮ್ ಮೀನಿಂಗ್ ಆಫ್ ಸ್ಟೇಕ್. ಆಯ್ತಾ? ಸೊ ಇದೇನಿದೆ ಇದು ಒಂದು ಫ್ರೇಸು. ಆಟ್ ಸ್ಟೇಕ್ ಅಂದ್ರೆ ರಿಸ್ಕ್ ಅಲ್ಲಿ ಇರೋದು. ಅರ್ಥ ಆಯ್ತಾ? ಏನಾದ್ರೂ ರಿಸ್ಕ್ ಅಲ್ಲಿ ಇದ್ರೆ ಅದನ್ನ ನಾವು ಆಟ್ ಸ್ಟೇಕ್ ಅಂತ ಹೇಳ್ತೀವಿ. ಓಕೆನಾ ಆರ್ ಕೆ ದೊಡ್ಡಮನಿ ಅವರೇ? ನೆಕ್ಸ್ಟ್ ಇಂಡಿಯನ್ ಫಾರ್ಮರ್ ಟುಡೇ. ಇವತ್ತಿನ ಕಾಲದಲ್ಲಿ ಇಂಡಿಯನ್ ಫಾರ್ಮರ್ಸ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಅನುಕೂಲಗಳಿದೆ, ಏನ್ ಬರ್ತಿಲ್ಲ, ಅದೆಲ್ಲ ಆಕ್ಚುಲಿ ನಮ್ಮ ರೂರಲ್ ಡೆವಲಪ್ಮೆಂಟ್ ಇದ್ರಲ್ಲೂ ಕೂಡ ನಾವು ನೋಡಿದೀವಿ. ಇದನ್ನ ಸೋಷಿಯಲ್ ಅಲ್ಲಿ ನಾನೇ ಹೇಳ್ಕೊಟ್ಟಿದ್ದೆ ಅದು. ಸೊ ಖಂಡಿತ ಅದನ್ನೆಲ್ಲ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಿದ್ರೆ ಇದನ್ನ ಕೂಡ ನೀವು ಆನ್ಸರ್ ಮಾಡ್ಬೋದು. ಸೇಫ್ಟಿ ಅಂಡ್ ಡಿಗ್ನಿಟಿ ಆಫ್ ವಿಮೆನ್ ಇನ್ ಇಂಡಿಯಾ, ಹೇಗೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ ಅದನ್ನೆಲ್ಲ ನೀವು ಓದಿದಿರಲ್ಲ, ಅದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಎಜುಕೇಟಿಂಗ್ ಗರ್ಲ್ಸ್, ಎಂಪವರ್ ವಿಮೆನ್ ಅಂತ. ಸೊ ನೀವು ಸ್ಟೇಟಸ್ ಆಫ್ ವಿಮೆನ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದಿದ್ದೀರಾ. ಸೊ ನಾನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಕೂಡ ಎಸ್ಸೆ ಬಂದ್ರೆ ನಾನು ಇದನ್ನ ಬರಿಬಹುದು ಅಂತ ಅಲ್ಲೇ ಕನೆಕ್ಟ್ ಮಾಡ್ಕೊಂಬಿಡಿ. ಆಯ್ತಾ? ಸೊ ದ ಪ್ರಾಬ್ಲಮ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಈ ಡೈರೆಕ್ಟ್ ಕ್ವೆಶನ್ ಸೋಷಿಯಲ್ ಇದು, ನಿಮ್ ಸೋಷಿಯಲ್ಗೆ ಆನ್ಸರ್ ಗೊತ್ತಿದ್ರೆ ಇದು ಕೂಡ ಈಸಿಯಾಗಿ ಬರಿಬಹುದು. ನ್ಯಾಷನಲ್ ಇಂಟಿಗ್ರೇಷನ್ ಮತ್ತೆ ಡೌರಿ ಬಗ್ಗೆ ಕೂಡ ಇದೆ ಅಲ್ವಾ, ಆಸ್ ಅ ಸೋಷಿಯಲ್ ಈವಿಲ್. ನಾವು ಡೌರಿ ಬಗ್ಗೆ ಸೋಷಿಯಲ್ ಚಾಲೆಂಜಸ್ ಅಲ್ಲಿ ನೋಡಿದ್ರಿ, ಅದನ್ನೇ ಇಲ್ಲಿ ಎಸ್ಸೆ ಆಗಿ ಬರಿಬೇಕು. ಇಂಟ್ರೊಡಕ್ಷನ್, ಕಾಂಟೆಂಟ್, ಕನ್ಕ್ಲೂಷನ್. ಓಕೆನಾ ಮಕ್ಳೆ? ತುಂಬಾ ಈಸಿ. ಈ ಎಲ್ಲಾ ಟಾಪಿಕ್ಸ್ ಲಿಸ್ಟ್ ನಾನು ಕೊಟ್ಟಿದ್ದೀನಿ ನಿಮ್ಗೆ, ಪ್ರಾಕ್ಟೀಸ್ ಮಾಡಿ. ಡೌಟ್ಸ್ ಇದ್ರೆ ಟೆಲಿಗ್ರಾಮ್, ವಾಟ್ಸ್ಆಪ್ ಅಲ್ಲಿ ಹಾಕಿ, ನಾನು ಹೆಲ್ಪ್ ಮಾಡ್ತೀನಿ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಹುಕ್ ಸ್ಟೇಟ್ಮೆಂಟ್ಸ್ ಅದೆಲ್ಲ ಡಿಸೈಡ್ ಮಾಡಿದ್ರೆ ಅದನ್ನ ಕೂಡ ನಮಗ್ ಕಳ್ಸಿ. ನಂಗೆ ಓದಕ್ ತುಂಬಾ ಇಂಟ್ರೆಸ್ಟ್ ಇದೆ, ನಾನು ಓದಿ ಹೇಳ್ತೀನಿ ಚೆನ್ನಾಗಿದ್ಯಾ, ಏನಾದ್ರೂ ಚೇಂಜಸ್ ಮಾಡ್ಬೇಕಾ ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ ಮಕ್ಳೆ? ಇವಾಗ ಮುಂದೆ ನೋಡೋಣ. ಹೆಲ್ತ್ ಏನಿದೆ, ಹೆಲ್ತ್ ಅಲ್ಲಿ ಇವಾಗ ತನಕ ಆರ್ಗನ್ ಡೊನೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ಆರ್ಗನ್ ಡೊನೇಷನ್ ಬಗ್ಗೆ ಕೇಳಿರುವಂತ ಪ್ರಶ್ನೆಗಳಿದೆ. ಸೊ ಇದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬೋದು. ಅದರ ಜೊತೆಗೆ ನಾನು ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದಾಗ್ಲೂ ಹೇಳಿದೆ, ಹೆಲ್ತ್ ಅಂಡ್ ಹೈಜೀನ್ ಬಗ್ಗೆನೂ ಕೇಳಿರುವಂತ ಕ್ವೆಶನ್ಗಳಿದೆ. ಸೊ ಅದು ಕೂಡ ನೀವು ಆನ್ಸರ್ ಮಾಡ್ಬೋದು. ಓಕೆನಾ ಮಕ್ಳೆ? ಇವಾಗ ನೆಕ್ಸ್ಟ್ ಮಿಸ್ಸಿಲೇನಿಯಸ್ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಆನ್ ಇನ್ಸ್ಪಿರೇಷನ್ ಟು ದ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಪೂರಾ ಪ್ರಾಜೆಕ್ಟ್ ಗೊತ್ತಲ್ವಾ, ಅದ್ರ ಬಗ್ಗೆ ನಾವು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಓದಿದ್ವಿ. ಸೊ ಪೂರಾ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ, ಹೇಗೆ ಅದರಿಂದ ನಮಗೂ ಇನ್ಸ್ಪಿರೇಷನ್ ಸಿಗತ್ತೆ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ಎಲ್ಲಾರ್ಗು ಹೇಗೆ ಆಕ್ಸೆಸಿಬಿಲಿಟಿ ಕೊಡಬೇಕು ಅನ್ನೋದನ್ನ ನಾವು ಬರಿಬಹುದಾಯ್ತಾ. ಆಮೇಲೆ ಟ್ರಾವೆಲಿಂಗ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಇದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನೀವು ಬರಿಬೇಕಾಗತ್ತೆ. ಸೊ ಈ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ ಮಕ್ಳೇ. ನಾ ಹೇಳ್ದಂಗೆ ಯಾವುದೇ ಒಂದು ಟಾಪಿಕ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲದೆ ಇರೋದು ಕೇಳೋದೇ ಇಲ್ಲ. ಅರ್ಥ ಆಯ್ತಾ? ಇವಾಗ ಯಾವುದೋ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಓದೋದನ್ನ ಎತ್ತಿ ನಿಮಗ್ ಕೇಳಲ್ಲ, ನೀವು ಓದೋದನ್ನೇ ನಿಮಗ್ ಕೇಳ್ತಾರೆ. ಸೊ ಅದರಿಂದ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡಿ. ಈ ಲಿಸ್ಟ್ ಕೂಡ ನಾನು ನೀಡಿದ್ದೇನೆ. ಇದರ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಳೇ, ನಾನು ಈಗಲೇ ಬರ್ತೀನಿ ವಾಪಸ್ಸು. ಅಂಡ್ ಲೆಟರ್ ರೈಟಿಂಗ್ ನ ನೋಡೋಣ. ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಬರ್ತೀನಿ. ಓಕೆನಾ? ಓಕೆ ಮಕ್ಳೆ, ಸ್ಕ್ರೀನ್ ಶಾಟ್ ತಗೊಂಡ್ರಾ? ಮ್ಯಾಮ್, ವಿ ಹ್ಯಾವ್ ಟು ರೈಟ್ ಎನಿ ಪ್ಲೇಸ್ ನೇಮ್ ಅಂಡ್ ಟ್ರಾವೆಲಿಂಗ್ ಪಾರ್ಟ್ ಆಫ್ ದಿ ಎಸ್ಸೆ. ಸೊ ಇದನ್ನ ನೀವು ಬೇರೆ ಬೇರೆ ರೀತಿಲಿ ಅಪ್ರೋಚ್ ಮಾಡ್ಬೋದು. ನೀವು ಟ್ರಾವೆಲಿಂಗ್ ಇಲ್ಲಿ ಕೇಳಿರೋದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ. ನೀವು ಟ್ರಾವೆಲ್ ಮಾಡಿದ್ರೆ ಅದರಿಂದ ನೀವು ಏನೇನ್ ಕಲಿತೀರಾ, ನಿಮ್ ಲೈಫಲ್ಲಿ ಏನೇನ್ ನೀವು ಇನ್ಕಲ್ಕೇಟ್ ಮಾಡ್ಕೊಬಹುದು, ಅದ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿ ಕೇಳಿರೋದು. ನೀವು ಯಾವ ಜಾಗಗಳು ವಿಸಿಟ್ ಮಾಡಿದೀರಾ ಅಂತ ಕೇಳಿಲ್ಲ, ಬಟ್ ನೀವು ಹೇಳ್ಬೋದು ನಾನು ಈ ಜಾಗಗಳಿಗೆ ಹೋಗಿದ್ದೆ, ಇದರಿಂದ ನಾನು ಇದನ್ನ ಕಲ್ತೆ ಅಂತ ಕೂಡ ನೀವು ಬರಿಬಹುದು. ಅರ್ಥ ಆಯ್ತಾ? ಸೊ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ, ಹೇಗೆ ಅದರಿಂದ ನೀವು ಕಲ್ತ್ರಿ ಅಂತ ನೀವು ಬರಿಬೇಕು. ಓಕೆನಾ? ಆರ್ ಕೆ ದೊಡ್ಡ ಮನೆಯವರೇ, ನಾ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂತೀನಿ. ನಡೀರಿ, ಇವಾಗ ನಾ ಹೇಳ್ದಂಗೆ
ಲೆಟರ್ ರೈಟಿಂಗ್ ನೋಡೋಣ. ಲೆಟರ್ ರೈಟಿಂಗ್ ತಿರ್ಗಾ ನಿಮ್ಗೆ 5 ಮಾರ್ಕ್ ಕೇಳ್ತಾರೆ. ಒಂದ್ ಗುಡ್ ಥಿಂಗ್ ಏನಂದ್ರೆ ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಒಂದು ಇನ್ಫಾರ್ಮಲ್ ಲೆಟರ್ ಕೇಳ್ತಾರೆ, ಇನ್ನೊಂದು ಫಾರ್ಮಲ್ ಲೆಟರ್ ಕೇಳ್ತಾರೆ. ಇದೆರಡಲ್ಲಿ ಯಾವ್ದೋ ಒಂದು ನೀವು ಬರಿಬೇಕು. ಸೊ ಇವಾಗ ತನಕ ನೀವು ಲೆಟರ್ ರೈಟಿಂಗ್ ಮಾಡೋವಾಗ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಯಾವ್ದು ಈಸಿ ಅಂತ. ಸ್ವಲ್ಪ ಜನಕ್ಕೆ ಫಾರ್ಮಲ್ ಲೆಟರ್ಸ್ ಈಸಿ ಆಗುತ್ತೆ, ಸ್ವಲ್ಪ ಜನಕ್ಕೆ ಇನ್ಫಾರ್ಮಲ್ ಲೆಟರ್ಸ್ ಈಸಿ ಆಗುತ್ತೆ. ಸೊ ಇವಾಗಿಂದ ನೀವೇನ್ ಮಾಡಿ ಅಂದ್ರೆ ನಿಮ್ಗೆ ಏನ್ ಈಸಿ ಅನ್ಸುತ್ತಲ್ಲ ಅದರಲ್ಲಿ ಪರ್ಫೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಇವಾಗ ನಿಮ್ಗೆ ಇನ್ಫಾರ್ಮಲ್ ಲೆಟರ್ ಈಸಿ ಅನ್ಕೊಳ್ಳಿ, ಅದನ್ನ ಬಿಟ್ಬಿಟ್ಟು ಫಾರ್ಮಲ್ ಲೆಟರ್ ಕಲಿತೀನಿ ನಾನು ಅಂತ ಹೋಗ್ಬೇಡಿ. ಇನ್ಫಾರ್ಮಲ್ ಲೆಟರ್ನೇ ಪರ್ಫೆಕ್ಟ್ ಆಗಿ ಕಲಿಯೋದಕ್ಕೆ ಟ್ರೈ ಮಾಡಿ. ಸೊ ಇನ್ಫಾರ್ಮಲ್ ಲೆಟರ್ ಫಾರ್ಮಲ್ ಲೆಟರ್ಸ್ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಒಂದು ಇನ್ಫಾರ್ಮಲ್ ಲೆಟರ್ ಅಂತ ಹೇಳಿದಾಗ ಮೊದಲನೇದಾಗಿ ತಮ್ಮ ಹೆಸರು, ಅಂದ್ರೆ ಆ ಒಂದು ಕ್ವೆಶನ್ ಅಲ್ಲಿ ನಿಮ್ಮ ಹೆಸರು ಕೊಟ್ಟಿರ್ತಾರೆ, ಏನು ಇಮ್ಯಾಜಿನ್ ದಟ್ ಯು ಆರ್ ಅಂತ ಕೊಟ್ಟಿರ್ತಾರೆ. ಕೊಟ್ಟಿಲ್ದರೆ ನಿಮ್ ಹೆಸರು ಬರಿಬಹುದು. ಆಮೇಲೆ ಅಡ್ರೆಸ್, ಆಯ್ತಾ, ಅದರ ಅಡ್ರೆಸ್ ಬರ್ಬಿಟ್ಟು ಡೇಟು, ಸಬ್ಸ್ಕ್ರಿಪ್ಷನ್ ಅಂದ್ರೆ ಡಿಯರ್ ಸ್ನೇಹ, ಡಿಯರ್ ಶಿಲ್ಪಾ. ಸೊ ನೀವೇನ್ ಬರೀತಿರೋ ಅದನ್ನ ಬರ್ದ್ಬಿಟ್ಟು 3 ಪ್ಯಾರಾಗ್ರಾಫ್ಸ್ ಅಲ್ಲಿ ನೀವು ನಿಮ್ಮ ಒಂದು ಇನ್ಫಾರ್ಮಲ್ ಲೆಟರ್ ನ ಬರೀತೀರಾ. ಆ 3 ಪ್ಯಾರಾಗ್ರಾಫ್ಸ್ ಅಲ್ಲಿ ಏನ್ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಆ 3 ಪ್ಯಾರಾಗ್ರಾಫ್ಸ್ ಅಲ್ಲಿ ಮೊದಲನೇ ಇಂಟ್ರೊಡಕ್ಷನ್ ಏನಿರುತ್ತೆ, ಹೌ ಆರ್ ಯು, ಅದೆಲ್ಲ 2 ಸೆಂಟೆನ್ಸಸ್ ಅಲ್ಲಿ ಬರೀರಿ. ಕನ್ಕ್ಲೂಷನ್ ಅಷ್ಟೇ, ಮಧ್ಯದಲ್ಲಿ ನೀವು ಸಾಕಷ್ಟು ಸ್ಟೇಟ್ಮೆಂಟ್ಸ್ ಬರೀಬಹುದು, ಆಯ್ತಾ. ಸಬ್ಸ್ಕ್ರಿಪ್ಷನ್ಸ್ ಏನಿದೆ, ಥ್ಯಾಂಕಿಂಗ್ ಯು, ಆಮೇಲೆ ನಿಮ್ಮ ಹೆಸರು ಮತ್ತೆ ಎನ್ವೆಲಪ್. ಎನ್ವೆಲಪ್ ಅಲ್ಲಿ ನೀವು ಯಾರು ಕಳಿಸ್ತಿದಿರಲ್ಲ ಅವರ ಒಂದು ಹೆಸರು, ಅಡ್ರೆಸ್ ಮತ್ತೆ ಒಂದು ಪಿನ್ ಕೋಡ್ ನ ಬರಿಬೇಕಾಗತ್ತೆ. ಸೊ ಇದ್ರಲ್ಲಿ ನೀವು ಥ್ಯಾಂಕಿಂಗ್ ಯು ಅಂತ ಹಾಕೋ ನೆಸೆಸಿಟಿ ಇಲ್ಲ, ಬಿಕಾಸ್ ಇದೊಂದು ಇನ್ಫಾರ್ಮಲ್ ಲೆಟರ್ ಮಕ್ಳೇ. ಸೊ ನಡೀರಿ ಹೋಗೋಣ ಇವಾಗ. ಸೊ ಇಲ್ಲಿ ನೀವು ಯೋರ್ ಲವಿಂಗ್ ಫ್ರೆಂಡ್, ಯೋರ್ ಲವಿಂಗ್ ಬ್ರದರ್, ಯೋರ್ ಸಿನ್ಸಿಯರ್ಲಿ, ಆ ತರ ನೀವು ಸಬ್ಸ್ಕ್ರಿಪ್ಷನ್ ನ ಹಾಕ್ಬೇಕಾಗತ್ತೆ. ನಾ ಹೇಳ್ದಂಗೆ ಇವಾಗ ನಾನು ಏನ್ ಮಾಡ್ತೀನಿ, ಮೊದಲನೇದಾಗಿ ನೀವು ಹೇಗೆ ಒಂದು ಇನ್ಫಾರ್ಮಲ್ ಲೆಟರ್ ನ ಐಡೆಂಟಿಫೈ ಮಾಡ್ತೀರಾ. ನಾನು ಕ್ವೆಶ್ಚನ್ ನ ಓದಲ್ಲ, ಬಟ್ ಹಾಗೆ ಹೇಳ್ತೀನಿ ನೋಡಿ. ಈ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಲ್ಲಿ ಮಕ್ಕಳೇ, ನೀವು ನಿಮ್ಮ ಸೆಂಡರ್ ಹೆಸರು ಭಾವಿಂದರ್ ಅಥವಾ ಭಾಗ್ಯ, ನೀವ್ ಯಾವ ಸ್ಕೂಲಿಂದ ಹೋಗ್ತಿದ್ದೀರಾ, ಗವರ್ಮೆಂಟ್ ಹೈಸ್ಕೂಲ್ ಗುಲ್ಬರ್ಗಾ ಇಂದ, ಅದು ನಿಮ್ಮ ಸೆಂಡರ್ ಡೀಟೇಲ್ಸ್ ಆಗತ್ತೆ ನೋಡಿ, ಆಯ್ತಾ. ಅದರ ಕೆಳಗೆ ಡೇಟ್ ಹಾಕ್ತೀರಾ. ಆಮೇಲೆ ಸ್ಯಾಲ್ಯೂಟೇಷನ್ಸ್, ಆಯ್ತಾ, ಡಿಯರ್ ಫ್ರೆಂಡ್, ಅಥವಾ ನಿಮ್ಗೆ ಆ ಫ್ರೆಂಡ್ ನೀವು ಹೆಸರು ನೀವೇ ಯೋಚಿಸ್ಬೋದು, ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಏನ್ ಹೆಸರು ಬರುತ್ತೆ ಅದನ್ನ ಬರಿಬಹುದು, ಅರ್ಥ ಆಯ್ತಾ. ಸೊ ಆ ಹೆಸರು ಮತ್ತೆ ಎನ್ವೆಲಪ್ ಅಲ್ಲಿ ಬರೆಯೋ ಹೆಸರು ಸೇಮ್ ಅಂತ ಇರ್ಬೇಕು. ಸೊ ಅದನ್ನ ಡಿಫ್ರೆಂಟ್ ಹೆಸರುಗಳನ್ನ ಬರಿಬೇಡಿ. ಸೊ ಇಲ್ಲಿ ಕೇಳಿರುವಂತದ್ದು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್. ನೋಡಿ, ಫ್ರೆಂಡ್ಗೆ ಲೆಟರ್ ಬರಿಬೇಕು. ಆಸ್ಕ್ ಟೆಲಿಂಗ್ ಹಿಮ್ ಹರ್ ಅಬೌಟ್ ದ 75th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಯೋರ್ ಸ್ಕೂಲ್, ಆಯ್ತಾ. ಸೊ ಇದರಲ್ಲಿ ನೀವು 75th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನಿಮ್ ಸ್ಕೂಲಲ್ಲಿ ನಡೆದಿದ್ದ ಬಗ್ಗೆ ನೀವು ಹೇಳ್ತಿದ್ದೀರಾ, ಆಯ್ತಾ. 5 ಮಾರ್ಕ್ ಕೇಳಿದ್ದಾರೆ, ಸೇಮ್, ಆಯ್ತಾ. ಇದೇ ತರ ನಾನು ಎಲ್ಲಾ ಕ್ವೆಶನ್ಸ್ ತೋರಿಸ್ತೀನಿ. ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು. ಇದರಲ್ಲಿ ನೀವು ಸೆಂಡರ್ ಡೀಟೇಲ್ಸ್ ಇಲ್ಲಿದೆ. ಜನರಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಸೆಂಡರ್ ಡೀಟೇಲ್ಸ್ ಇರುತ್ತೆ, ಆಯ್ತಾ. ಟು ಯೋರ್ ಫ್ರೆಂಡ್ ನೋಡಿ, ತಿರ್ಗಾ ಫ್ರೆಂಡ್ ಬರೆಯೋದು. ಇನ್ಫಾರ್ಮಲ್ ಲೆಟರ್ಸ್ ನಿಮ್ ಫ್ರೆಂಡು, ಬ್ರದರು, ಫಾದರು, ಸಿಸ್ಟರು, ಮದರ್ಗೆಲ್ಲ ಬರೆಯುವಂತ ಲೆಟರ್ಸ್ ಇನ್ಫಾರ್ಮಲ್, ಅರ್ಥ ಆಯ್ತಾ, ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಫ್ಯಾಮಿಲಿಗೆ. ಫಾರ್ಮಲ್ ಲೆಟರ್ಸ್ ಬರೆಯೋದು ನಿಮ್ಮ ಅಫಿಷಿಯಲ್ಸ್ ಅಂತವ್ರಿಗೆ, ಆಯ್ತಾ. ಸೊ ತಿರ್ಗಾ ನೋಡಿ, ಕಾವ್ಯ ಕರಣ್ ಆಫ್ ಗವರ್ಮೆಂಟ್ ಹೈಸ್ಕೂಲ್, ಆಮೇಲೆ ಲೆಟರ್ ಟು ಯೋರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ದಿ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಮೀಟ್ ಆಫ್ ಯೋರ್ ಪ್ಲೇಸ್. ಸೊ ಬೇಸಿಕ್ಲಿ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಅಥವಾ ನಿಮ್ ಸ್ಕೂಲಲ್ಲಿ ನಡೆಯೋದು, ನಿಮ್ಮ ಜೀವನದಲ್ಲಿ ನಡೆಯೋದು, ಅದ್ರ ಬಗ್ಗೆನೇ ಬರೆಯಕ್ಕೆ ಹೇಳ್ತಾರೆ, ಆಯ್ತಾ. ಸಿಮಿಲರ್ಲಿ ನೋಡಿ, ಈ ಲೆಟರ್ ಕೂಡ ತಿರ್ಗಾ ನಿಮ್ಮ ಫ್ರೆಂಡ್ ಬರಿಬೇಕು ನೀವು. ಸ್ವಾತಿ ಅಥವಾ ಸೂರಜ್, ನೀವು ಗವರ್ಮೆಂಟ್ ಹೈಸ್ಕೂಲ್ ಗುಲ್ಬರ್ಗಾ, ನೀವು ಇಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಗುಲ್ಬರ್ಗಾ ಅಂತ ಕೊಟ್ಟಿದೆ, ಆದ್ರೆ ನೀವು ಗವರ್ಮೆಂಟ್ ಹೈಸ್ಕೂಲ್ ಬಾಗಲಕೋಟೆ ಅಂತ ಬರೆದ್ರೆ ತಪ್ಪಾಗತ್ತೆ, ಓಕೆನಾ. ಸೊ ಆ ತರ ಬರೆಯಕ್ಕೆ ಹೋಗ್ಬೇಡಿ, ಓಕೆನಾ ಮಕ್ಳೇ. ಅಂಡ್ ಇಲ್ಲಿ ಏನ್ ಕೇಳಿದ್ದಾರೆ, ಎಕ್ಸ್ಪ್ಲೇನಿಂಗ್ ಟು ಹಿಮ್ ದ ಡಿಫರೆಂಟ್ ಆಪ್ಷನ್ಸ್ ಬಿಫೋರ್ ಹಿಮ್ ಟೇಕಿಂಗ್ ಅಪ್ ಆಸ್ ಅ ಕೆರಿಯರ್ ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ ಆರ್ ಹರ್ 10th ಸ್ಟ್ಯಾಂಡರ್ಡ್, ಓಕೆನಾ. ಮುಂದೆ ನೋಡೋಣ. ಇಮ್ಯಾಜಿನ್ ಯು ಆರ್ ನೀತಾ ಆರ್ ನಿತೀಶ್, ಆಯ್ತಾ. ಸೊ ಇಮ್ಯಾಜಿನ್ ಯು ಆರ್, ಆಯ್ತಾ, ನೀವು ನಿಮ್ಮ ಸೆಂಡರ್ ಹೆಸರು, ಇದು ಗವರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಇದಿಷ್ಟು ಬರಿಬೇಕು, ಆಯ್ತಾ. ಅದ್ರ ಕೆಳಗೆ ಡೇಟ್ ಬರುತ್ತೆ, 1 ಲೈನ್ ಬಿಟ್ಬಿಟ್ಟು ಆಮೇಲೆ ಡೇಟ್ ಬರುತ್ತೆ, ಆಯ್ತಾ. ಇದು ತಿರ್ಗಾ ನಿಮ್ ಫ್ರೆಂಡ್ ಬರೆಯುವಂತಹ ಒಂದು ಲೆಟರು. ತಿರ್ಗಾ ನೋಡಿ, ಹೆಸರು ಡೀಟೇಲ್ಸ್, ಸೆಂಡರ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಲೆಟರ್ ನೀವು ಯಂಗರ್ ಬ್ರದರ್ಗೆ ಬರಿಬೇಕು, ಆಯ್ತಾ. ಸೊ ಇದೇನಿದೆ ಇದು ತುಂಬಾ ಮುಖ್ಯ. ಇದನ್ನ ನೀವು ತಿಳ್ಕೊಂಡ್ರೆ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಈಸಿಯಾಗಿ ಮಾರ್ಕ್ಸ್ ಕೂಡ
ಸಿಗತ್ತೆ. ಸೊ ನಿಮ್ ಒಂದ್ ತಿಳ್ಕೊಳ್ಳಿ, ಬಾಡಿ ಬಿಟ್ಟು ನೀವು ಇನಿಷಿಯಲಿ ಏನ್ ಸೆಂಡರ್ ಡೀಟೇಲ್ಸ್ ಇದೆ, ಸ್ಯಾಲ್ಯೂಟೇಷನ್ಸ್, ಡೇಟು ಮತ್ತೆ ಎನ್ವೆಲಪ್ ಎಲ್ಲ ಏನಿದೆ ಅದನ್ನ ಕರೆಕ್ಟ್ ಆಗಿ ಬರೆದ್ರೆ ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗತ್ತೆ. ಸೊ ಅದನ್ನ ಮಿಸ್ ಮಾಡ್ಕೊಂಬೇಡಿ ಆಯ್ತಾ. ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾವ್ ಏನೇನ್ ಬರಿತೀವಿ ಅಂತ ನಾನು ಇವಾಗ್ಲೇ ಹೇಳ್ತೀನಿ ಮಕ್ಳೇ ನಿಮ್ಗೆ. ಬಟ್ ನೋಡಿ ಇಲ್ಲಿ ತಿರ್ಗಾ ಈ ಲೆಟರು ಫ್ರೆಂಡ್ ಬರೆಯೋದು. ಸೊ ನೀವು ಈ ಒಂದು ಕೀವರ್ಡ್ ನ ನೋಡ್ಕೊಳ್ಳಿ, ಯಾರಿಗೆ ಲೆಟರ್ ಬರೀತಿದ್ದೀರಲ್ಲ ಅದರ್ ಬೇಸಿಸ್ ಮೇಲೆ ಅದು ಫಾರ್ಮಲ್ಲ ಇನ್ಫಾರ್ಮಲ್ಲ ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ಎರಡರದು ಫಾರ್ಮ್ಯಾಟ್ ಏನಿದೆ ಅದು ಚೇಂಜ್ ಆಗುತ್ತೆ. ಓಕೆನಾ. ತಿರ್ಗಾ ಇವಾಗ ಒಂದ್ ಹೇಳ್ತೀನಿ, ಒಂದ್ಸತಿ ಕೊಟ್ಟಿದ್ರು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಟೆಲಿಂಗ್ ಹಿಮ್ ಹರ್ ವಾಟ್ ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್ ಅಂಡ್ ವೈ. ಇಲ್ಲಿ ನಿಮ್ ಡೀಟೇಲ್ಸ್ ಕೊಟ್ಟಿಲ್ಲ, ಎಲ್ಲ ಇಮ್ಯಾಜಿನ್ ಮಾಡ್ಕೊಬೇಕು ನೀವು. ಸೆಂಡರ್ ನೇಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಡ್ರೆಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಮೇಲೆ ಯಾರಿಗೆ ಬರೀತಿದ್ದೀರಾ ಎನ್ವೆಲಪ್ ಅಲ್ಲಿ ಯಾರ ಹೆಸರು ಹೋಗುತ್ತೆ, ಸ್ಯಾಲ್ಯೂಟೇಷನ್ಸ್ ಅಲ್ಲಿ ಯಾವ ಹೆಸರು ಹೋಗುತ್ತೆ, ಆಮೇಲೆ ನಿಮ್ಮ ಒಂದು ಎನ್ವೆಲಪ್ ಅಲ್ಲಿ ಅಡ್ರೆಸ್ ಏನಿದೆ ಅದೆಲ್ಲ ನೀವು ಇಮ್ಯಾಜಿನರಿ ನಿಮ್ದೇ ಹುಟ್ಟಿಸ್ಕೊಂಡು ಬರಿಬಹುದು ಆಯ್ತಾ. ತಿರ್ಗಾ ಇಲ್ಲಿ ನೋಡಿ, ಇದು ಬ್ರದರ್ಗೆ ಬರೀತಿರುವಂತಹ ಲೆಟರು. ಇಲ್ಲಿ ನೀವು ಯಾರಿಗೆ ಬರೀತಿದ್ದೀರಾ, ನಿಮ್ಮ ಅಪ್ಪನಿಗೆ, ಯುವರ್ ಫಾದರ್. ಅರ್ಥ ಆಯ್ತಾ. ತಿರ್ಗಾ ಯಂಗರ್ ಬ್ರದರ್, ಮತ್ತೆ ಇಲ್ಲಿ ತಿರ್ಗಾ ಎಲ್ಡರ್ ಬ್ರದರ್ ಅಥವಾ ಸಿಸ್ಟರ್ಗೆ ನೀವು ಲೆಟರ್ ಬರೀತಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಈ ರೀತಿಲಿ ನೀವು ಒಂದು ಇನ್ಫಾರ್ಮಲ್ ಲೆಟರ್ ನ ಐಡೆಂಟಿಫೈ ಮಾಡ್ಕೊಬಹುದು. ಇದೆಲ್ಲ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲೇ ಕೊಟ್ಟಿರುವಂತಹ ಒಂದು ಪ್ರಶ್ನೆಗಳು. ಓಕೆನಾ ಮಕ್ಳೇ. ಇವಾಗ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಇಂಟ್ರೊಡಕ್ಷನ್ ಅಲ್ಲಿ ಮೊದಲನೇದಾಗಿ ನೀವೊಂದು ಬಾಡಿ ಆಫ್ ದ ಲೆಟರ್ ಬರೆಯುವಾಗ ಮೊದಲನೇದಾಗಿ ಇಂಟ್ರೊಡಕ್ಷನ್ ಬರೀತೀರಾ. ಸೊ ನೀವೇನ್ ಬರೀತೀರಾ ಕೇಳಿ ಅವ್ರಿಗೆ. ಒಂದು ಇಂಟ್ರೊಡಕ್ಷನ್ ನ ನೀವು ಡಿಸೈಡ್ ಮಾಡ್ಕೊಂಬಿಡಿ. ಇನ್ಫಾರ್ಮಲ್ ಲೆಟರ್ ಅಲ್ಲಿ ನಾ ಇಂಟ್ರೊಡಕ್ಷನ್ ಹಿಂಗ್ ಬರೀತೀನಿ. ಸೊ ನೀವೇನ್ ಬರಿಬಹುದು ಅಂದ್ರೆ ನಾನು ಹೇಳ್ತೀನಿ ಹಂಗೆ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನೀವ್ ಕೇಳ್ಬೋದು, ಹೇಗಿದ್ದೀರಾ, ಹೌ ಆರ್ ಯು. ನಾವೆಲ್ಲ ಇಲ್ಲಿ ಚೆನ್ನಾಗಿದ್ದೀವಿ, ವಿ ಆರ್ ಆಲ್ ವೆಲ್ ಹಿಯರ್. ಐ ವಾಸ್ ರಿಯಲಿ ಹ್ಯಾಪಿ ಟು ರಿಸೀವ್ ದ ಲೆಟರ್ ಅಂಡ್ ಟು ಹಿಯರ್ ದ್ಯಾಟ್ you had fun at the Independence Day school function. ಆಯ್ತಾ. I wanted to tell you more about my school's Independence Day function ಅಂತ ನೀವು ಹಾಕ್ಬೋದು. ಸೊ ಇಲ್ಲಿ ನೀವು ನಾನು ಬರ್ದಿ ತೋರಿಸ್ತೀನಿ ನೋಡಿ. How are you. ಸೊ ಮೊದಲನೇದಾಗಿ ನೀವು ಇವಾಗ ನಿಮ್ ಫ್ರೆಂಡ್ ಹತ್ರ ಮಾತಾಡಿದಾಗ ಹೇ ನಾಳೆ ಬಂದ್ಬಿಡೆ ಇಲ್ಲಿಗೆ ಹೋಗೋಣ ಅಂತ ಹೇಳ್ತೀರಾ, ಇಲ್ಲ ಅಲ್ವಾ. ಫಸ್ಟ್ ಹೇಳೋದು ನೀವ್ ಹೆಂಗಿದ್ದೀರಾ ಅಂತ. ವಿ ಆರ್ ಆಲ್ ಏನ್ ಬರೀತೀರಾ, ವೆಲ್ ಹಿಯರ್ ಆಯ್ತಾ. ಇದರಿಂದಾನೇ ನೀವು ಸ್ಟಾರ್ಟ್ ಮಾಡ್ಬೋದು ಆಯ್ತಾ. ಐ ಏನು, ಐ ವಾಸ್ ರಿಯಲಿ ಹ್ಯಾಪಿ ಟು ರಿಸೀವ್. ಫಾಲೋ ಮಾಡ್ತಿದ್ದೀರಾ ಮಕ್ಳೇ ನಾನು ಏನ್ ಹೇಳ್ತಾ ಇದ್ದೀನಿ. ಸೊ ಈ ತರಾನೇ ನೀವು ಡಿಸೈಡ್ ಮಾಡ್ಕೊಳ್ಳಿ. 1-2 ಸೆಂಟೆನ್ಸ್ ನ ಪಕ್ಕಾ ಇನ್ಫಾರ್ಮಲ್ ಲೆಟರ್ ಇಂಟ್ರೊಡಕ್ಷನ್ ಅಲ್ಲಿ ನಾನು ಹಾಕ್ತೀನಿ, ಆಮೇಲೆ ಹೆಂಗೆ ಎಡಿಟ್ ಮಾಡ್ಕೊಂತೀನಿ ಅಂತ ಹಾಕ್ಬೋದು. ರಿಸೀವ್ ಯೋರ್ ಲೆಟರ್ ಆಯ್ತಾ. ಅಂಡ್ ಟು ಹಿಯರ್ ದ್ಯಾಟ್. ಇಲ್ಲಿ ನಾನು ಡಾಟ್ ಅಂತ ಯಾಕೆ ಹಾಕ್ತಿದ್ದೀನಿ, ನೀವು ಟಾಪಿಕ್ ಬೇಸಿಸ್ ಮೇಲೆ ಅಲ್ಲಿ ನೀವು ಏನಾದ್ರೂ ಇನ್ಸರ್ಟ್ ಮಾಡ್ಕೊಬಹುದು ಆಯ್ತಾ. ಸೊ ಅದಾದ್ಮೇಲೆ ಐ ವಾಂಟೆಡ್ ಆಯ್ತಾ ಟು ಟೆಲ್ ಯು ಅಬೌಟ್ ಆಯ್ತಾ. ಇದು ಯು ಟೆಲ್ ಯು ಅಬೌಟ್. ತಿರ್ಗಾ ನಿಮ್ಮ ಟಾಪಿಕ್ ಅಲ್ಲಿ ಏನ್ ಕೇಳಿರ್ತಾರೆ ಅದನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಬೇಕು. ಅರ್ಥ ಆಯ್ತಾ. ಸೊ ಇದು ಒಂದು ಫ್ರೇಮ್ ವರ್ಕ್ ನಾನು ನಿಮಗೆ ಕೊಟ್ಟಿದ್ದೀನಿ. ಟಾಪಿಕ್ ಕೇಳಿರುವಂತಹ ಪ್ರಕಾರ ನೀವು ಇನ್ಸರ್ಟ್ ಮಾಡ್ಬೇಕು. ಈ ಲೈನ್ ಇದೆ ಅಲ್ಲ, ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ಅಂತ, ಅದು ನಿಮ್ಗೆ ಏನ್ ಆನ್ಸರ್ ಮಾಡಕ್ ಹೇಳಿರ್ತಾರೆ ಅದರ ಪ್ರಕಾರ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಆಯ್ತಾ. ಸೊ ಇಲ್ಲಿ ನೋಡಿ, ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ಮೈ ಪ್ರಿಪರೇಷನ್ ಫಾರ್ ದ ಇಂಟರ್ ಸ್ಟೇಟ್ ಡಿಬೇಟ್ ಕಾಂಪಿಟೇಷನ್ ಅಂತ ಹೇಳಿದ್ದೇನೆ. ಅಂಡ್ ಹೌ ಐ ರಿಸೀವ್ ದ ಫಸ್ಟ್ ಪ್ರೈಸ್ ಅಂತ ಕೂಡ ನೀವು ಹಾಕ್ಬೋದು ಆಯ್ತಾ. ಆಮೇಲೆ ನಿಮ್ಮ ಬಾಡಿ ಆಫ್ ದ ಲೆಟರ್ ಅಲ್ಲಿ ಇವಾಗ ಇಂಟರ್ ಸ್ಟೇಟ್ ಕಾಂಪಿಟೇಷನ್ ಹೆಂಗ್ ನಡೀತು, ಆಮೇಲೆ ನಿಮ್ಗೆ ಹೇಗೆ ಫಸ್ಟ್ ಪ್ರೈಸ್ ಸಿಕ್ತು, ಅದನ್ನ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ನೀವು ಬಾಡಿ ಆಫ್ ದ ಲೆಟರ್ ಅಲ್ಲಿ ಬರೀತೀರಾ. ಓಕೆ. ಸೊ ನಿಮ್ಮ ಬಾಡಿ ಆಫ್ ಲೆಟರ್ ಅಲ್ಲಿ ಏನ್ ಬರೀತೀರಾ ಅದರ ಇಂಟ್ರೊಡಕ್ಷನ್ ನೀವು ಇಲ್ಲಿ ಕೊಡ್ಬೇಕು. ಈ ಸ್ಟೇಟ್ಮೆಂಟ್ ಅದೇ ಕೆಲಸವನ್ನ ಮಾಡೋದು. ಅರ್ಥ ಆಯ್ತಾ ಮಕ್ಳೇ. ಸೊ ಇವಾಗ ಆ ಕನ್ಕ್ಲೂಷನ್ ಏನಿದೆ ಅದನ್ನ ಹೆಂಗ್ ಮಾಡ್ತೀರಾ. ಸೊ ನೀವು ಹೇಳಿದಿರಾ ನಂಗೆ ಇಂಟರ್ ಸ್ಟೇಟ್ ಕಾಂಪಿಟೇಷನ್ ನಡೀತು, ನನಗೆ ಫಸ್ಟ್ ಪ್ರೈಸ್ ಸಿಕ್ತು, ಅದನ್ನ ನಂಗೆ ಇಷ್ಟು ಖುಷಿ ಆಯ್ತು, ನಮ್ಮ ಅಪ್ಪ ಅಮ್ಮಂಗೆ ಇಷ್ಟು ಖುಷಿ ಆಯ್ತು ಅಂತ. ಸೊ ಇದಾದ್ಮೇಲೆ ನೀವು ಕನ್ಕ್ಲೂಷನ್ ಅಲ್ಲಿ
ಐ ಲುಕ್. ಸೊ ನೀವೇನ್ ಅಂತೀರಾ, ನೀವೊಂದು ಲೆಟರ್ ಬರೆಯುವಾಗ ನಿಮ್ಮಿಂದ ನಾನು ಒಂದು ರೆಸ್ಪಾನ್ಸ್ಗೋಸ್ಕರ ಕಾಯ್ತಿದ್ದೀನಿ, ಆಯ್ತಾ? ಫಾರ್ವರ್ಡ್ ಟು ಯೋರ್ ಲೆಟರ್, ಆಯ್ತಾ? ಐ ಲುಕ್ ಫಾರ್ವರ್ಡ್ ಟು ಯೋರ್ ಲೆಟರ್. ಇನ್ನೇನಕ್ಕೆ ಅವರ ಒಂದು ಥಾಟ್ಸ್ ಏನಿದೆ, ಅವರ ಒಂದು ಎಕ್ಸ್ಪೀರಿಯನ್ಸಸ್ ಏನಿದೆ ಅದನ್ನ ಕೇಳಕ್ ಕೂಡ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಟು ಹಿಯರಿಂಗ್ ಯೋರ್ ಎಕ್ಸ್ಪೀರಿಯನ್ಸಸ್, ಥಾಟ್ಸ್. ಸೊ ಇಲ್ಲೇನಿದೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ನ ನೀವು ಟಾಪಿಕ್ ವೈಸ್ ಡಿಸೈಡ್ ಮಾಡ್ಕೊಬಹುದು, ಆಯ್ತಾ? ಸೊ ಅದ್ರ ಜೊತೆಗೆ ಕನ್ವೆ ಮೈ ರಿಗಾರ್ಡ್ಸ್ ಟು, ನಿಮ್ಗೆ ಯಾರಿಗಾದ್ರೂ ಹೇಳ್ಬೇಕು, ನಿಮ್ಮ ಅಪ್ಪ ಅಮ್ಮಂಗೆ ಕನ್ವೆ ಮೈ ರಿಗಾರ್ಡ್ಸ್ ಅಂತ ಹೇಳ್ಬೇಕು ಅಂದ್ರೆ ಹೇಳ್ಬೋದು, ಕನ್ವೆ ಮೈ ರಿಗಾರ್ಡ್ಸ್ ಟು ಸೋ ಅಂಡ್ ಸೋ ಪರ್ಸನ್ ಅಂತ ಹಾಕ್ಬಿಟ್ಟು ನೀವು ಆಲ್ ದ ಬೆಸ್ಟ್, ಐ ಹೋಪ್ ಟು ಸಿ ಯು ಸೂನ್ ಅಂತ ಕೂಡ ಹಾಕ್ಬೋದು, ಆಯ್ತಾ ಮಕ್ಳೇ? ಸೊ ಇದು ಒಂದು ಫ್ರೇಮ್ ವರ್ಕ್ ತರ ನಾನು ಕೊಟ್ಟಿದ್ದೀನಿ. ಸೊ ಇದರ ಜೊತೆಗೆ ನೀವೊಂದು ಕನ್ಕ್ಲೂಷನ್ ನ ನೀಟಾಗಿ ಫಾರ್ಮ್ ಮಾಡ್ಬೋದು ಅಂಡ್ ಒಂದು ರೀತಿಯಾಗಿ ವೆಲ್ ಪ್ಯಾಕ್ಡ್ ಆಗಿ ಬರಿಬೋದು. ಬಾಡಿ ಆಫ್ ದ ಲೆಟರ್ ನೀವು ಟಾಪಿಕ್ ವೈಸ್ ಅದೇನ್ ಡೀಟೇಲ್ಸ್ ಕೇಳಿರ್ತಾರೆ ಆ ಡೀಟೇಲ್ಸ್ ನ ಬಾಡಿಲಿ ಬರೀರಿ. ಇಂಟ್ರೊಡಕ್ಷನ್ ಈ ತರ ಬರಿಬೋದು, ಕನ್ಕ್ಲೂಷನ್ ಈ ತರ ಬರಿಬೋದು. ಇಲ್ಲಿ ಲೋಕೇಶ್ ಅನು ಅವ್ರು ಕೇಳಿದ್ದಾರೆ, ವಿಚ್ ಐ ಬೆಸ್ಟ್ ಸ್ಕೋರ್ ಫುಲ್ ಮಾರ್ಕ್ಸ್ ಮ್ಯಾಮ್, ಫಾರ್ಮಲ್ ಆರ್ ಇನ್ಫಾರ್ಮಲ್? ನಾನು ಹೇಳ್ದಂಗೆ ಎರಡಲ್ಲೂ ನಿಮ್ಗೆ ಈಕ್ವಲ್ ಚಾನ್ಸಸ್ ಇದೆ ಸ್ಕೋರ್ ಮಾಡೋದಕ್ಕೆ. ನಿಮ್ಗೆ ಯಾಕೆ ಕಂಫರ್ಟಬಲ್ ಅನ್ಸುತ್ತೆ ಆ ಒಂದು ಫಾರ್ಮ್ಯಾಟ್ ನ ಚೂಸ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ನಾನು ಕೊಟ್ಟಿದ್ದೀನಲ್ಲ ಎಲ್ಲ ಕ್ವೆಶನ್ಸ್, ಎಲ್ಲ ಒಂದು ಲೆಟರ್ಸ್ ನ ಸಾಲ್ವ್ ಮಾಡಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ಇನ್ಫಾರ್ಮಲ್ ಲೆಟರ್ ನೋಡಿದೀವಿ, ಇವಾಗ ಫಾರ್ಮಲ್ ಲೆಟರ್ ನ ನೋಡೋಣ. ಫಾರ್ಮಲ್ ಲೆಟರ್ ಅಲ್ಲಿ ಮಕ್ಕಳೇ ಇವಾಗ ನಾವು ಸೆಂಡರ್ ಅಡ್ರೆಸ್ ಮತ್ತೆ ಹೆಸರ ಜೊತೆಗೆ ಡೇಟ್ ಆದ್ಮೇಲೆ ರಿಸೀವರ್ ಹೆಸರು, ಡೆಸಿಗ್ನೇಷನ್, ಅಡ್ರೆಸ್ ನ ಕೂಡ ಹಾಕ್ತೇವೆ, ಆಯ್ತಾ? ಅದ್ರ ಜೊತೆಗೆ ಸ್ಯಾಲ್ಯೂಟೇಷನ್ ಇರುತ್ತೆ. ಫಾರ್ಮಲ್ ಲೆಟರ್ ಸಬ್ಜೆಕ್ಟ್ ಅಂತ ಕೂಡ ಹಾಕ್ತಿವಿ. ನಿಮ್ ಯಾವ ಸಬ್ಜೆಕ್ಟ್ ಬಗ್ಗೆ ಬರೀತಿದ್ದೀರಲ್ಲ ಕ್ವೆಶನ್ ಅಲ್ಲೇ ಇರುತ್ತೆ, ಅದನ್ನ ನಾವು ಸಬ್ಜೆಕ್ಟ್ ಅಲ್ಲಿ ಹಾಕ್ತೇವೆ. ಓಕೆನಾ ಮಕ್ಕಳೇ? ಸೊ ಅದ್ರ ಜೊತೆಗೆ ಸಬ್ಸ್ಕ್ರಿಪ್ಷನ್ ಬಾಡಿ ಏನಿದೆ 3 ಪ್ಯಾರಾಗ್ರಾಫ್ ಅಲ್ಲಿ ನಾವು ಬರಿಬೇಕು. ಆಮೇಲೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಸಿಗ್ನೇಚರ್ ಇರುತ್ತೆ, ನೇಮ್ ಆಫ್ ದ ಸೆಂಡರ್ ಇರುತ್ತೆ, ಆಯ್ತಾ? ಸೊ ಇದ್ರಲ್ಲಿ ಏನಿದೆ ಎನ್ವೆಲಪ್ ಅಟ್ಯಾಚ್ ಮಾಡೋದು ಬೇಡ, ಇಲ್ಲೇ ನೇಮ್ ಆಫ್ ದ ರಿಸೀವರ್ ಕೂಡ ನೀವು ಹಾಕಿರ್ತೀರಾ. ಇನ್ಫಾರ್ಮಲ್ ಲೆಟರ್ಗೆ ನಾವು 2 ಅಂತ ಹಾಕ್ಬೇಕು, ಅಡ್ರೆಸ್ ಬರಿಬೇಕಾ ಮ್ಯಾಮ್? ನೋ, 2 ಅಡ್ರೆಸ್ ಗೆಟ್ಸ್ ಕವರ್ಡ್ ಇನ್ ದಿ ಎನ್ವೆಲಪ್. ನಾ ಹೇಳ್ದಂಗೆ ಎನ್ವೆಲಪ್ ಅಲ್ಲೇ ನೀವು 2 ಅಂತ ಹಾಕ್ಬಿಟ್ಟು ಅವರ ಹೆಸರು, ಅಡ್ರೆಸ್, ಯಾವ ಸಿಟಿ, ಪಿನ್ ಕೋಡ್ ನೀವು ಹಾಕ್ಬೇಕಾಗತ್ತೆ. ಅದನ್ನ ನೀವು ಹುಟ್ಟಿಸ್ಕೊಂಡು ಹಾಕ್ಬೋದು. ನಾ ಹೇಳ್ದಂಗೆ ಅದನ್ನ ನೀವು ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡ್ರು ಏನು ತಪ್ಪಿಲ್ಲ, ಮನೇಲೆ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಆ ಫಾರ್ಮ್ಯಾಟು ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಹೇಗ್ ಬರಿಬೇಕು ಅಂತ ನಾನು ಮಾಡೆಲ್ ಕ್ವೆಶನ್ ಪೇಪರ್ ಲೈವ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಆಯ್ತಾ? ಸೊ ಅದನ್ನ ನೋಡ್ಕೊಂಡು ಕಲಿಬಹುದು ನೀವು. ಮುಂದೆ ನೋಡೋಣ ಇವಾಗ. ಸೊ ಸಾಕಷ್ಟು ಕ್ವೆಶನ್ಸ್ ಬಂದಿದೆ. ಫಾರ್ಮಲ್ ಲೆಟರ್ ನಾನು ಒಂದಿಷ್ಟು ಹಾಕ್ಬಿಟ್ಟು ಹೇಳ್ತೀನಿ ನೋಡಿ. ನೀವು ಇಲ್ಲಿ ಜಯಂತಿ ಆಫ್ ಗವರ್ಮೆಂಟ್ ಪಬ್ಲಿಕ್ ಸ್ಕೂಲ್, ಗವರ್ಮೆಂಟ್ ಹೈಸ್ಕೂಲು, ಪಬ್ಲಿಕ್ ಸ್ಕೂಲ್ ಅಲ್ಲ, ಇದು ಡೀಟೇಲ್ಸ್ ಕರೆಕ್ಟ್ ಆಗಿ ಹಾಕ್ಬೇಕು. ನಿಮ್ಮ ಸೆಂಡರ್ ಇದು, ಈ ಒಂದು ಏನಿದೆ ರಿಸೀವರ್ದ್ ಏನಿದೆ ಇಲ್ಲಿ, ಇದು ಒಬ್ಬ ಪರ್ಸನ್. ಸೊ ಇದು ಆಫೀಸ್ ಯಾವುದು ಅಂತ ನೀವು ಹುಟ್ಟಿಸ್ಕೊಂಡು ಬರಿಬೇಕಾಗತ್ತೆ, ಯಾವ ಸಿಟಿ ಅಂತ ಕೂಡ ನೀವು ಹುಟ್ಟಿಸ್ಕೊಂಡು ಬರಿಬೇಕಾಗತ್ತೆ, ಆಯ್ತಾ? ಮುನಿಸಿಪಲ್ ಕಮಿಷನರ್, ಆಯ್ತಾ? ಸೊ ನೆಕ್ಸ್ಟ್, ಕಂಪ್ಲೇನಿಂಗ್ ಅಬೌಟ್ ದ ಇರ್ರೆಗ್ಯುಲರ್ ಅಂಡ್ ಇನ್ಅಡಿಕ್ವೇಟ್ ಸಪ್ಲೈ ಆಫ್ ವಾಟರ್ ಟು ಯೋರ್ ಲೊಕ್ಯಾಲಿಟಿ, ಇದೇನಿದೆ ಇದು ನಿಮ್ಮ ಸಬ್ಜೆಕ್ಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ತಿರ್ಗಾ ರಕ್ಷಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್, ಇದಿಷ್ಟೊತ್ತು ನಿಮ್ಗೆ ಗೊತ್ತಾಗತ್ತೆ. ನಾನ್ ನಿಮ್ಗೆ ಹೇಗೆ ಐಡೆಂಟಿಫೈ ಮಾಡೋದು ಹೇಳ್ತೀನಿ ಅಂತ ಹೇಳಿದೆ. ಈ ಲೆಟರ್ ಲೋಕಲ್ ಗವರ್ಮೆಂಟ್ ಹೋಗುತ್ತೆ, ಇದು ನಿಮ್ಮ ಮುನಿಸಿಪಲ್ ಕಾರ್ಪೊರೇಟರ್ ಆಫ್ ಯೋರ್ ಏರಿಯಾ. ಸೊ ಇದು ಕಾರ್ಪೊರೇಷನ್ ಎಲ್ಲಿ, ನಿಮ್ಮ ಒಂದು ಏರಿಯಾ ಹೆಸರು ಕೂಡ ಹಾಕಿ ನಿಮ್ಮ ಒಂದು ಈ ಡೀಟೇಲ್ಸ್ ನ ನೀವೇ ಫಿಲ್ ಮಾಡ್ಬೇಕಾಗತ್ತೆ. ತೋರಿಸ್ತೀನಿ ರೀ. ಓಕೆ, ರಿಸೀವರ್ ನೇಮ್ ಒಂದೊಂದ್ಸತಿ ಕೊಟ್ಟಿರ್ತಾರೆ ಅಥವಾ ಡೆಸಿಗ್ನೇಷನ್ ಕೊಟ್ಟಿರ್ತಾರೆ. ಡೆಸಿಗ್ನೇಷನ್ ಕೊಟ್ಟಿದ್ರೆ ನೇಮ್ ಏನಿದೆ ಅದು ನೀವು ಯೋಚಿಸ್ಬೋದು, ಆಯ್ತಾ? ಕಮಿಷನರ್ ಆಫೀಸ್ ಅಂತ ಕೊಟ್ಟು ಟು ದಿ ಕಮಿಷನರ್ ಆಫೀಸ್ ಅಂತ ಕೊಟ್ರೆ ಇಲ್ಲಿ ನೀವು ಕಮಿಷನರ್ ಅಂತ ಹಾಕೊಬಹುದು, ಅರ್ಥ ಆಯ್ತಾ? ಸೊ ಈ ರೀತಿಯಾದ ಇನ್ಫಾರ್ಮೇಶನ್ ನೀವೇ ಹಾಕ್ಬೇಕಾಗತ್ತೆ. ಅಡ್ರೆಸ್ ಕೂಡ ಹಾಕ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಜಾಗ ಏನಿದೆ, ಯೋರ್ ಲೊಕ್ಯಾಲಿಟಿ ಅಂತ ಕೊಟ್ರೆ ನಿಮ್ಮ ಏರಿಯಾ ಹೆಸರು ಅಥವಾ ಯಾವುದೇ ಒಂದು ಏರಿಯಾ ಹೆಸರು ನೀವು ಹಾಕೊಬಹುದು. ಇದೇನಿದೆ ಇದು ನಿಮ್ಮ ಸಬ್ಜೆಕ್ಟ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಇದ್ರಲ್ಲೇ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ ಮಕ್ಳೇ. ಅದೇ ರೀತಿಲಿ ನೋಡಿ, ಈ ಒಂದು ಲೆಟರ್ ಏನಿದೆ ಟು ದಿ ಎಡಿಟರ್ ಆಫ್ ಲೋಕಲ್ ನ್ಯೂಸ್ ಪೇಪರ್ ಅಂತ ಹೇಳಿದ್ರೆ, ಎಡಿಟರ್
ಯಾವ್ದೋ ಒಂದು ಲೋಕಲ್ ನ್ಯೂಸ್ ಪೇಪರ್ ಹೆಸರು ಬರಿಬೇಕಾಗತ್ತೆ ಆಯ್ತಾ. ನಿಮ್ಗೆ ಯಾವ್ದೇ ಒಂದು ನ್ಯೂಸ್ ಏಜೆನ್ಸಿ ಹೆಸರು ಗೊತ್ತಿರತ್ತಲ್ಲ, ನಿಮ್ ಮನೇಲಿ ತರಿಸ್ತಾರಲ್ಲ ಪೇಪರು, ಆ ಹೆಸರು ಹಾಕ್ಬಿಟ್ಟು ಆ ಏರಿಯಾ ಹೆಸರು ಇದು ಕೂಡ ಹಾಕ್ಬೇಕಾಗತ್ತೆ, ಅಡ್ರೆಸ್ ಕೂಡ ಹಾಕ್ಬೇಕಾಗತ್ತೆ ಆಯ್ತಾ. ಸೊ ಈ ರೀತಿಯಾಗ ನೀವು ಯಾವ್ದೋ ಒಂದು ಒಫಿಷಿಯಲ್ ಅಡ್ರೆಸ್ ಮಾಡುವಂತಹ ಲೆಟರ್ಸ್ಗೆ ನಾವು ಫಾರ್ಮಲ್ ಲೆಟರ್ ಅಂತ ಹೇಳ್ತೀವಿ. ಇದು ಕೂಡ ಎಡಿಟರ್ ಆಫ್ ದ ನ್ಯೂಸ್ ಪೇಪರ್ ಕೇಳಿರೋದು. ಸೆಂಡರ್ ಇದು ಒಂದು ಇನ್ಫಾರ್ಮೇಶನ್ ನೀವೇ ಹುಟ್ಟಿಸ್ಕೊಂಡು ಬರಿಬೇಕಾಗತ್ತೆ. ಇದೇ ನಿಮ್ಮ ಒಂದು ಸಬ್ಜೆಕ್ಟ್ ಆಯ್ತಾ. ಸೊ ಹಿಂಗೇನೆ ನಾನು ಎಲ್ಲಾ ಕ್ವೆಶನ್ಗೂ ಹೇಳ್ತೀನಿ. ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಿದ್ದಾರೆ ಅವರು ಸೆಂಡರ್ಸ್ ರಿಸೀವರ್ಸ್ ನೇಮ್ ಅಲ್ಲಿ ಇರುತ್ತೆ. ಇದೇನಿದೆ ಅವರ ಒಂದು ಡೆಸಿಗ್ನೇಷನ್ ಲೊಕ್ಯಾಲಿಟಿನ ನೀವು ಒಂದು ಹೆಸರು ಹಾಕಿ ಬರಿಬೇಕಾಗತ್ತೆ ಆಯ್ತಾ. ಸೊ ಹೈಲೈಟಿಂಗ್ ದಿ ಇರ್ರೆಗ್ಯುಲಾರಿಟೀಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಯೋರ್ ಏರಿಯಾ ಏನಿದೆ ಅದು ನಿಮ್ಮ ಸಬ್ಜೆಕ್ಟ್. ಓಕೆನಾ ಮಕ್ಕಳೇ. ಸೊ ಇದೇ ರೀತಿಲಿ ನೋಡಿ, ಇಲ್ಲಿ ಕಮಿಷನರು ನಮ್ಮ ರಿಸೀವರ್ ಹೆಸರು, BBMP ಏನಿದೆ ಅದು ನಮ್ಮ ಒಂದು ರಿಸೀವರ್ ಅಡ್ರೆಸ್, ಅಂಡ್ ಅಲ್ಲಿ ನೀವು ಏರಿಯಾ ಹೆಸರು ನೀವೇ ಹಾಕೊಬಹುದು ಆಯ್ತಾ. ಅಲ್ಲಿ ಕೊಟ್ಟಿಲ್ದರೆ ಆ ಒಂದು ಆಸ್ಪೆಕ್ಟ್ ಬರೆಯೋದು ಮುಖ್ಯವಾಗಿರೋದ್ರಿಂದ ಹುಟ್ಟಿಸ್ಕೊಂಡ್ ಬರಿಬಹುದು ನೀವು. ಅಂಡ್ ಇದು ಏನಿದೆ ಹೈಲೈಟಿಂಗ್ ದ ನೀಡ್ ಆಫ್ ಲೋಕಲ್ ಪಾರ್ಕ್, ಪಬ್ಲಿಕ್ ಪಾರ್ಕ್ ಇನ್ ಯೋರ್ ಲೊಕ್ಯಾಲಿಟಿ. ಈ ಒಂದು ಆಕ್ಚುಲಿ ಲೆಟರ್ನ ನಾನು ಡೀಟೇಲ್ ಆಗಿ ನನ್ನ ಲೆಟರ್ ರೈಟಿಂಗ್ ವಿಡಿಯೋ ಇದೆಲ್ಲ, ಗ್ರಾಮರ್ ವಿಡಿಯೋ ಅದೆಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ಅದನ್ನ ನೋಡಿ. ಸಿಮಿಲರ್ಲಿ ಪೋಸ್ಟ್ ಮಾಸ್ಟರ್ಗೆ ಬರಿಬೇಕು. ಎಲ್ಲಿ? ಪೋಸ್ಟ್ ಆಫೀಸು. ಇದು ಪೋಸ್ಟ್ ಆಫೀಸ್ ಹೆಸರು ಕೂಡ ನೀವು ಬರಿಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆಲಿ ನೀವು ದೃಷ್ಟಿ ಅಥವಾ ದೃಶ್ಯಂತು ಗವರ್ಮೆಂಟ್ ಹೈಸ್ಕೂಲ್ ಮೈಸೂರು, ಇದು ಯಾರು? ಕ್ಯೂರೇಟರ್ ಆಯ್ತಾ. ಕ್ಯೂರೇಟರ್ ಇಸ್ ದ ಡೆಸಿಗ್ನೇಷನ್. ಯಾವ ಮ್ಯೂಸಿಯಂ ಅಂತ ನೀವು ಹಾಕ್ಬಿಟ್ಟು ಏರಿಯಾ ಕೂಡ ಹಾಕ್ಬೇಕಾಗತ್ತೆ. ಸಬ್ಜೆಕ್ಟ್ ಅಲ್ಲಿ ಏನಕ್ಕೆ? ಸೀಕಿಂಗ್ ಪರ್ಮಿಷನ್ ಟು ವಿಸಿಟ್ ಯೋರ್ ಮ್ಯೂಸಿಯಂ ಅಲಾಂಗ್ ವಿತ್ ಮೈ ಕ್ಲಾಸ್ಮೇಟ್ಸ್ ಆಯ್ತಾ. ಸೊ ಅದನ್ನ ನೀವು ಹಾಕ್ಬೇಕಾಗತ್ತೆ. ಓಕೆನಾ. ಇವಾಗ ತಿರ್ಗಾ ಎಡಿಟರ್ ಆಫ್ ದ ನ್ಯೂಸ್ ಪೇಪರ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ. ಡ್ಯಾಮೇಜ್ ಕಾಸ್ಟ್ ಟು ದಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇನ್ ಕರ್ನಾಟಕ, ಥ್ರೋಯಿಂಗ್ ಸಮ್ ಲೈಟ್ ಆನ್ ದ ಡ್ಯಾಮೇಜ್ ಕಾಸ್ಟ್. ಸೊ ಇದೇನಿದೆ ಇದು ನಿಮ್ಮ ಸಬ್ಜೆಕ್ಟ್ ಆಗುತ್ತೆ. ಓಕೆನಾ. ಸಜೆಸ್ಟ್ ಸ್ಟೆಪ್ಸ್ ದಟ್ ದಿ ಅಥಾರಿಟಿ ಶುಡ್ ಟೇಕ್ ಟು ಪ್ರಿಸರ್ವ್ ನ್ಯಾಷನಲ್ ಮಾನ್ಯುಮೆಂಟ್ಸ್. ಈ ಒಂದು ಸಜೆಷನ್ ಏನಿದೆ ಮಕ್ಕಳೇ, ಈ ತರಾನು ಕೇಳ್ಬೋದು ನಿಮ್ಗೆ. ಇದು ನಿಮ್ಮ ಬಾಡಿ ಆಫ್ ದ ಲೆಟರ್ ಅಲ್ಲಿ ಇದನ್ನ ನೀವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಇದರಿಂದ ಈಸಿ ಆಗತ್ತೆ. ಸೊ ಹಿಂಗೇನೆ ಲೋಕಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ನೀವು ಬರಿಬೇಕು. ಎಲ್ಲಾ ಡೀಟೇಲ್ಸು ಇಲ್ಲೇ ಕೊಟ್ಟಿರ್ತಾರೆ. ಓಕೆನಾ. ಇವಾಗ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೀವು ಸಬ್ಜೆಕ್ಟ್ ಬರ್ದಿದ ನಂತರ ಇಂಟ್ರೊಡಕ್ಷನ್ ಏನಿರುತ್ತೆ ಇಲ್ಲಿ ಒಂದ್ ಸ್ವಲ್ಪ ಫಾರ್ಮಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಸೆಂಡರ್ ಹೆಸರು ಕೊಟ್ಟಿರ್ತಾರಲ್ಲ. ಸೊ ನಾ ಇವಾಗ ರಾಧಾ, ಅಲ್ಲಿ ಸೆಂಡರ್ ಹೆಸರು ರಾಧಾ ಅಂತ ಕೊಟ್ಟಿದ್ರೆ ಇಲ್ಲಿ ಹೆಸರು ಡಿಪೆಂಡ್ ಆಗುತ್ತೆ, ಚೇಂಜ್ ಆಗುತ್ತೆ. ಓಕೆ. ಆಮ್ a student of 10th standard. ಓಕೆ. ಇಲ್ಲಿ ನೀವು ಸ್ಕೂಲ್ ಹೆಸರು ಅಲ್ಲಿ ಕೊಟ್ಟಿರ್ತಾರಲ್ಲ, ಗವರ್ಮೆಂಟ್ ಹೈಸ್ಕೂಲ್ ಏನ್ ಜಾಗ ಕೊಟ್ಟಿರ್ತಾರೆ, ಏನ್ ಸ್ಕೂಲ್ ಹೆಸರು ಕೊಟ್ಟಿರ್ತಾರೆ ಅದನ್ನ ಇನ್ಸರ್ಟ್ ಮಾಡ್ಬೇಕಾಗತ್ತೆ. ಐ ಆಮ್ ರೈಟಿಂಗ್ ದಿಸ್ ಲೆಟರ್. ಯಾಕೆ ಈ ಲೆಟರ್ನ ಬರೀತಿದ್ದೀರಾ? ಸೊ ಅಲ್ಲೇನ್ ಕೊಟ್ಟಿರ್ತಾರಲ್ಲ, ಹೈಲೈಟಿಂಗೋ, ರಿಕ್ವೆಸ್ಟಿಂಗೋ, ರೇಸಿಂಗ್ ಅ ಕನ್ಸರ್ನೋ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಸೊ ಇದೊಂದು ಫಾರ್ಮ್ಯಾಟು, ಅದನ್ನ ಫಿಲ್ ಮಾಡ್ಕೊಂಡು ಹೇಳ್ಬೇಕು. ನಾನು ಪಾರ್ಕ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಇಶ್ಯೂಸ್ ಬಗ್ಗೆ ಮಾತಾಡಿದಕ್ಕೆ ಈ ಲೆಟರ್ನ ಬರೀತಾ ಇದ್ದೀನಿ, ಅಥವಾ ಮ್ಯೂಸಿಯಂಗೆ ಬರ್ತಿದ್ದೀನಿ ಆಯ್ತಾ, ರಿಕ್ವೆಸ್ಟ್ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ನಾನು ನಿಮ್ ಮ್ಯೂಸಿಯಂಗೆ ವಿಸಿಟ್ ಮಾಡೋದಿಕ್ಕೆ ಅಂತ ನೀವು ಬರ್ದಿ ಇಲ್ಲಿ ತುಂಬಿಸ್ಬೇಕಾಗತ್ತೆ. ಅಂಡ್ ಆ ಇಶ್ಯೂ ಏನ್ ಕೇಳಿದಾರೆ ಅದ್ರ ಬಗ್ಗೆ ನೀವು ಬಾಡಿ ಆಫ್ ದ ಲೆಟರ್ ಅಲ್ಲಿ ಬರೀತೀರಾ. ಓಕೆನಾ. ಅದಾದ್ಮೇಲೆ ಕನ್ಕ್ಲೂಷನ್ ಅಲ್ಲಿ ಏನ್ ಹಾಕ್ತೀರಾ ನೋಡೋಣ ಬನ್ನಿ. ಕನ್ಕ್ಲೂಷನ್ ಅಲ್ಲಿ ನೀವು ಕೈಂಡ್ಲಿ ಕನ್ಸಿಡರ್ ಮೈ ರಿಕ್ವೆಸ್ಟ್. ಇವಾಗ ಹೇಳಿದಿರಾ ನನ್ನ ಒಂದು ಕನ್ಸರ್ನ್ ನ ತಲೆಯಲ್ಲಿ ಇಟ್ಕೊಳ್ಳಿ, ಅಥವಾ ನನ್ನ ಒಂದು ರಿಕ್ವೆಸ್ಟ್ ನ ಕನ್ಸಿಡರ್ ಮಾಡಿ. ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಪಬ್ಲಿಷ್ ಅನ್ ಆರ್ಟಿಕಲ್ ಟು ರೇಸ್ ಅನ್ ಅವೇರ್ನೆಸ್ ಆಫ್ ದಿಸ್ ಇಶ್ಯೂ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಲೌ ಅಸ್ ಟು ಕಮ್ ವಿಸಿಟ್ ಯುವರ್ ಮ್ಯೂಸಿಯಂ ವಿತ್ ಮೈ ಕ್ಲಾಸ್ಮೇಟ್ಸ್. ಸೊ ಈ ತರ ಏನ್ ಕ್ವೆಶನ್ ಇರುತ್ತೆ ಕೈಂಡ್ಲಿ ರಿಕ್ವೆಸ್ಟ್ ಅಂತ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಬಹುದು. ಕೈಂಡ್ಲಿ ರಿಕ್ವೆಸ್ಟ್, ಕೈಂಡ್ಲಿ ಕನ್ಸಿಡರ್ ಮೈ ರಿಕ್ವೆಸ್ಟ್ ಅಂತಾನು ನೀವು ಮಾಡ್ಕೊಬಹುದು ಆಯ್ತಾ. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಐ ಲುಕ್ ಫಾರ್ವರ್ಡ್ ಟು, ಇವಾಗ ನೋಡಿ, ಕೈಂಡ್ಲಿ ಕನ್ಸಿಡರ್ ಮೈ, ಹೇಳಿದ್ನಲ್ಲ ಕೈಂಡ್ಲಿ ಕನ್ಸಿಡರ್ ಮೈ ರಿಕ್ವೆಸ್ಟ್ ಅಂತ ಹಾಕ್ಬಿಟ್ಟು ಅದೇನ್ ರಿಕ್ವೆಸ್ಟ್ ಮಾಡಿರ್ತೀರೋ ಅದನ್ನ ಬರ್ದ್ಬಿಟ್ಟು
ಲಾಸ್ಟ್ ಅಲ್ಲಿ ಐ ಲುಕ್ ಫಾರ್ವರ್ಡ್ ಟು a positive response ಅಂತ ನೀವು ಬರ್ಕೊಬೇಕು. ಓಕೆನಾ ಮಕ್ಳೇ? ಸೊ ಈ ತರ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿ ಎಲ್ಲಾ ರೀತಿಯಾದ ಒಂದು ಆನ್ಸರ್ನ ಬರಿಬಹುದು. ಸೊ ಇಲ್ಲಿ ಈ ಸೆಂಟೆನ್ಸ್ ನ ನೀವು ಸ್ಟಾಪ್ ಮಾಡಿ ಮುಂದೆ ಏನೇನ್ ಕೇಳಿದಾರೋ ಆ ಇನ್ಫಾರ್ಮೇಶನ್ ನ ಹಾಕೊಬಹುದು. ಆಯ್ತಾ ಮ್ಯಾಮ್? ಅದನ್ನು ಬರೆಯುವುದು ಮುಖ್ಯ, ನಾಟ್ ನೆಸೆಸರಿ, ಇಟ್ ಜಸ್ಟ್ ಮೇಕ್ಸ್ ಥಿಂಗ್ಸ್ ಕ್ಲಿಯರ್. ಆಯ್ತಾ? ಅದೊಂದು ಟಾಪಿಕ್ ನ ಟೇಲರ್ ಮೇಡ್ ಆಗಿ ಪ್ರೆಸೆಂಟ್ ಮಾಡುತ್ತೆ. ಆಯ್ತಾ? ಸೊ ಅಂಡ್ ಇದೇನ್ ಗೊತ್ತಾ, ಇದನ್ ಬರೀಲೇಬೇಕು ಅಂತ ಏನಿಲ್ಲ. ನೀವು ಕೇಳಿದ ಪ್ರಶ್ನೆಗೆ ಟಾಪಿಕ್ ಏನಿದೆ ಅದರ ಬೇಸಿಸ್ ಮೇಲೆ ನೀವು ಅದನ್ನ ಆನ್ಸರ್ ಮಾಡ್ಬೇಕು. ನಾನು ಇದು ಬರೀ ಒಂದು ಫಾರ್ಮ್ಯಾಟ್ ಕೊಡ್ತಾ ಇದ್ದೀನಿ ಮಕ್ಕಳೇ, ಹಿಂಗೆ ಬರಿಬೇಕು ಅಂತ ಏನಿಲ್ಲ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಕೊಟ್ಟಿದ್ದೀನಿ. ಬಟ್ ನಿಮ್ಮ ಟೀಚರ್ ಬೇರೆ ಫಾರ್ಮ್ಯಾಟ್ ನ ಕೊಟ್ಟಿದ್ದಾರೆ, ಅದು ಸಿಮಿಲರ್ ಆಗಿದೆ ಅಂದ್ರೆ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಇದನ್ನೇ ಮಾಡ್ಬೇಕು ಅಂತ ಇಲ್ಲ. ಬಟ್ ನಾನು ನಿಮ್ಗೆ ಈಸಿ ಆಗ್ಲಿ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ನ ಫಾರ್ಮ್ ಮಾಡೋದಕ್ಕೆ ಅಂತ ಇದನ್ನ ಕೊಟ್ಟಿದ್ದೀನಿ. ಬಾಡಿ ಆಫ್ ದ ಲೆಟರ್ ಜನರಲಿ ನೀವೆಲ್ಲ ಬರ್ದ್ಬಿಡ್ತೀರಾ, ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾನು ಈ ತರ ಫಾರ್ಮ್ ಮಾಡಿ ಹೇಳಿದ್ದೀನಿ. ಓಕೆನಾ ಮಕ್ಳೇ? ಸೊ ಇದ್ರ ಜೊತೆಗೆ ನಾವು ಆಕ್ಚುಲಿ ಲೆಟರ್ ರೈಟಿಂಗು, ಆಮೇಲೆ ಎಸ್ಸೆ ರೈಟಿಂಗ್ ಮತ್ತೆ ಪ್ಯಾಸೇಜಸ್ ನ ಮುಗಿಸಿದ್ವಿ. 14 ಮಾರ್ಕ್ಗೆ ಬೇಕಿರುವಂತಹ ನಿಮ್ಮ ಎಕ್ಸಾಮ್ ಪೇಪರ್ಗೆ ನಾನು ಯಾವಾಗ್ಲೂ ಏನಂತೀನಿ ಮಕ್ಳೇ, ಎಸ್ಸೆ ರೈಟಿಂಗ್ ಲೆಟರ್ ರೈಟಿಂಗ್ ಏನಿದೆ ಆ ಎಸ್ಸೆ ರೈಟಿಂಗ್ ಲೆಟರ್ ರೈಟಿಂಗ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ 30 ಮಿನಿಟ್ಸ್ ನೀವು ಅಲೋಕೇಟ್ ಮಾಡ್ಕೊಳ್ಳಿ. 30 ಮಿನಿಟ್ಸ್ ನೀವು ಅಲೋಕೇಟ್ ಮಾಡ್ಕೊಂಡಿದ್ದ ನಂತರ ಆ ಟೈಮಲ್ಲಿ ಫ್ರೆಶ್ ಮೈಂಡ್ ಅಲ್ಲಿ ಎಸ್ಸೆ ರೈಟಿಂಗು ಅಥವಾ ಲೆಟರ್ ರೈಟಿಂಗ್ ಎರಡೆರಡು ಆಪ್ಷನ್ ಇರುತ್ತೆ ಮಕ್ಳೇ. ಸೊ ನಾ ಹೇಳ್ದಂಗೆ ಲೆಟರ್ ರೈಟಿಂಗ್ ಅಲ್ಲಿ ನೀವು ಫಾರ್ಮಲ್ ಅಥವಾ ಇನ್ಫಾರ್ಮಲ್ ನಿಮ್ಗೆ ಯಾವ್ದು ತುಂಬಾ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಪಕ್ಕಾ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಈ ಎಲ್ಲ ಕ್ವೆಶನ್ಸ್ ನಾನು ಹಾಕಿದ್ದೆ ಮ್ಯಾಮ್, ಯಾವ್ದು ಓದಿಲ್ಲ ನೀವು ಬರೀ ಹೇಳ್ಕೊಂಡು ಹೋದ್ರಿ ಅಂತ ಅನ್ಕೊಂಬೇಡಿ. ಆ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡೋದ್ರಿಂದ ನಿಮ್ಗೆ ಸಿಗತ್ತೆ. ಸೊ RK ದೊಡ್ಡಮನಿ ಅವ್ರು ಹೇಳ್ತಾರೆ, ಮ್ಯಾಮ್ ಐ ಕ್ಯಾನ್ ರೈಟ್ ಇಂಗ್ಲಿಷ್ ಪೇಪರ್ ಬೆಟರ್ ಬಟ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಆನ್ ಮೈ ಸೆಲ್ಫ್. ಮ್ಯಾಮ್ ಸಜೆಸ್ಟ್ ಮೀ ವಾಟ್ ಟು ಡೂ. ಯು ಆರ್ ಪ್ರಿಪೇರ್ಡ್ RK ದೊಡ್ಡಮನಿ ಅವರೇ. ನಾನು ಆಗ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ, ನೀವೆಲ್ಲರೂ ತುಂಬಾ ಪ್ರಿಪೇರ್ಡ್ ಆಗಿದ್ದೀರಾ. ಅಂಡ್ ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಗೊತ್ತಾ ದೊಡ್ಡ ಮನೆಯವರೇ? ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೇದು. ಅಂಡ್ ನಾನು ಪ್ರಿಪೇರ್ ಆಗಿಲ್ಲ ಅಂತ ಒಂದು ಥಾಟ್ ಇದೆ ಅಲ್ಲ, ಅದನ್ನ ತಲೆಯಿಂದ ತೆಗೆದ್ಬಿಡಿ. ಬಿಕಾಸ್ ನೀವು ಇಷ್ಟು ಪ್ರಿಪರೇಟರಿನ ಬರ್ದಿದ್ದೀರಾ, ಆ ಪ್ರಿಪರೇಟರಿ ಬಂದಿರೋ ಮಾರ್ಕ್ಸ್ ಗಳು ನಿಮಗ್ ಗೊತ್ತು. ಇವಾಗ ಆ ಪ್ರಿಪರೇಟರಿ ಬಂದಿರೋ ಮಾರ್ಕ್ಸ್ ಬೇಸಿಸ್ ಮೇಲೆ ನೀವೇನ್ ಜಾಸ್ತಿ ಕಲಿಬೇಕು ಅಂತ ಕೂಡ ನಿಮಗ್ ಗೊತ್ತಲ್ವಾ? ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ. ಕಾನ್ಫಿಡೆನ್ಸ್ ಇಂಪಾರ್ಟೆಂಟು, ಬಟ್ ನೀವೇ ನಿಮ್ಮನ್ನೇ ಒಂದು ಪ್ರೋತ್ಸಾಹಿಸಿ. ಆಯ್ತಾ? ಅದನ್ನ ಬಿಟ್ಕೊಡ್ಬೇಡಿ, ಖಂಡಿತ ಚೆನ್ನಾಗಿ ಮಾಡಿ. ಅಂಡ್ ನೀವು ಖಂಡಿತ ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತು. ನೀವೊಬ್ಬರೇ ಎಲ್ಲ, ಪ್ರತಿಯೊಂದು ಸ್ಟೂಡೆಂಟ್ ಈ ಲೈವ್ ನ ನೋಡ್ತಾ ಇದಾರಲ್ಲ ಅವರೆಲ್ಲ ಬೆಸ್ಟ್ ಮಾರ್ಕ್ಸ್ ತೆಗಿತಾರೆ ಅಂತ ನನಗೆ ಗೊತ್ತು. ನಾನು ಇವತ್ತು ನಿಮ್ಗೆ ಎಸ್ಸೆ ರೈಟಿಂಗು, ಪ್ಯಾಸೇಜಸ್ ಮತ್ತೆ ಲೆಟರ್ ರೈಟಿಂಗ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಟಾಪಿಕ್ಸ್ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಪ್ರತಿ ಟಾಪಿಕ್ ಆನ್ಸರ್ ಮಾಡಿದ್ರೆ ಅಷ್ಟು ಯೂಸ್ಫುಲ್ ಆಗಲ್ಲ. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಪ್ರತಿದಿನ ಒಂದ್ ಪ್ಯಾಸೇಜ್ ಅಥವಾ ಒಂದ್ ಲೆಟರ್ ರೈಟಿಂಗ್, ಒಂದ್ ಎಸ್ಸೆ ರೈಟಿಂಗ್ ನ ಪಿಕಪ್ ಮಾಡಿ ಅದನ್ನ ಜಾಸ್ತಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ ಮಕ್ಳೇ? ಸೊ ಅದ್ರ ಜೊತೆಗೆ ನಾನು ನೆಕ್ಸ್ಟ್ ವೀಕ್ ನಿಮ್ಗೆ ಸ್ಟ್ರಾಟಜೀಸ್ ಫಾರ್ ಎಕ್ಸಾಮ್ಸ್ ಅಂದ್ರೆ ಒಂದು ಟೈಮ್ ಟೇಬಲ್ ರೀತಿಲೋ ಅಥವಾ ನಿಮ್ಗೆ ಎಕ್ಸಾಮ್ಗೆ ಬೇಕಿರುವಂತಹ ಸ್ಟ್ರಾಟಜೀಸ್ ಏನಿದೆ ಅದನ್ನ ಶೇರ್ ಮಾಡ್ತೀನಿ. RK ದೊಡ್ಡಮನಿ ಅದನ್ನ ಕೂಡ ನೀವು ನೋಡಿದ್ರೆ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ತುಂಬಾ ಪ್ರಿಪೇರ್ಡ್ ಆಗಿದ್ದೀರಾ ನೀವು. ನಾಳೆ ಲೈವ್ ನ ನೋಡೋದನ್ನ ಮರಿಬೇಡಿ. ನಾಳೆ ಆದರ್ಶ್ ಸರ್ ಅವ್ರು ಬರ್ತಾರೆ, ಕನ್ನಡ ಗ್ರಾಮರ್ ಪಾರ್ಟ್ 4 ನ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತಾರೆ. ಸೊ ಅದನ್ನ ಕೂಡ ನೋಡಿ. ಜೊತೆಗೆ ನಮ್ಮ ಒಂದು ಚಾನೆಲ್ ಏನಿದೆ ಅದರ ಸೋಷಿಯಲ್ ಮೀಡಿಯಾ ಪೇಜಸ್ ಏನಿದೆ, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್, ಇದನ್ನೆಲ್ಲ ನೀವು ಜಾಯಿನ್ ಆಗ್ಬೇಕು. ಅರ್ಥ ಆಯ್ತಾ? ವಾಟ್ಸ್ಆಪ್ ಅಲ್ಲಿ ನೀವು ಡೌಟ್ಸ್ ನ ಕೇಳ್ಬೇಕು. ನಾನು ಇವಾಗ ಹೇಳಿದ್ದೀನಲ್ಲ, ಎಸ್ಸೆ ರೈಟಿಂಗ್ ಅಲ್ಲಿ ಪ್ರತಿ ಒಂದು ಕ್ಯಾಟಗರಿಗೆ 4 ಹುಕ್ ಸ್ಟೆಪ್ಸ್ ಹಾಕೊಳ್ಳಿ ಅಂತ. ಆ ಹುಕ್ ಸ್ಟೆಪ್ಸ್ ಅಲ್ಲ, ಡಾನ್ಸಿಂಗ್ ಹುಕ್ ಸ್ಟೆಪ್ಸ್, ಹುಕ್ ಸೆಂಟೆನ್ಸಸ್ ನ ಹಾಕೊಳ್ಳಿ ಅಂತ. ಸೊ ಆ ಹುಕ್ ಸೆಂಟೆನ್ಸಸ್ ನ ಖಂಡಿತ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ ನಾವು ಓದಿ ಖುಷಿ ಪಡ್ತೀನಿ. ನಮಗೂ ಇಷ್ಟ ಆಗುತ್ತೆ ನೀವು ಮಾಡಿದ್ರೆ. ಈ ಲೈವ್ ಕ್ಲಾಸ್ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ನಮ್ಮ ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡ್ಬೋದು. ಖಂಡಿತ ಅದನ್ನ ಮಾಡಿ, ಅದರಿಂದ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾಳೆ ಆದರ್ಶ್ ಸರ್ ಕ್ಲಾಸ್ ನ ನೋಡೋದನ್ನ ಮರಿಬೇಡಿ. ಆಮೇಲೆ ನಮ್ಮ ಒಂದು ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಹೇಳ್ತಾ ಮಕ್ಳೇ, ಚೆನ್ನಾಗಿ ಓದಿ. ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಹುಷಾರಾಗಿ ಚೆನ್ನಾಗಿ ನೀರ್ ಕುಡೀರಿ, ರೆಸ್ಟ್ ಮಾಡಿ, ಅಂಡ್ ಓಪನ್ ಮೈಂಡ್ ಅಲ್ಲಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಮಕ್ಳೇ. ಬಾಯ್ ಬಾಯ್.